So we are now moving to the second session of solving question papers. ಇದು ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲ ಕ್ವೆಶನ್ ಪೇಪರ್ಸಿನ ಒಂದು ಕನ್ಸಾಲಿಡೇಷನ್ ತಗೊಂಡು ನಿಮಗೆ ಯಾವ್ಯಾವ ಟಾಪಿಕ್ ಇನ್ ಆರ್ಡರ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಟ್ರೈ ಮಾಡ್ತಾ ಇದ್ದೀವಿ. ಹಾಗಾಗಿ ಕಾನ್ಸೆಪ್ಟ್ ವೈಸ್ ವಿ ಆರ್ ಮೂವಿಂಗ್. ಸೊ ವಿ ಆರ್ ಸ್ಟಿಲ್ ಅಂಡರ್ ದ ಫಸ್ಟ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ದಿ ಸಿನೋನಿಮ್ಸ್ ಅಥವಾ ಹೌ ಟು ಐಡೆಂಟಿಫೈ ದ ನಿಯರೆಸ್ಟ್ ಆರ್ ದಿ ರೈಟ್ ಮೀನಿಂಗ್ ಟು ದ ಅಂಡರ್ಲೈನ್ಡ್ ವರ್ಡ್ ಅಂತ ಹೇಳಿ ಅಲ್ಲಿ ಕ್ವೆಶ್ಚನ್ ನಿಮ್ಗೆ ಯಾವ ಥರ ಇರುತ್ತೆ. ದಿಸ್ ಈಸ್ ಆಲ್ಸೋ ಫಾರ್ ಜನರಲ್ ಲರ್ನರ್ಸ್. ಈಗ ಪ್ರತಿಯೊಂದು ಪದ ವೊಕ್ಯಾಬ್ಯುಲರಿ ಬಿಲ್ಡಿಂಗ್ ಅಂತ ಹೇಳುವಾಗ ನೀವು ಹೊಸ ಹೊಸ ಪದಗಳನ್ನು ಹೇಗೆ ಕಲ್ತ್ಕೊಳ್ಳೋದು ಆ್ಯಂಡ್ ದೆನ್ ನಿಯರೆಸ್ಟ್ ಮೀನಿಂಗ್ಸ್ ಇರೋವಾಗ ಯಾವುದು ಕರೆಕ್ಟಾಗಿ ಅಂತ ಇರೋದು ಅಂತದ ಹೌ ಟು ಐಡೆಂಟಿಫೈ ದ ರೈಟ್ ಮೀನಿಂಗ್ ಅನ್ನೋದು ಇಟ್ಸ್ ಆಲ್ ಎ ಸ್ಕಿಲ್, ಇಟ್ಸ್ ಆಲ್ ಬೇಸ್ಡ್ ಆನ್ ಎಕ್ಸರ್ಸೈಸ್. ಸೊ ಸರ್ಟನ್ಲಿ ಇಟ್ ಈಸ್ ಹೆಲ್ಪ್ಫುಲ್ ಟು ಎನಿಬಡಿ ವೆದರ್ ಯು ಆರ್ ಟೇಕಿಂಗ್ ದಿ ಎಕ್ಸಾಮಿನೇಷನ್ ಆರ್ ನಾಟ್. ಇದು ನಿಮಗೆ ಹೊಸ ಪದಗಳನ್ನು ನೀವು ಕಲ್ತ್ಕೊಳ್ತಾ ಹೋಗ್ತೀರಾ. ಹಾಗಾಗಿ ಇಲ್ಲಿ ಸಿನೋನಿಮ್ಸ್ ಅಂತ ಹೇಳಿದಾಗ ಸೇಮ್ ಅರ್ಥ ಕೊಡುವಂಥದ್ದು. ಆಮೇಲೆ ಇಲ್ಲಿ ಆಪ್ಷನ್ಸ್ ಇರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ತಗೊಂಡಾಗ ಅಲ್ಲಿ ಒಂದು ಪದನ ಅಂಡರ್ಲೈನ್ ಮಾಡಿರ್ತೀವಿ. ಆ ಪದಕ್ಕೆ ಕರೆಕ್ಟಾಗಿ ಆಪ್ಷನ್ಸಲ್ಲಿರುವಂತಹ ಒಂದು ಪದನ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಅದು ಮಿಕ್ಕಿದ ಪದಗಳೆಲ್ಲ ದೇ ಮೇ ಬಿ ವೆರಿ ಕ್ಲೋಸ್ ಟು ದ ಗಿವನ್ ವರ್ಡ್ ಆಲ್ ರೈಟ್. ಸೊ ಯು ಹ್ಯಾವ್ ಟು ಅನಲೈಸ್ ಇದರಲ್ಲಿ ಆ ಕಾಂಟೆಕ್ಸ್ಟ್ಗೆ ಕರೆಕ್ಟಾಗಿ ಸೂಟೇಬಲ್ ಆಗುವಂತಹ ವರ್ಡ್ ಯಾವುದು ಅಂತ ಹೇಳಿ ನೀವು ಅದನ್ನು ಪಿಕ್ಔಟ್ ಮಾಡಬೇಕಾಗತ್ತೆ. ಸೊ ನೌ ದಿಸ್ ಇಸ್ ಅ ಸ್ಕಿಲ್ ಆ್ಯಂಡ್ ಇಟ್ ಈಸ್ ಅ ಮೆಂಟಲ್ ಎಬಿಲಿಟಿ ಆಲ್ಸೋ ಬಿಕಾಸ್ ಯು ಆರ್ ಫೈಂಡಿಂಗ್ ಔಟ್ ದ ನಿಯರೆಸ್ಟ್ ಮೀನಿಂಗ್ ಟು ದ ವರ್ಡ್ ಅಂತ ಹೇಳಿದಾಗ ಒಂದೇ ಪದಕ್ಕೆ 4-6 ಪದಗಳು ಸೇಮ್ ಮೀನಿಂಗನ್ನು ಕೊಡಬಹುದು, ಸಿಮಿಲರ್ ಮೀನಿಂಗ್ಸನ್ನು ಕೊಡಬಹುದು. ಬಟ್ ದೆನ್ ಯು ಹ್ಯಾವ್ ಟು ಅನಲೈಸ್ ಆ್ಯಂಡ್ ಕಮ್ ಟು ದ ಜಡ್ಜ್ಮೆಂಟ್ ವಿಚ್ ಆಫ್ ದಿ 4 ಆಪ್ಷನ್ಸ್ ವಿಲ್ ಬಿ ದ ಕರೆಕ್ಟ್ ಒನ್ ಫಾರ್ ದ ಸೆಂಟೆನ್ಸ್ ಅಂತ ಹೇಳಿ. ಓಕೆ, ಸೊ ಇದೆಲ್ಲ ಸ್ಕಿಲ್ ಆ್ಯಂಡ್ ಇದೆಲ್ಲ ಒಳ್ಳೆಯ ಅಭ್ಯಾಸ. ನೀವು ಹೊಸ ಹೊಸ ಪದಗಳು, ಹೆಚ್ಚೆಚ್ಚು ಪದಗಳು ಅದು ಫೆಮಿಲಿಯರ್ ಆಗ್ತಾ ಹೋಗ್ತೀರಾ ನೀವು. ಸೊ ಪ್ಲೀಸ್ ಟೇಕ್ ದಿಸ್ seriously and again we are basing all these on the foundation of the question papers. okay, so ಹಾಗಾಗಿ ಆ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಇಟ್ಕೊಂಡೇ ನೀವು ಮಾಡ್ತಾ ಇರೋದ್ರಿಂದ ನೀವು ಅಂದರೆ ರೈಟ್ ಫ್ರಮ್ ದ ಟಾಪಿಕ್ 1 ಇಂದ ನಾವು ಹೋಗ್ತಾ ಇದ್ದೀವಿ. ಸೊ ಐ ಥಿಂಕ್ ದಟ್ ಇಟ್ ಮಸ್ಟ್ ಬಿ ಹೆಲ್ಪ್ಫುಲ್ ಆ್ಯಂಡ್ ಯೂಸ್ಫುಲ್ ಟು ಆಲ್ ಆಫ್ ಯು ವೆದರ್ ಯು ಟೇಕ್ ಅಪ್ ಆರ್ ನಾಟ್ ದಟ್ ಮೀನ್ಸ್ ದ ಎಕ್ಸಾಮಿನೇಷನ್ಸ್ ಯಾವುದಾದ್ರು ಇದ್ದರೆ ತಗೊಳ್ಳಿ ಬಿಡಿ, ಬಟ್ ದೆನ್ ಇಂಗ್ಲೀಷ್ ಇಸ್ ಆಲ್ವೇಸ್ ಯೂಸ್ಫುಲ್ ಫಾರ್ ಯು. ಸೊ ಹೀಗಾಗಿ ಟೆಸ್ಟಿಂಗ್ ಯೋರ್ ಎಬಿಲಿಟಿ and it is coming under synonyms or the nearest meaning. Now ಈಗ ನಾವೇನು ಮಾಡ್ತೀವಿ ಅಂದರೆ I have taken examples, all right. ಸೊ ಈಗ synonyms ಅಂತ ಹೇಳುವಾಗ ಅದಕ್ಕೆ ಆದಂತಹ synonym the definition for it ಅಂತ ಹೇಳಿದ್ರೇನು ದ ವರ್ಡ್ ಈಕ್ವಲ್ ಇನ್ ಮೀನಿಂಗ್, ಸಮಪದ ಅಂತ. ಸೊ ಅದೇ ಅರ್ಥ ಕೊಡುವಂತಹ ಬೇರೆ ಬೇರೆ ಪದಗಳು ಅಂತ ಹೇಳಿ. ಸೊ ದಟ್ ಈಸ್ ದ ಮೀನಿಂಗ್. ನಾ ಪ್ರೀವಿಯಸ್ಲಿ ವಿ ವುಡ್ ಹ್ಯಾವ್ ಸ್ಪೋಕನ್ ಅಬೌಟ್ ವಾಟ್ ಅ ಸಿನೋನಿಮ್ ಇಸ್. ಈಗ ಎಕ್ಸಸೈಸ್ ಬೇಸ್ಡ್ ಮೇಲೆ ನಿಮಗೆ ಆ್ಯಕ್ಟಿವಿಟಿ ಬೇಸ್ಡ್ ಮೇಲೆ ಯು ಆಲ್ಸೋ ಸ್ಟಾರ್ಟ್ ವರ್ಕಿಂಗ್ ವಿತ್ ಮೀ ಸೊ ದಟ್ ಆ್ಯಸ್ ವಿ ರೀಡ್ ದ ಸೆಂಟೆನ್ಸಸ್ ಇದ್ರ ಉಪಯೋಗ ಏನೇನು ಅಂತಂದರೆ ಯು ಸ್ಟಾರ್ಟ್ ರೀಡಿಂಗ್ ಅಲಾಂಗ್ ವಿತ್ ಮೀ, ರೀಡ್ ದೀಸ್ ಸೆಂಟೆನ್ಸಸ್ ಆಲ್ ರೈಟ್. ಸೊ ಸ್ಲೋಲಿ ವಿಲ್ ಜಸ್ಟ್ ಗೋ ಥ್ರೂ ದ ಸೆಂಟೆನ್ಸಸ್. ಆಮೇಲೆ ಅದು ಓದ್ತಾ ಇರೋವಾಗ ನಿಮ್ಗೆ ಏನೇನು ಗೊತ್ತಾಗುತ್ತೆ, ಹೌ ಟು ರೀಡ್ ದ ಸೆಂಟೆನ್ಸಸ್ ಗೊತ್ತಾಗುತ್ತೆ, ಪಂಕ್ಚುಯೇಷನ್ ಅಂದರೆ ಪ್ರೊನೌನ್ಸಿಯೇಷನ್ ಗೊತ್ತಾಗುತ್ತೆ, ಪಂಕ್ಚುವೇಷನ್ಸ್ ಅಂದರೆ ಕಾಮಾದಲ್ಲಿ ಪಾಸ್ ಬಂದಾಗ, ಒಂದು ಬ್ರೇಕ್ ಬಂದಾಗ ಹೇಗೆ ಅದನ್ನು ನಿಲ್ಲಿಸೋದು, ಫುಲ್ ಸ್ಟಾಪ್ ಬಂದಾಗ ಹೇಗೆ ಸ್ಟಾಪ್ ಮಾಡಬೇಕು, ಇದೆಲ್ಲನೂ ಸಹ ಅರ್ಥ ಆಗುತ್ತೆ. ಆ್ಯಂಡ್ ಇಫ್ ದೆರ್ ಆರ್ ಸಮ್ ನ್ಯೂ ವರ್ಡ್ಸ್ ಅಂತ ಹೇಳಿದ್ರೆ ಅದನ್ನು ಸಹ ನಾವು ಸ್ವಲ್ಪ ಗಮನ ಹರಿಸೋಣ. ಸೊ ಆಫ್ಟರ್ ದ ಬಾಂಬ್ ಬ್ಲಾಸ್ಟ್ ದೇರ್ ವಾಸ್ ಅಟರ್ ಪ್ಯಾಂಡಿಮೋನಿಯಮ್. ಸೊ ವಿಚ್ ಈಸ್ ದ ನ್ಯೂ ವರ್ಡ್? ಆಫ್ಟರ್ ದ ಬಾಂಬ್ ಬ್ಲಾಸ್ಟ್ ಅಂದ್ರೇನು, ಸಿಡಿಮಂದು ಎಕ್ಸ್ಪ್ಲೋಡ್ ಆದಮೇಲೆ, ಬ್ಲಾಸ್ಟ್ ಆದಮೇಲೆ, ಬ್ಲಾಸ್ಟ್ ಅಂದರೆ ಎಕ್ಸ್ಪ್ಲೋಡ್ ಆಗೋದು, ಸಿಡಿಯೋದು, ದಟ್ ಈಸ್ ಕಾಲ್ಡ್ ಆಸ್ ಅ ಬ್ಲಾಸ್ಟ್. ಸೊ ನಾವು ಆಫ್ಟರ್ ದ ಬಾಂಬ್ ಬ್ಲಾಸ್ಟ್ ಏನಾಯಿತು, ಬಾಂಬ್ ಬ್ಲಾಸ್ಟ್, ಬಾಂಬ್ ಎಕ್ಸ್ಪ್ಲೋಷನ್ ಆಗಿದ್ದ ಕೂಡಲೇ ವಾಟ್ ಹ್ಯಾಪನ್ಸ್ ಯೂಶ್ವಲಿ ವೆನ್ ದೆರ್ ಆರ್ ಪೀಪಲ್ ಇನ್ ದಟ್ ಏರಿಯಾ, ವೆನ್ ದೆರ್ ಆರ್ ಸೋ ಮೆನಿ ಅದರ್ ಸಿವಿಲಿಯನ್ಸ್ ಇನ್ ದಟ್ ವಿಸಿನಿಟಿ ಅಂತ ಹೇಳಿದಾಗ ತುಂಬ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಲ್ವಾ. ಸೊ ಆ ಅಲ್ಲೋಲ ಕಲ್ಲೋಲ ಅಥವಾ ಕಂಪ್ಲೀಟ್ ಕನ್ಫ್ಯೂಷನನ್ನು ನಾವು ಪ್ಯಾಂಡಿಮೋನಿಯಮ್ ಅಂತ ಹೇಳ್ತೀವಿ. ಸೊ ನಾವು ಯು ಸಿ ವಿಚ್ ಆರ್ ದ ವರ್ಡ್ಸ್ ಹಿಯರ್ ದಟ್ ಆರ್ ನ್ಯೂ ಟು ಯು.
The word given underlined is pandemonium. ಏನು pandemonium? After the bomb blast ಒಂದು ದೊಡ್ಡ ಒಂದು ಅಲ್ಲೋಲ ಕಲ್ಲೋಲ ಆಯಿತು ಅಂತ ಹೇಳಿದಾಗ ಗ್ರೇಟ್ ಜಾಯ್, ತುಂಬ ಖುಷಿನ, ಬಿಗ್ ಕ್ರೌಡ್, ಜನ ಅಲ್ಲಿ ನೆರೆದ್ರ, ತುಂಬ ದೊಡ್ಡ ಗುಂಪಿನ ಜನ ಬಂದು ನಿಂತರ ಅಲ್ಲಿ, ಅಥವಾ ಲೌಡ್ ನಾಯ್ಸ್ ಅಂದರೆ ಜೋರಾದ ಒಂದು ಶಬ್ದ ಆಯಿತಾ, ಅಥವಾ ಗ್ರೇಟ್ ಕನ್ಫ್ಯೂಷನ್ನ ಅಂದರೆ ಮಿತಿ ಇಲ್ಲದೆ ಒಂದು ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಆಗಿರೋವಂಥದ್ದು. ಈಗ ವಿಚ್ ಒನ್ ಆಫ್ ದೀಸ್ ವರ್ಡ್ಸ್ ಚಾಯ್ಸಸ್ ವಿಲ್ ಬಿ ಈಕ್ವಲೆಂಟ್ ಟು ದಿಸ್ ವರ್ಡ್? ಪ್ಯಾಂಡಿಮೋನಿಯಮ್ಗೆ ಯಾವ್ದು ಸೂಟೇಬಲ್ ಆಗುತ್ತೆ? ಅಫ್ಕೋರ್ಸ್ ಲೌಡ್ ನಾಯ್ಸ್ ಅಂದರೆ ಬ್ಲಾಸ್ಟ್ ಅದು ಆಗೋವಂಥದ್ದು, ಅದರ ರಿಸಲ್ಟ್ ಏನಾಗುತ್ತೆ? ಇಟ್ ಈಸ್ ಗ್ರೇಟ್ ಕನ್ಫ್ಯೂಷನ್. ಕನ್ಫ್ಯೂಷನ್ ಅಂದರೆ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತ ಆಗಿರುವಂಥದ್ದು. ಎಲ್ಲರೂ ಜನ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಹೆಲ್ಟರ್ ದೇ ಆರ್ ಜಸ್ಟ್ ರನ್ನಿಂಗ್ ಅವೇ, ದೇ ಆರ್ ಫ್ಲೀಯಿಂಗ್ ದ ಪ್ಲೇಸ್ ಅಂತ ಹೇಳುವಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಪ್ಯಾಂಡಿಮೋನಿಯಮ್, ವೇರ್ ನೋ ಬಡಿ ಕ್ಯಾನ್ ಬ್ರಿಂಗ್ ಇಟ್ ಅಂಡರ್ ಕಂಟ್ರೋಲ್. ಯಾವ ಥರ ಚೆಲ್ಲಾಪಿಲ್ಲಿ ಆಗಿದೆ, ಯಾವ ಥರ ಡಿಸಾರ್ಡರ್ಲಿನೆಸ್ ಆಗಿದೆ ಅಂತಂದರೆ ಯಾರು ಅದನ್ನು ಒಂದು ಸ್ಥಿಮಿತಕ್ಕೆ ತರಕ್ಕಾಗದೇ ಇರೋವಂತಹ ಸನ್ನಿವೇಶನ ನಾವು ಪ್ಯಾಂಡಿಮೋನಿಯಮ್ ಅಂತ ಹೇಳ್ತೀವಿ. ಆ್ಯಂಡ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಇಟ್ ಫಾರ್ ಅ ಪ್ಯಾಂಡಮಿಕ್. ಕೋವಿಡ್ ಪ್ಯಾಂಡಮಿಕ್ ಅಂತಂದ್ರೇನು? ಇಟ್ಸ್ ಅ ಮ್ಯಾಸಿವ್ ಲಾರ್ಜ್ ಸ್ಕೇಲ್ ಎಪಿಡೆಮಿಕ್, ದಟ್ ಈಸ್ ಕಾಲ್ಡ್ ಆಸ್ ಅ ಪ್ಯಾಂಡಮಿಕ್, ಬಟ್ ದಿಸ್ ಇಸ್ ಪ್ಯಾಂಡಿಮೋನಿಯಮ್. ಆಲ್ ರೈಟ್. ಸೊ ಎಲ್ಲ ಸ್ವಲ್ಪ ಪದಗಳೆಲ್ಲ ಸಿಮಿಲರ್ ಆಗಿದೆ ಅನ್ನೋದಕ್ಕೆ ಅದೇ ಅರ್ಥ ಅಲ್ಲ. ಪ್ಯಾಂಡಮಿಕ್ ಈಸ್ ಅ ಲಾರ್ಜ್ ಸ್ಕೇಲ್ ಡಿಸೀಸ್. ಆಲ್ ರೈಟ್. ಇದು ಲಾರ್ಜ್ ಸ್ಕೇಲ್ ಡಿಸಾರ್ಡರ್. ಪ್ಯಾಂಡಿಮೋನಿಯಮ್ ಅಂತ ಹೇಳಿದ್ರೆ ಲಾರ್ಜ್ ಸ್ಕೇಲ್ ಡಿಸಾರ್ಡರ್. ಫೈನ್. ದೆನ್ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಕಮ್ ಅಪ್ ವಿತ್ ಸ್ಟ್ರಿಂಜೆಂಟ್ ಮೆಷರ್ಸ್ ಟು ಪನಿಷ್ ಟ್ಯಾಕ್ಸ್ ಅವಾಯ್ಡರ್ಸ್. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಕಮ್ ಅಪ್ ಅಂತಂದರೆ ಇಟ್ ಹ್ಯಾಸ್ ಕಮ್ ಅಂತಂದ್ರೇನು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅಂದರೆ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರಲ್ಲ ಅವರ ವಿರುದ್ಧವಾಗಿ ಇಟ್ ಹ್ಯಾಸ್ ಕಮ್ ಅಪ್ ವಿತ್ ಸ್ಟ್ರಿಂಜೆಂಟ್ ಮೆಷರ್ಸ್ ಅಂತಂದ್ರೇನು? ಬಹಳ ಕ್ಲಿಷ್ಟವಾದ ಅಂದರೆ ಏನು, ಐ ಮೀನ್ ಸ್ಟ್ರಿಂಜೆಂಟ್ ಅಂದರೆ ತುಂಬ ಗಂಭೀರವಾದ ಒಂದು ಮೆಷರ್ಸನ್ನು, ಆ್ಯಕ್ಷನ್ಸನ್ನು ತಗೊಳ್ಳೋವಂತಹ ಒಂದು ಮಟ್ಟಕ್ಕೆ ಅದು ಬಂದಿದೆ. ಯಾರ್ಯಾರು ಟ್ಯಾಕ್ಸ್ ಪೇ ಮಾಡಲ್ಲ ಅವರ ವಿರುದ್ಧ ಗಂಭೀರವಾದ ಒಂದು ಆ್ಯಕ್ಷನನ್ನು ತಗೊಳ್ಳೋವಂಥ ಪ್ರಯತ್ನದಲ್ಲಿ ಅದು ಬಂದಿದೆ ಮುಂದೆ ಅಂತ ಅರ್ಥ. ಸೊ ಸ್ಟ್ರಿಂಜೆಂಟ್ಗೆ ಯಾವ್ಯಾವ ವರ್ಡ್ಸು ಸೂಟೇಬಲ್ ಆಗುತ್ತೆ? ಡ್ರೈ ಅಂತ ಹೇಳಿದ್ರೆ ಒಣಗಿರೋ ಅಂಥದ್ದು. ರಿಗರಸ್ ಅಂತ ಅಂದರೆ ವೆರಿ ಸ್ಟ್ರಾಂಗ್, ವೆರ್ ದೆರ್ ಇಸ್ ನೋ ಎಕ್ಸ್ಕ್ಯೂಸ್ ಅಟ್ ಆಲ್. ಓಕೆ. ಸ್ಟ್ರೈನ್ಡ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಳೆ ಅಂದರೆ ಸ್ಟ್ರೈನ್ಡ್ ಅಂತ ಹೇಳಿದ್ರೆ ದಣಿದಿರೋ ಅಂಥದ್ದು. ಓಕೆ. ದೆನ್ ಶ್ರಿಲ್ ಅಂತಂದರೆ ಹೈ ಪಿಚ್. ಓಕೆ. ಸೊ ದೀಸ್ ಆರ್ ದ ವೇರಿಯಸ್ ಮೀನಿಂಗ್ಸ್. ಈಗ ನಮಗೆ ಯಾವ್ದು ಕರೆಕ್ಟ್ ಅನಿಸುತ್ತೆ? ಅಂದರೆ ತುಂಬ ಒಂದು ಅಂದರೆ ಹಾರ್ಶ್ ಮೆಷರ್ಸನ್ನ ತಗೊಂಡು ಬರೋಂಥದ್ದು. ಇನ್ನೊಂದು ಸರ್ತಿ ಇಂಥ ತಪ್ಪು ಕೆಲಸ ಮಾಡಬಾರ್ದು ಅನ್ನೋ ಥರ ಬಹಳ ಗಂಭೀರವಾದ ಒಂದು ಆ್ಯಕ್ಷನ್ನ ತಗೊಳ್ಳೋಂಥದ್ದನ್ನು ನಾವೇನಂತೀವಿ? ರಿಗರಸ್ ಮೆಷರ್ಸ್. ಮೆಷರ್ಸ್ ಅಂದರೆ ಡಿಸಿಪ್ಲಿನರಿ ಆ್ಯಕ್ಷನ್. ಓಕೆ. ಸ್ಟೆಪ್ಸ್ ಅಂತ ಹೇಳಿ ಅಂದರೆ ಯಾವ್ಯಾವ ಥರ ಒಂದು ಅದು ಸ್ಟೆಪ್ಸ್ ತಗೊಂಡಿದೆ, ಆ್ಯಕ್ಷನ್ ತಗೊಂಡಿದೆ ಅಂದರೆ, ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಕಮ್ ಅಪ್ ವಿತ್ ಸ್ಟ್ರಿಂಜೆಂಟ್ ಮೀನ್ಸ್ ವೆರಿ ವೆರಿ ಸ್ಟ್ರಾಂಗ್ ಮೆಷರ್ಸ್ ಅಂತ ಹೇಳಿ, ಎಕ್ಸ್ಕ್ಯೂಸೇ ಇಲ್ಲದೆ ಇರುವಂತಹ ರಿಗರಸ್ ಪನಿಷ್ಮೆಂಟ್ ಥರ ಅದು ಬಂದಿದೆ. ಸೊ ಸ್ಟ್ರಿಂಜೆಂಟ್ ಅಂದರೆ ವೆರಿ ಸ್ಟ್ರಾಂಗ್ ಆ್ಯಂಡ್ ರಿಗರಸ್ ಪನಿಷ್ಮೆಂಟ್ ಫಾರ್ ಅವಾಯ್ಡರ್ಸ್ ಆಫ್ ಟ್ಯಾಕ್ಸ್. ಓಕೆ. ದೆನ್ ನೆಕ್ಸ್ಟ್ ಒನ್, the soldiers laid down their arms. ಈಗ ದ ಸೋಲ್ಜರ್ಸ್ ವಿನೋ ಅಂದರೆ ಯುದ್ಧದಲ್ಲಿ ಹೋರಾಟ ಮಾಡೋರು, ಲೇಡ್ ಡೌನ್ ದೇರ್ ಆರ್ಮ್ಸ್. ಆರ್ಮ್ಸ್ ಅಂದರೆ ಏನು? ಈಗ ಆರ್ಮ್ಸ್ ಅಂದರೆ ತೋಳುಗಳು ಅಂತಾನೂ ಒಂದು ಅರ್ಥ. ಇನ್ನೊಂದು ಡಿಫೆನ್ಸಲ್ಲಿ ಆರ್ಮ್ಸ್ ಅಥವಾ ಜನರಲ್ ಆಗು ಸಹ ಇನ್ನೊಂದು ಅರ್ಥ ಏನು ಅದಕ್ಕೆ ಅಂದರೆ ಆರ್ಮ್ಸ್ ಅಂದರೆ ವೆಪನ್ಸ್, ಆಯುಧಗಳು. ಓಕೆ. ಆರ್ಮ್ಸ್ ARMS ಅಲ್ಲಿ ಆರ್ ಇಸ್ ಸೈಲೆಂಟ್. ಸೊ ಆರ್ಮ್ಸ್, ದ ಸೋಲ್ಜರ್ಸ್ ಲೇಡ್ ಡೌನ್ ಅಂತಂದರೆ ಕೆಳಗಡೆ ನೆಲದ ಮೇಲೆ ಇಟ್ಬಿಟ್ರು. ಅದು ಶರಣಾಗತ ಆಗಬೇಕು ಅಂತಾನೋ ಅಥವಾ ಯುದ್ಧ ಮಾಡೋಕ್ಕೆ ನಾವು ಇಷ್ಟ ಇಲ್ಲ ಅಂತಾನೋ, ವಾಟ್ ಎವರ್ ದ ರೀಸನ್ ಮೇ ಬಿ, ಬಟ್ ದ ಸೋಲ್ಜರ್ಸ್ ಲೇಡ್ ಡೌನ್ ದೇರ್ ಆರ್ಮ್ಸ್ ಅಂತ ಹೇಳಿದ್ರೆ ಅವರು ತೋಳುಗಳನ್ನು ಕಟ್ಟು ಮಾಡಿ ಇಟ್ಟರು ಅಂತ ಅಲ್ಲ. ಬಟ್ ಇಲ್ಲಿ ಆರ್ಮ್ಸ್ ಅನ್ನೋದು ಅರ್ಥ ಏನು ಅಂತಂದರೆ ಅವರ ಆಯುಧಗಳು. ಅದು ಯಾವುದೇ ಥರ ಆಯುಧ ಆಗಿಲ್ಲ, ಅದು ಬಾಂಬ್ಸೋ, ಗನ್ಸೋ, ರೈಫಲ್ಸೋ, ವಾಟ್ ಎವರ್ ಇಟ್ ಈಸ್. ಸೊ ವೆಪನ್ಸನ್ನು ನಾವು ಆಯುಧಗಳು ಅಥವಾ ಆರ್ಮ್ಸ್ ಅಂತ ಹೇಳ್ತೀವಿ. ಈಗ ಲೇಡ್ ಡೌನ್ ಅನ್ನೋದು ಏನು ಅರ್ಥ? ಇಲ್ಲಿ ಕೆಳಗಿಟ್ರು ಅನ್ನೋದಕ್ಕೆ ಯಾವ ಪದ ಸರಿಯಾಗಿದೆ? ಪುಟ್ ದೇರ್ ಆರ್ಮ್ಸ್ ಆನ್ ದ ಗ್ರೌಂಡ್ ಅಂದರೆ ಕೆಳಗಡೆ ನೆಲದ ಮೇಲೆ ಆ ವೆಪನ್ಸನ್ನು ಇಡೋವಂಥದ್ದು, ಅಥವಾ ರೆಫ್ಯೂಸ್ಡ್ ಟು ಒಬೇ ಆರ್ಡರ್ ಅಥವಾ ಕಮ್ಯಾಂಡನ್ನು ನಾವು ಒಪ್ಪಲ್ಲ ಅಂತ ಹೇಳಿ ರೆಬೆಲ್ ಆಗೋವಂಥದ್ದು, ಅಥವಾ ಸರೆಂಡರ್ಡ್ ಅಂದರೆ ನಾವು ಶರಣಾಗತ ಆಗ್ತಾ ಇದ್ದೀವಿ, ನಾವು ಸೋತಿದ್ದೇವೆ ಹಾಗಾಗಿ ಡಿಫೀಟನ್ನು ಒಪ್ಕೊಳ್ತಾ ಇದ್ದೀವಿ ಅಂತ ಹೇಳೋದಾ, ಅಥವಾ ಪುಟ್ ದೇರ್ ಆರ್ಮ್ಸ್ ಇನ್ ದೇರ್ ಪ್ಲೇಸ್ ಅಂತಂದರೆ
ಎಲ್ಲಿಂದ ಆ ಆಯುಧಗಳನ್ನು ತಗೊಂಡ್ರು ಅಲ್ಲಿಗೆ ವಾಪಸ್ ಇಡೋದು. ಸೊ ಪುಟ್ಟಿಂಗ್ ದಿ ಆರ್ಮ್ಸ್ ಬ್ಯಾಕ್ ಇನ್ ಟು ಇಟ್ಸ್ ಪ್ಲೇಸ್. ಸೊ ಇಷ್ಟೂ ಅರ್ಥಗಳಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಿದ್ರೆ ಮೇ ಬಿ 1 or 2 ಆರ್ ಆಲ್ಮೋಸ್ಟ್ ಈಕ್ವಲ್ ಟು ದಟ್. ಒಂದು ಪುಟ್ ದೇರ್ ಆರ್ಮ್ಸ್ ಆನ್ ದ ಗ್ರೌಂಡ್ ಅಂತಲೂ ಹೇಳ್ಬೋದು. ಅಂದರೆ ಲೇಡ್ ಡೌನ್ ದೇರ್ ಆರ್ಮ್ಸ್ ಅಂದರೆ ಆ ಆಯುಧಗಳನ್ನೆಲ್ಲ ಕೆಳಗಡೆ ನಾವು ಸೋತಿದ್ದೀವಿ ಅಂತ ಹೇಳಿ ಕೆಳಗಡೆ ಅದನ್ನು ಒಪ್ಪಿಸ್ಬಿಡೋದಂತೂ. ದೆನ್ ಸರೆಂಡರ್ಡ್ ಅಂತ ಹೇಳಿದ್ರೆ ನಾವು ಸರೆಂಡರ್ ಆಗ್ತಾ ಇದ್ದೀವಿ, ಸೊ ಹಾಗಾಗಿ ನಾವು ಶರಣಾಗತಿ ಅಂತ ಹೇಳಿ. ಸೊ ನಾವು ದ ಸೋಲ್ಜರ್ಸ್ ಲೇಡ್ ಡೌನ್ ದೇರ್ ಆರ್ಮ್ಸ್ ಅನ್ನೋವಾಗ ಇಲ್ಲೇನಾಗ್ತಿದೆ, ದೇ ಪುಟ್ ದೇರ್ ಆರ್ಮ್ಸ್ ಆನ್ ದ ಗ್ರೌಂಡ್ ಅನ್ನೋದು ಕರೆಕ್ಟ್ ಆಗತ್ತೆ. ದೋ ಸರೆಂಡರ್ಡ್ ಆಲ್ಸೋ ಈಸ್ ಈಕ್ವಲೆಂಟ್ ಟು ದಟ್. ಆದರೆ ಇಲ್ಲಿ ನಾವು ಈ ಅರ್ಥನ ತಗೊಳ್ಬೋದು. ಲೇಡ್ ಡೌನ್ ದೇರ್ ಆರ್ಮ್ಸ್ ಅಂದರೆ ಅದು ಕ್ಲಿಯರ್ ಆಗಿ ಕೊಡ್ತಾ ಇದೆ, ದೇ ಆರ್ ಪುಟ್ಟಿಂಗ್ ಇಟ್ ಆನ್ ದ ಗ್ರೌಂಡ್ ಅಂತ. ದೆನ್ ನೆಕ್ಸ್ಟ್ ಒನ್, ಇಲ್ಲಿ ನಾವು ಕಲ್ತಿರೋಂಥದ್ದೇನು, ದ ಲೇಡ್ ಡೌನ್ ಅಂದರೆ ಕೆಳಗಿಡುವಂಥದ್ದು. laid down their arms. So surrendered is also an equal meaning. So don't get disturbed by too many options there. So either of them is right. Surrendered also will be correct. So sometimes the question paper will have such type of tricky things, all right. So adre alli meaning matte context ge correct agittu anta helidre certainly you will get a right answer. Then the growing disparity between the rich and poor is a matter of concern. So the underlined word is disparity. ಈಗ ಇಲ್ಲಿ ಹೇಗಾಗಿದೆ ಅಂತಂದರೆ ಡಿಸ್ ಅಂತಂದರೆ ಒಂಥರ ನೆಗೆಟಿವ್ ವರ್ಡ್, ಡಿಸ್ಕರೇಜ್, ಡಿಸಾರ್ಡರ್ ಅಂತೇಳಿ. ಡಿಸಿಪ್ಲಿನ್ ಬೇರೆ, ಓಕೆ, ಅದನ್ನು ಸ್ಪ್ಲಿಟ್ ಮಾಡಬೇಡಿ. ನಾವು ಪ್ಯಾರಿಟಿ ಅಂದರೆ ಈಕ್ವಾಲಿಟಿ. ಪಾರ್ ಅಂದರೆ ಈಕ್ವಲ್, ಆನ್ ಪಾರ್ ಅಂತ ಹೇಳ್ತೀವಿ. ಸೊ ಪ್ಯಾರಿಟಿ ಮೀನ್ಸ್ ಈಕ್ವಾಲಿಟಿ, ಡಿಸ್ಪ್ಯಾರಿಟಿ ಅಂದರೆ ಇನ್ಈಕ್ವಾಲಿಟಿ, ಓಕೆನಾ. ಸೊ ಹಾಗಾಗಿ ದ ಗ್ರೋಯಿಂಗ್ ಡಿಸ್ಪ್ಯಾರಿಟಿ ಬಿಟ್ವೀನ್ ದ ರಿಚ್ ಆ್ಯಂಡ್ ಪುವರ್ ಇಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್ ಅಂತ ಹೇಳಿದ್ರೆ ಇತ್ತೀಚೆಗೆ ಶ್ರೀಮಂತರು ಮತ್ತು ಬಡವರ ಮಧ್ಯೆ ಬೆಳೀತಾ ಇರುವಂಥ, ಇನ್ನೂ ಹೆಚ್ಚಾಗ್ತಿರುವಂತಹ ಆ ಭೇದ, ಡಿಸ್ಪ್ಯಾರಿಟಿ ಅಂದರೆ ಆ ಭೇದ ಏನಿದೆ, ಗ್ಯಾಪ್ ಏನಿದೆ, ಡಿಫ್ರೆನ್ಸ್ ಏನಿದೆ, ಅದು ನಿಜವಾಗ್ಲೂ ಚಿಂತಾಜನಕವಾಗಿದೆ. ನಾವು ಕೂತ್ಕೊಂಡು ಆಲೋಚನೆ ಮಾಡುವಂತಹ ಪರಿಸ್ಥಿತಿ ಅಂತ. ಸೊ ಇಟ್ ಇಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್ ಅಂದರೆ ಬಹಳ ತೀವ್ರವಾಗಿದೆ. ವಿ ಹ್ಯಾವ್ ಟು ಅಟೆಂಡ್ ಟು ಇಟ್, ಯಾಕೆಂದರೆ ಅಷ್ಟು ಇಂಪಾರ್ಟೆಂಟ್ ಆದ ಒಂದು ಇಶ್ಯೂ ಅದು ಅಂತ ಹೇಳಿ. ಸೊ ಇಲ್ಲಿ ಡಿಸ್ಪ್ಯಾರಿಟಿಗೆ ಮೀನಿಂಗ್ ಏನು, ಯೂನಿಟಿನ, ಡೈವರ್ಸಿಟಿನ, ಸೆಗ್ರಿಗೇಷನ್ನ, ಇನ್ಈಕ್ವಾಲಿಟಿನ. ಯೂನಿಟಿ ಅಂದರೆ ಹೊಂದಾಣಿಕೆ, ಒಟ್ಟಿಗೆ ಇರುವಂಥದ್ದು, ಯೂನಿ ಮೀನ್ಸ್ ಒನ್, ಓಕೆ. ಡೈವರ್ಸಿಟಿ, ಅಂತ ಅಂದರೆ ಬೇರೆ ಬೇರೆ ಥರ ಅಂದರೆ ಡೈವರ್ಸಿಟಿ ಅಂದರೆ ಬಹಳ ಒಂಥರ ವೆರೈಟಿ ಇರುವಂಥದ್ದು. ಡೈವರ್ಸ್ ಅಂತಂದರೆ ವಿಭಿನ್ನವಾಗಿ ಇರುವಂಥದ್ದು, ಬೇರೆ ಬೇರೆ ಆಗಿರುವಂಥದ್ದು ಡೈವರ್ಸಿಟಿ. ಸೆಗ್ರಿಗೇಷನ್ ಅಂತ ಹೇಳಿದ್ರೆ ತುಂಬ ಡಿವಿಷನ್ ಆಗಿರುವಂಥದ್ದು, ಆ ಗುಂಪು ಈ ಗುಂಪು ಅಂತ ಹೇಳಿ ಡಿವೈಡ್ ಆಗಿರುವಂಥದ್ದು. ಇನ್ನು ಇನ್ಈಕ್ವಾಲಿಟಿ ಅಂತಂದರೆ ಎಲ್ಲಿ ಸಮಾನತೆ ಇಲ್ಲವೋ ಅದನ್ನು ನಾವು ಇನ್ಈಕ್ವಾಲಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಡಿಸ್ಪ್ಯಾರಿಟಿಗೆ ಈಕ್ವಲೆಂಟ್ ಪದ ಯಾವುದು, ಯೂನಿಟಿನ, ಡೈವರ್ಸಿಟಿನ, ಸೆಗ್ರಿಗೇಷನ್ನ, ಇನ್ಈಕ್ವಾಲಿಟಿನ. ಇಲ್ಲಿ ಬರೋದು ಇನ್ಈಕ್ವಾಲಿಟಿ, ಬಿಕಾಸ್ ಪಾರ್ ಮೀನ್ಸ್ ಈಕ್ವಲ್, ಡಿಸ್ ಅಂದರೆ ಆಪೋಸಿಟ್ ಆಫ್ ಈಕ್ವಲ್. ಸೊ ಹಾಗಾಗಿ ಇನ್ಈಕ್ವಾಲಿಟಿ ಈಸ್ ದ ವರ್ಡ್. ಅನ್ಈಕ್ವಲ್ ಆ್ಯಂಡ್ ಇನ್ಈಕ್ವಾಲಿಟಿ, ಓಕೆ. ಸೊ ಅನ್ಈಕ್ವಲ್ ಅಂತ ನಾವು ಹೇಳಬೇಕು, ಪ್ರಿಫಿಕ್ಸಲ್ಲಿ ಅನ್ಈಕ್ವಲ್. ಅದನ್ನು ನೌನ್ ಫಾರ್ಮ್ ಮಾಡೋವಾಗ ಅದು ಇನ್ಈಕ್ವಾಲಿಟಿ ಅಂತ ಬರುತ್ತೆ. ಸೊ ವೇರ್ ದೆರ್ ಇಸ್ ನೋ ಪ್ಯಾರಿಟಿ, ವೇರ್ ದೆರ್ ಇಸ್ ನೋ ಈಕ್ವಾಲಿಟಿ. ಹಾಗಾಗಿ ಇನ್ ದಿಸ್ ಸ್ಲೈಡ್ ವಿಚ್ ವರ್ ದ ನ್ಯೂ ಟರ್ಮ್ಸ್ ದಟ್ ವಿ ಅಂಡರ್ಸ್ಟುಡ್ ಅಂತ ಹೇಳಿದ್ರೆ, ನಾವು ಆರ್ಮ್ಸ್ ಅನ್ನೋದನ್ನು ಕಲ್ತ್ವಿ. ಸರೆಂಡರ್ಡ್ ಅಂತ ಅಂದರೆ ಶರಣಾಗತ ಆಗುವಂಥದ್ದು, ರೆಫ್ಯೂಸ್ಡ್ ಅಂತ ಅಂದರೆ ನಿರಾಕರಿಸುವಂಥದ್ದು, ಒಬೇ ಅಂತ ಹೇಳಿದ್ರೆ ಒಪ್ಕೊಳ್ಳುವಂಥದ್ದು, ಪಾಲಿಸುವಂಥದ್ದು, ಡಿಸ್ಪ್ಯಾರಿಟಿ ಅಂದರೆ ಇನ್ಈಕ್ವಾಲಿಟಿ, ಕನ್ಸರ್ನ್ ಅಂತ ಅಂದರೆ ಅದೊಂದು ಗಂಭೀರ ಪರಿಸ್ಥಿತಿ, ಅದನ್ನು ನಾವು ಗಮನಿಸಬೇಕು ಅಂತ ಅರ್ಥ. ನೆಕ್ಸ್ಟ್ ಒನ್, you must provide sufficient water and light for the seeds to germinate. ಈಗ you must provide, ಇದು ಯಾರಾದರೂ ಆಗಿರಿ, ಜನರಲ್ ಆಗಿ ನಾವು ಒಂದು ಸಸಿ, ಒಂದು ಬೀಜ, ಅದು ಉತ್ಪಾದನೆ ಅಂದರೆ ಅದು ಬೆಳಿಬೇಕು, ಚಿಗುರೊಡಿಬೇಕು ಅಂತ ಹೇಳಿದರೆ, ಜರ್ಮಿನೇಟ್ ಅಂತ ಅಂದ್ರೇನು, ಅದು ಬೀಜದಿಂದ ಗಿಡವಾಗಿ ಟ್ರಾನ್ಸ್ಫಾರ್ಮ್ ಆಗಬೇಕು, ಅದು ಗಿಡಕ್ಕೆ ತಿರುಗಬೇಕು ಅಂತ ಹೇಳಿದ್ರೆ, ಅದಕ್ಕೆ ಅಂದರೆ ಬೀಜ ಒಂದು ಗಿಡ ಆಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಪ್ರೊವೈಡ್ ಅಂದ್ರೇನು,
ಅಂದ್ರೇನು ಅದಕ್ಕೆ ಕೊಡಬೇಕು. ಸಫಿಷಿಯಂಟ್ ಅಂದ್ರೇನು ಸಾಕಷ್ಟು ಅಂತ ಅರ್ಥ. ವಾಟರ್ ಆ್ಯಂಡ್ ಲೈಟ್ ನೀರು ಮತ್ತು ಬೆಳಕು ಫಾರ್ ದ ಸೀಡ್ಸ್ ಟು ಜರ್ಮಿನೇಟ್. ಸೊ ಬೀಜಗಳು ಅದು ಜರ್ಮಿನೇಟ್ ಆಗಬೇಕು. ಜರ್ಮಿನೇಟ್ ಅಂದ್ರೇನು ಒಳಗಡೆ ಇರುತ್ತೆ, ಮಣ್ಣು ಒಳಗಡೆ ಇರುತ್ತೆ, ಅದು ಚಿಗುರು ಒಡೆದು ಅದು ಗಿಡವಾಗಿ ಅದು ಚಿಗುರು ಬೇಕು. ದಟ್ ಈಸ್ ಕಾಲ್ಡ್ ಆಸ್ ಜರ್ಮಿನೇಷನ್. ಓಕೆ, ಸೊ ಹಾಗಾಗಿ ಅದು ಮಣ್ಣಿಂದ ಹೊರಗಡೆ ಬಂದು ಚಿಗುರಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀರು ಬೆಳಕು ಸಾಕಷ್ಟು ಇರಬೇಕು, ಸಫಿಷಿಯಂಟ್ ಆಗಿ ಇರಬೇಕು. ಸೊ ಯು ಹ್ಯಾವ್ ಟು ಪ್ರೊವೈಡ್ ಸಫಿಷಿಯಂಟ್ ವಾಟರ್ ಆ್ಯಂಡ್ ಲೈಟ್ ಫಾರ್ ದ ಸೀಡ್ಸ್ ಟು ಜರ್ಮಿನೇಟ್. ಸೊ ಜರ್ಮಿನೇಟ್ ಈಸ್ ದಿ ಅಂಡರ್ಲೈನ್ಡ್ ವರ್ಡ್. ಓಕೆ, ಹಾಗಾಗಿ ವಿಚ್ ಆರ್ ದಿ ಈಕ್ವಲೆಂಟ್ ಟರ್ಮ್ಸ್ ಹಿಯರ್ ಅಂತ ಅಂದರೆ ಬ್ರೀಡ್. ಬ್ರೀಡ್ ಅಂತ ಹೇಳಿದ್ರೆ ಹುಟ್ಟುವಂಥದ್ದು ಅಂದ್ರೇನು, ಅದು ಮಲ್ಟಿಪ್ಲೈ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ನೀರು ಅಲ್ಲಿ ಶೇಖರಣೆ ಆಗಿದೆ, ಗಲೀಜು ನೀರು ಅಲ್ಲಿ ಇತ್ತು ಅಂತ ಹೇಳಿದ್ರೆ ಮಸ್ಕಿಟೋಸ್ ಬ್ರೀಡ್ ಅಂತ ಹೇಳಿದ್ರೇನು, ಅದು ಒಂದಕ್ಕೊಂದು ಮಲ್ಟಿಪ್ಲೈ ಆಗೋದನ್ನು ವಿ ಕಾಲ್ ಇಟ್ ಆಸ್ ಮಸ್ಕಿಟೋ ಬ್ರೀಡಿಂಗ್. ದ ಫಿಶ್ ಬ್ರೀಡಿಂಗ್ ಇನ್ ದ ಸೀಸನ್ ಅಂತ ಹೇಳ್ತೀವಿ, ಅಂದರೆ ಜಾಸ್ತಿ ಆಗೋದು ಥ್ರೂ ರೀಪ್ರೊಡಕ್ಷನ್. ದಟ್ ಈಸ್ ಕಾಲ್ಡ್ ಆಸ್ ಬ್ರೀಡಿಂಗ್. ಓಕೆ, ಮಲ್ಟಿಪ್ಲೈಯಿಂಗ್ ದ ನಂಬರ್ ಈಸ್ ಕಾಲ್ಡ್ ಬ್ರೀಡಿಂಗ್. ಸ್ಪ್ರೌಟ್ ಅಂತ ಹೇಳಿದ್ರೇನು, ಚಿಗುರೋದು, ಮೊಳಕೆ ಬರುವಂಥದ್ದು, ಚಿಗುರೋದು, ಒಳಗಿನಿಂದ ಆ ಬೀಜದಿಂದ ಯಾವಾಗ ಜೀವ ಹೊರಗಡೆ ಬರುತ್ತೆ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಸ್ಪ್ರೌಟಿಂಗ್. ಓಕೆ, ಒಂದು ಕಾಳಿರುತ್ತೆ, ನೀವು ಅದನ್ನು ನೆನೆಸಿಟ್ಟಿರ್ತೀರ, ಅದು ಮೊಳಕೆ ಹೊಡೆಯತ್ತಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಸ್ಪ್ರೌಟಿಂಗ್. ಅದನ್ನು ನಾವು ಮೊಳಕೆ ಕಾಳುಗಳು ಅಂತ ಹೇಳ್ತೀವಿ. ದಟ್ ಮೀನ್ಸ್ ಸ್ಪ್ರೌಟ್ಸ್ ಅಂತ ಅರ್ಥ. ಮೊಳಕೆ ಕಾಳನ್ನ ಏನಂತೀವಿ, ಸ್ಪ್ರೌಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸ್ಪ್ರೌಟ್, ಸ್ಪೌಟ್, ದಿಸ್ ಇಸ್ ಡಿಫ್ರೆಂಟ್. ಸ್ಪ್ರೌಟ್ ಇಸ್ ಡಿಫ್ರೆಂಟ್ ಫ್ರಮ್ ಸ್ಪೌಟ್. ಓಕೆ, ಸೊ ಅದು ಸ್ಪೌಟಿಂಗ್ ಅಂತ ಹೇಳಿದ್ರೆ ಒಂಥರ ನಾವು ಸ್ಪಿಟಿಂಗ್ ಆ ಥರ ಆಗುತ್ತೆ. ಓಕೆ, ಸೊ ದೆನ್ ಟರ್ಮಿನೇಟ್ ಅಂತ ಹೇಳಿದ್ರೆ ಅವರನ್ನ ಸೆಂಡಿಂಗ್ ಆಫ್, ಟರ್ಮಿನೇಟಿಂಗ್ ಅಂತ ಹೇಳಿದ್ರೆ ಕ್ಯಾನ್ಸಲಿಂಗ್ ದೇರ್ ನೇಮ್, ಸೆಂಡಿಂಗ್ ದೆಮ್ ಅವೇ, ದಟ್ ಈಸ್ ಕಾಲ್ಡ್ ಆಸ್ ಟರ್ಮಿನೇಟಿಂಗ್. ಈಗ ಯಾವ್ದು ಕರೆಕ್ಟ್ ಅನ್ಸುತ್ತೆ? ದಿಸ್ ಈಸ್ ದ ರೈಟ್ ಒನ್. ಸ್ಪೌಟ್ ಈಸ್ ಅನ್ ಎಕ್ಸ್ಪ್ರೆಷನ್. ಇದು ಒಂಥರ ನೆಗೆಟಿವ್ ಎಕ್ಸ್ಪ್ರೆಷನ್, ಸ್ಪೌಟಿಂಗ್ ಅಂತ ಹೇಳೋದು. ಸ್ಪ್ರೌಟ್ ಅಂದರೆ ಚಿಗುರೋದು. ಸೊ ಇಲ್ಲಿ ಜರ್ಮಿನೇಟ್ ಅಂತ ಹೇಳಿದ್ರೆ ಯಾವ್ದು ಸೆಟ್ ಆಗುತ್ತೆ? ಸ್ಪ್ರೌಟ್ ಈಸ್ ದಿ ರೈಟ್ ಆನ್ಸರ್. Okay, then next one. My friends promised to look up my sister when she went to London. ಓಕೆ, ಲುಕ್ ಅಪ್ ಮೈ ಸಿಸ್ಟರ್ ವೆನ್ ಶಿ ವೆಂಟ್ ಟು ಲಂಡನ್. ಈಗ ನನ್ನ ತಂಗಿ ಲಂಡನ್ಗೆ ಹೋದಾಗ, ನನ್ನ ತಂಗಿ ಅಥವಾ ಅಕ್ಕ, ಮೈ ಫ್ರೆಂಡ್ಸ್ ಪ್ರಾಮಿಸ್ ಟು ಲುಕ್ ಅಪ್ ಮೈ ಸಿಸ್ಟರ್. ಲುಕ್ ಅಪ್ ಅಂತ ಅಂದ್ರೇನು, ನನ್ನ ಸ್ನೇಹಿತರು ಪ್ರಾಮಿಸ್ ಮಾಡಿದ್ರು ದಟ್ ದೇ ವುಡ್ ಟೇಕ್ ಕೇರ್ ಆಫ್ ಮೈ ಸಿಸ್ಟರ್ ವೆನ್ ಶಿ ವೆಂಟ್ ಟು ಲಂಡನ್ ಅಂತ. ಅಂದರೆ ಸರ್ವೆ ಮಾಡ್ತಾರ ಸಿಸ್ಟರ್ನ, ಲುಕ್ ಆಫ್ಟರ ಅಥವಾ ವಿಸಿಟ ಅಥವಾ ಗ್ರೀಟ. ಸೊ ಯಾವ್ದ್ಯಾವುದು? ಸರ್ವೆ ಮೀನ್ಸ್ ಕಂಪ್ಲೀಟ್ ಎಕ್ಸಾಮಿನೇಷನ್ ಇಸ್ ಕಾಲ್ಡ್ ಸರ್ವೇಯಿಂಗ್. ಲುಕ್ ಆಫ್ಟರ್ ಅಂದರೆ ನೋಡ್ಕೊಳ್ಳೋ ಅಂಥದ್ದು. ವಿಸಿಟ್ ಅಂತ ಅಂದರೆ ಅವರನ್ನು ನೋಡಿ ವಿಸಿಟ್ ಮಾಡೋವಂಥದ್ದು, ಭೇಟಿ ಮಾಡೋವಂಥದ್ದು. ಗ್ರೀಟ್ ಅಂತ ಅಂದರೆ ಜಸ್ಟ್ ಹೋಗಿ ಗ್ರೀಟ್ ಮಾಡಿ ವಿಷಯಸನ್ನು ತಿಳಿಸಿ ಬರೋವಂಥದ್ದು. ಸೊ ದೇ ಪ್ರಾಮಿಸ್ ಟು ಲುಕ್ ಅಪ್ ಮೈ ಸಿಸ್ಟರ್ ವೆನ್ ಶಿ ವೆಂಟ್ ಟು ಲಂಡನ್ ಅಂತ ಹೇಳಿದ್ರೆ ಲುಕ್ ಆಫ್ಟರ್ ಅಂತ ಆಗತ್ತಾ, ವಿಸಿಟ್ ಅಂತ ಆಗತ್ತಾ? ಈಗ ಫ್ರೆಂಡ್ಸು ಅಲ್ಲಿ ಲಂಡನ್ಗೆ ಹೋದಾಗ, ಸಿಸ್ಟರ್ ಸಿಕ್ಕಿದಾಗ, ದೇ ಪ್ರಾಮಿಸ್ ದಟ್ ದೇ ವುಡ್ ವಿಸಿಟ್ ಹರ್. ಓಕೆ, ಸೊ ಇಲ್ಲಿ ಶಿ ಅಲ್ಲ, ವೆನ್ ದೇ ವೆಂಟ್ ಟು ಲಂಡನ್. ಸೊ ಅವರು ಲಂಡನ್ಗೆ ಹೋಗೋವಾಗ ನನಗೆ ಪ್ರಾಮಿಸ್ ಮಾಡೋದು, ನಿಮ್ಮ ಸಿಸ್ಟರ್ನ ನಾವು ಭೇಟಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಲುಕ್ ಆಫ್ಟರ್ ಅಂದರೆ ಅವ್ರು ನೋಡ್ಕೊಳ್ಳೋಂಥದ್ದು ಏನಿಲ್ಲ, ಅಲ್ಲಿ ಗ್ರೀಟ್ ಮಾಡೋದು ಅಲ್ಲ, ವಿಸಿಟ್. ನಾವು ಒಂದು ಸತಿ ಹೋಗಿ ಅವರನ್ನು ಭೇಟಿ ಮಾಡಿ ಬರ್ತೀವಿ ಅಂತ ಅಶ್ಯೂರ್ ಮಾಡಿದ್ರು. ಓಕೆ, ಸೊ ವಿಸಿಟ್ ಈಸ್ ದ ರೈಟ್ ವರ್ಡ್ ಹಿಯರ್. ದೆನ್ ನೆಕ್ಸ್ಟ್ ಒನ್. The teacher reiterated her statement. ಅಂದರೆ ಇಲ್ಲಿ ದ ಟೀಚರ್ reiterated her statement ಅಂದರೆ ಏನು? ಅರ್ಥ ಏನು ಅಂದರೆ, ಟೀಚರ್ ಹೇಳಿದ್ದನ್ನು ಇನ್ನೊಂದು ಸರ್ತಿ ಹೇಳಿದಾಗ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ರೀಟರೇಷನ್. ರೀಟರೇಷನ್ ಅಂತಂದರೆ ಟೆಲ್ಲಿಂಗ್ ದ ಸೇಮ್ ಥಿಂಗ್ ಅಗೇನ್ ಆರ್ ಒನ್ಸ್ ಮೋರ್. ದಟ್ ಈಸ್ ಕಾಲ್ಡ್ ಆ್ಯಸ್ ರೀಟರೇಷನ್. ಆಲ್ ರೈಟ್. ಸೊ ದ ಟೀಚರ್ ರೀಟರೇಟೆಡ್ ಹರ್ ಸ್ಟೇಟ್ಮೆಂಟ್ ಅಂದರೆ ಅವ್ರು ಏನು ಹೇಳಿದ್ರು ಅದನ್ನು ಇನ್ನೊಂದು ಸರ್ತಿ ಹೇಳಿದ್ರು ಅಂತ ಅರ್ಥ. ಹಾಗಾಗಿ ವಿಚ್ ಈಸ್ ದ ರೈಟ್ ಆಪ್ಷನ್ ಅಂತ ನೋಡೋಣ. ರಿಟ್ರಾಕ್ಟೆಡ್ ಅಂದರೆ ಗೋಯಿಂಗ್ ಬ್ಯಾಕ್. ಆಲ್ ರೈಟ್. ಸೊ ರಿಟ್ರಾಕ್ಟ್ ಅಂತ ಹೇಳಿದ್ರೆ ಟೇಕಿಂಗ್ ಬ್ಯಾಕ್ ಅಂತ ಹೇಳಿ, ವಾಪಸ್. ಓಕೆ, ದಟ್ ಈಸ್ ಕಾಲ್ಡ್ ರಿಟ್ರಾಕ್ಷನ್. ರಿಪೀಟೆಡ್ ಅಂತ ಅಂದರೆ ಹೇಳಿದ್ದನ್ನು ಇನ್ನೊಂದು ಸರ್ತಿ ಹೇಳುವಂಥದ್ದು. ಡಿಸ್ಪ್ಯೂಟೆಡ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಡಿಸ್ಪ್ಯೂಟ್ ಅಂತ ಹೇಳಿದ್ರೆ ಏನೋ ಒಂಥರ ಅಲ್ಲಿ ಲೀಗಲ್ ಆಗಿ ಬಂದಿರೋಂತಹ ಡಿಫರೆನ್ಸನ್ನು ಡಿಸ್ಪ್ಯೂಟ್
ಅಂತ ಹೇಳ್ತೀವಿ. ಅಲ್ಲಿ ಏನೋ ಹೊಂದಾಣಿಕೆ ಇಲ್ಲ, ಏನೋ ಒಂಥರ ಘರ್ಷಣೆ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಅ ಡಿಸ್ಪ್ಯೂಟ್. ಎವ್ರಿಥಿಂಗ್ ಈಸ್ ನಾಟ್ ವೆಲ್ ದೇರ್ ಇಸ್ ಸಮ್ ಟೈಪ್ ಆಫ್ ಅನ್ ಆರ್ಗ್ಯುಮೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಅ ಡಿಸ್ಪ್ಯೂಟ್. ಅ ಫೈಟ್, ಅ ಕ್ವಾರಲ್, ಆ್ಯನ್ ಆರ್ಗ್ಯುಮೆಂಟ್ ಇಸ್ ಕಾಲ್ಡ್ ಆಸ್ ಅ ಡಿಸ್ಪ್ಯೂಟ್. ರೀಟ್ರೇಸ್ಡ್ ಅಂತ ಹೇಳಿದ್ರೆ ಮತ್ತೆ ಹುಡುಕಾಟ ಮಾಡೋ ಅಂಥದ್ದು, ರೀಟ್ರೇಸಿಂಗ್ ಅನ್ನೋದು ಮತ್ತೆ ಹುಡುಕುವಂಥದ್ದು. ಹಾಗಾಗಿ ಇಲ್ಲಿ ಟೀಚರ್ ಅದು ಹೇಳಿದ್ದನ್ನ ಮತ್ತೊಂದು ಸರ್ತಿ ಹೇಳಿದ್ರು ಅಂತ ಹೇಳಿದ್ರೆ ವಿಚ್ ಈಸ್ ದ ರೈಟ್ ಆಪ್ಷನ್? ರಿಟ್ರಾಕ್ಟೆಡ್, ಗೋಯಿಂಗ್ ಬ್ಯಾಕ್, ರಿಪೀಟೆಡ್, ಟೆಲಿಂಗ್ ಇಟ್ ಓವರ್, ಡಿಸ್ಪ್ಯೂಟ್ ಇಸ್ ಅನ್ ಆರ್ಗ್ಯುಮೆಂಟ್, ರೀಟ್ರೇಸ್ಡ್ ಇಸ್ ಟು ಲುಕ್ ಓವರ್, ಮತ್ತೆ ಹುಡುಕಾಟ ಮಾಡೋವಂಥದ್ದು. ಸೊ ಯಾವ್ದು ಕರೆಕ್ಟ್ ಅನ್ಸುತ್ತೆ? ರಿಪೀಟೆಡ್ ಹರ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಅರ್ಥ ಆಗಬೇಕು ಎಲ್ಲರಿಗೂ ಅಂತ ಹೇಳಿ ಇನ್ನೊಂದು ಸರ್ತಿ ಹೇಳಿದ್ರಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ ರೀಟರೇಷನ್, ರೆಪಿಟಿಷನ್ of the statement. Then he was trying to put across his ideas to the audience. ಅಂದ್ರೆ ಹಿ ಅಂತ ಹೇಳಿದ್ರೆ ಇಲ್ಲಿ ಆಡಿಯನ್ಸ್ ಇರೋದ್ರಿಂದ ನಾವು ಸ್ಪೀಕರ್ ಅಂತ ತಗೊಳ್ಬೇಕು. ಹಿ ವಾಸ್ ಟ್ರೈಂಗ್ ಟು ಪುಟ್ ಅಕ್ರಾಸ್ ಹಿಸ್ ಐಡಿಯಾಸ್ ಅಂತ ಹೇಳಿದ್ರೆ ಅವನ ಆಲೋಚನೆಗಳನ್ನು ಆಡಿಯನ್ಸ್ಗೆ ತಲುಪುವಂಥ ಪ್ರಯತ್ನನ ಮಾಡ್ತಾ ಇದ್ದ ಸ್ಪೀಕರ್ ಅಂತ. ಸೊ ಪುಟ್ ಅಕ್ರಾಸ್ ಅಂತಂದ್ರೇನು? ಐ ಆಮ್ ಟ್ರೈಂಗ್ ಟು ಪುಟ್ ಅಕ್ರಾಸ್ ಮೈ ಥಾಟ್ಸ್ ಟು ಯು ಅಂತಂದ್ರೇನು? ಪುಟ್ ಅಕ್ರಾಸ್ ಅಂದರೆ ನನ್ನಿಂದ ನಿಮಗೆ ತಲುಪಿಸುವಂತಹ ಒಂದು ಪ್ರಯತ್ನ, ದಟ್ ಈಸ್ ಕಾಲ್ಡ್ ಆಸ್ ಪುಟ್ಟಿಂಗ್ ಅಕ್ರಾಸ್. ಈ ಕಡೆಯಿಂದ ಆ ಕಡೆಗೆ ಯಾವುದನ್ನಾದರೂ ನಾವು ಪಾಸ್ ಮಾಡಿದಾಗ, ಆಲ್ ರೈಟ್, ವೆದರ್ ಇಟ್ ಈಸ್ ಥಾಟ್ಸ್, ಓಕೆ, ಆರ್ ವೆದರ್ ಇಟ್ ಈಸ್ ಸಮ್ ಆಬ್ಜೆಕ್ಟ್, ಓಕೆ, ವೇರ್ ಯು ಆರ್ ಪಾಸಿಂಗ್ ಇಟ್ ಫ್ರಮ್ ದಿಸ್ ಎಂಡ್ ಟು ದಿ ಅದರ್ ಪರ್ಸನ್ ಆಪೋಸಿಟ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಪುಟ್ಟಿಂಗ್ ಅಕ್ರಾಸ್ ಅಂತ ಹೇಳಿ. ಸೊ ಇಲ್ಲಿ ದ ಸ್ಪೀಕರ್ ಇಸ್ ಟ್ರೈಂಗ್ ಟು ಪುಟ್ ಅಕ್ರಾಸ್ ಹಿಸ್ ಐಡಿಯಾಸ್ ಟು ದಿ ಆಡಿಯನ್ಸ್. ಆಡಿಯನ್ಸ್ ಅಂದ್ರೆ ಏನು? ಎದುರುಗಡೆ ಕೂತ್ಕೊಂಡಿರೋ ಅಂತಹ ಜನ, ಅದು ಕೇಳಿಸ್ಕೊಳ್ಳೋಕ್ಕೆ ಬಂದಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸನ್ನಿವೇಶನ ನೋಡೋದಕ್ಕೆ ಬಂದಿರ್ಬೋದು, ದಟ್ ಈಸ್ ಕಾಲ್ಡ್ ಆಸ್ ಆ್ಯನ್ ಆಡಿಯನ್ಸ್. ಸೊ ಹಾಗಂದ್ರೆ ಏನು? ರೀಕನ್ವೆ, ಟು ಕ್ರಾಸ್, ಟು ಆರ್ಗ್ಯೂ, ಟು ಇನ್ಫ್ಲೂಯೆನ್ಸ್. ಸೊ ಟು ಪುಟ್ ಅಕ್ರಾಸ್ ಅಂದರೆ ಟು ಕನ್ವೆ, ರೀಕನ್ವೆ ಅಂದರೆ ಈ ಕಡೆಯಿಂದ ಅಲ್ಲಿ ಕನ್ವೇಯಿಂಗ್, ಕಮ್ಯುನಿಕೇಟಿಂಗ್. ಟು ರೀಕನ್ವೆ ಹೇಳಿದ್ದನ್ನು ಮತ್ತೆ ಕನ್ವೆ ಮಾಡ್ತಾ ಇರೋವಂಥದ್ದು. ಟು ಕ್ರಾಸ್ ಅಂದರೆ ಇಲ್ಲಿಂದ ಅಲ್ಲಿಗೆ ದಾಟೋ ಅಂಥದ್ದನ್ನು ನಾವು ಟು ಕ್ರಾಸ್ ಅಂತ ಹೇಳ್ತೀವಿ, ಕ್ರಾಸಿಂಗ್. ಟು ಆರ್ಗ್ಯೂ ಅಂತ ಹೇಳಿದ್ರೆ ವರ್ಬಲ್ ಆರ್ಗ್ಯುಮೆಂಟ್, ಓಕೆ, ಮಾತಲ್ಲೇ ಒಂದು ಜಗಳನ ಮಾಡೋವಾಗ, ಒಂದು ಏನಂತೆ ಆರ್ಗ್ಯುಮೆಂಟ್ ಅಂತ ಹೇಳಿ ವಿವಾದ ಮಾಡೋವಾಗ, ದಟ್ ಈಸ್ ಅನ್ ಆರ್ಗ್ಯುಮೆಂಟ್. ಟು ಇನ್ಫ್ಲೂಯೆನ್ಸ್ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಪ್ರಭಾವ ಮಾಡೋವಂಥದ್ದನ್ನು ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ. ಆದರೆ ಇನ್ಫ್ಲೂಯೆನ್ಸ್ ಇಲ್ಲಿ ಸೆಟ್ ಆಗಲ್ಲ, ಆರ್ಗ್ಯೂನು ಸೆಟ್ ಆಗಲ್ಲ, ಕ್ರಾಸಿಂಗು ಸೆಟ್ ಆಗಲ್ಲ. ಸೊ ಇಟ್ ಈಸ್ ಕನ್ವೇಯಿಂಗ್. ಸೊ ಹಿ ಈಸ್ ಟ್ರೈಂಗ್ ಟು ಕನ್ವೇ ಹೀಸ್ ಐಡಿಯಾಸ್. ಕನ್ವೇ ಅಂದ್ರೇನು? ಫ್ರಮ್ ಹಿಯರ್ to there, he is trying to put his ideas into the minds of the audience, okay. So that therefore reconvey is the right option. For example, if you have some question papers with you anta helidre, you can please work out all these exercises. ನಿಮಗೂ ಸಹ ಪ್ರಾಕ್ಟೀಸ್ ಆಗಬೇಕಲ್ಲ, ಕ್ವಶನ್ ಪೇಪರ್ಸ್ನೆಲ್ಲ ತೆಗೆದು ನೀವು ಈ ಎಕ್ಸಸೈಸ್ನ ತಗೊಳ್ಳಿ. ಐಡೆಂಟಿಫೈಯಿಂಗ್ ದ ರೈಟ್ ವರ್ಡ್ ಅಥವಾ ಸಿನೋನಿಮ್ ಆರ್ ದ ನಿಯರೆಸ್ಟ್ ಇನ್ ಮೀನಿಂಗ್ ಟು ದ ಅಂಡರ್ಲೈನ್ಡ್ ವರ್ಡ್, ಇದನ್ನೆಲ್ಲ ಆ ಎಕ್ಸಸೈಸನ್ನು ತಗೊಂಡು ನಿಮ್ಮ ಹತ್ರ ಪುಸ್ತಕನೋ ಅಥವಾ ಕ್ವಶನ್ ಪೇಪರೋ ಇತ್ತು ಅಂತ ಹೇಳಿದ್ರೆ, ಯು ಪ್ಲೀಸ್ ವರ್ಕ್ ಔಟ್ ಆಲ್ ದೀಸ್ ಎಕ್ಸಸೈಸಸ್, ಓಕೆ, ಬಿಕಾಸ್ ವಿ ಆರ್ ಡೂಯಿಂಗ್ ಇಟ್ ಒನ್ ಆಫ್ಟರ್ ದಿ ಅದರ್ ಕಾನ್ಸೆಪ್ಟ್ ಇನ್ ಡೀಟೇಲ್. ಹಾಗಾಗಿ ಯು ಟ್ರೈ ಟು ಅಂಡರ್ಲೈನ್ ಯಾವ್ದು ಕರೆಕ್ಟ್ ಇರ್ಬೋದು, ಸರಿನಾ ತಪ್ಪಾ ಅಂತ ಹೇಳಿ ನೀವೇ ಮಾಡಿ. ಫಸ್ಟ್ ಆನ್ಸರನ್ನು ನೋಡ್ಬಿಟ್ಟು ಆಮೇಲೆ ಟಿಕ್ ಮಾಡೋದಲ್ಲ. ಯು ಅಸೆಸ್ ಯುವರ್ ಓನ್ ಸೆಲ್ಫ್. ನನಗೆ ಯಾವ್ದು ಕರೆಕ್ಟ್ ಅನ್ಸುತ್ತೆ, ಲೆಟ್ ಮೀ ಟ್ರೈ ಔಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಡ್. ನಾನೇ ಸ್ವಲ್ಪ ಗೆಸ್ ಮಾಡೋಣ, ನಿಯರೆಸ್ಟ್ ಮೀನಿಂಗ್ ಇಲ್ಲಿ ಕಾಂಟೆಕ್ಸ್ಟ್ಗೆ ಯಾವ್ದು ಕರೆಕ್ಟ್ ಇರಬಹುದು, ನಾನೊಂದು ಅನಲೈಸ್ ಮಾಡಿಕೊಂಡು ನೋಡೋಣ ಅಂತ ಹೇಳಿಬಿಟ್ಟು ನೀವು ಟ್ರೈ ಮಾಡಿ, ಓಕೆ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್, ಆಲ್ ರೈಟ್. ದೆನ್ ನೆಕ್ಸ್ಟ್ ಒನ್, though the murderer was caught, his accomplice escaped. ಈಗ now it is not only in the regular terms but sometimes there are some legal terms also that we have to learn. ಈಗ accomplice ಅಂತ ಹೇಳಿದ್ರೆ ಜೊತೆಯಲ್ಲಿ ಯಾವುದೇ ಒಂದು that means particularly when it comes to serious actions like ಕೊಲೆ, ದರೋಡೆ, ಇಂಥದ್ದೆಲ್ಲ ಇಲ್ಲೀಗಲ್ ಆಗಿ ನಾವು ಮಾಡೋವಾಗ ಇಂಥ ಟರ್ಮ್ಸ್ ಬರುತ್ತೆ, accomplice ಅಂತ ಹೇಳಿ. accomplish ಅನ್ನೋದು ಬೇರೆ, accomplish ಅಂದರೆ ಸಾಧಿಸೋದು ಅಂಥದ್ದು, ಸಾಧನೆ ಮಾಡೋ ಅಂಥದ್ದು. So please be clear, accomplice, okay. ಇನ್ನೊಂದು accomplish.
ಈಗ ನಿಮ್ಮ ಎಕ್ಸಾಮಲ್ಲೇ ಏನಾಗುತ್ತೆ, ಸಿಮಿಲರ್ ಆಗಿ ಸೌಂಡ್ ಆಗೋವಂಥ, ಅಂದರೆ ಆ ಸೌಂಡು ಹೇಳೋದಕ್ಕೆ ಒಂದೇ ಥರ ಇರುತ್ತೆ ಆಲ್ಮೋಸ್ಟ್, ಆದರೆ ನೀವು ಕರೆಕ್ಟಾಗಿ ಅದನ್ನು ಗುರುತಿಸ್ಬೇಕು. ಅಕಾಂಪ್ಲಿಷ್. ಓಕೆ, ಅಕಾಂಪ್ಲಿಸ್ ಅಂತಂದರೆ ಜೊತೆಗಾರರು. ಪರ್ಟಿಕ್ಯುಲರ್ ಆಗಿ ನಾವು ಯಾವುದೇ ಇಲ್ಲೀಗಲ್ ಆಗಿ ಕಾನೂನು ವಿರುದ್ಧವಾಗಿ ನಾವೇನಾದರೂ ಮಾಡ್ತಾಯಿದ್ರೆ ನಮ್ಮ ಜೊತೆಗಾರರು ಯಾರಾದರೂ ಇದ್ದರೆ, ಕೊಲೆ ಮಾಡೋವಾಗಲೂ ದರೋಡೆ ಮಾಡೋವಾಗಲೂ ಏನಾದರೂ ಮಾಡೋವಾಗ ನಮ್ಮ ಜೊತೆಗಾರರನ್ನು ವಿ ಕಾಲ್ ದಟ್ ಪರ್ಸನ್ ಆ್ಯಸ್ ಆ್ಯನ್ ಅಕಾಂಪ್ಲಿಸ್. ಓಕೆ, ಅಕಾಂಪ್ಲಿಷ್ ಅಂತ ಅಂದರೆ ಅಕಾಂಪ್ಲಿಷ್ ಅಂದರೆ ದೊಡ್ಡ ದೊಡ್ಡ ಹೆಸರು ಗಳಿಸುವಂಥದ್ದು, ಒಳ್ಳೆ ಕೆಲಸ ಮಾಡೋವಂಥದ್ದು, ಸಕ್ಸಸ್ಸನ್ನು ರೀಚ್ ಆಗುವಂಥದ್ದು, ದಟ್ ಈಸ್ ಕಾಲ್ಡ್ ಆ್ಯಸ್ ಅಕಾಂಪ್ಲಿಷ್ಮೆಂಟ್. ಅಚೀವ್ಮೆಂಟ್ನ ನಾವು ಅಕಾಂಪ್ಲಿಷ್ಮೆಂಟ್ ಅಂತಾನು ಕರಿತೀವಿ, ಸಕ್ಸಸ್ಸನ್ನು ಅಕಾಂಪ್ಲಿಷ್ಮೆಂಟ್ ಅಂತ ಕರಿತೀವಿ. ಹಾಗಾಗಿ ಇಲ್ಲೇನು ಬರ್ತಿದೆ, ಇದು ಮರ್ಡರರ್ ಅಂತ ಹೇಳಿದಾಗ ಇಟ್ ಈಸ್ ಆ್ಯಂಟಿ ಲಾ ಅಲ್ವಾ. ಸೊ ಇಲ್ಲೀಗಲ್ ಅಲ್ಲಿ ಕಾನೂನು ಬಾಹಿರವಾಗಿ ಇರುವಂಥದ್ದು. ಸೊ ದೋ ದ ಮರ್ಡರರ್ ವಾಸ್ ಕಾಟ್ ಅಂದರೆ ನಿಜವಾಗ್ಲೂ ಕೊಲೆ ಮಾಡಿದವನು ಬಿದ್ರೂ ಸಹ, ಕಾಟ್ ಅಂತಂದ್ರೇನು ಬಿದ್ರೂ ಸಹ, ಹಿಸ್ ಅಕಾಂಪ್ಲಿಸ್ ಎಸ್ಕೇಪ್ಡ್ ಅಂದ್ರೇನು ಅವನ ಜೊತೆ ಇದ್ದಂತಹ ವ್ಯಕ್ತಿ ತಪ್ಪಿಸ್ಕೊಂಡ. ಸೊ ಇಲ್ಲಿ ಅಕಾಂಪ್ಲಿಸ್ ಅಂತ ಹೇಳಿದ್ರೆ ಯಾವ್ಯಾವ ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ರಿಂಗ್ ಲೀಡರ್ ಅಂದರೆ ಯಾರು ಸೂತ್ರಧಾರ, ಯಾರು ಆಟ ಆಡಿಸ್ತಾರಲ್ಲ ಸರ್ಕಸಲ್ಲಿ, ರಿಂಗ್ ಲೀಡರ್ ಅವ್ನು ಹೇಳ್ದಂಗೆ ಕೇಳೋವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ರಿಂಗ್ ಲೀಡರ್. ವಿಕ್ಟಿಮ್ ಅಂತ ಹೇಳಿದ್ರೆ ಯಾರ ಮೇಲೆ ಏನಾದರೂ ಒಂದು ತಪ್ಪು ಆಗಿರುತ್ತೆ, ಅನ್ಯಾಯ ಆಗಿರುತ್ತೆ, ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಅ ವಿಕ್ಟಿಮ್. ನನ್ನ ಮೇಲೆ ಏನೋ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನನ್ನನ್ನು ವಿಕ್ಟಿಮ್ ಅಂತ ಹೇಳ್ತಾರೆ, ಬಲಿಪಶು ಅಂತ ಹೇಳ್ತಾರೆ. ದೆನ್ ಅಕಾಂಪ್ಲಿಷ್, ಐ ಟೋಲ್ಡ್ ಯು. ಓಕೆ, ಅಕಾಂಪ್ಲಿಷ್ ಅಂದರೆ ಸಾಧಿಸುವಂಥದ್ದು. ಇಲ್ಲಿ ಕಂಪ್ಯಾನಿಯನ್ ಅಂತಂದರೆ ಜೊತೆಗಾರ. ಓಕೆ, ಒನ್ ಹೂ ಈಸ್ ದೇರ್ ವಿತ್ ಹಿಮ್ ಇನ್ ದ ಕ್ರೈಮ್. ಹಾಗಾಗಿ ಇದು ಸಾಧನೆ ಅಂತ ಹೇಳಿ ನಾ ಯಾಕೆ ಬರಿತಿದ್ದೀನಿ ಅಂದರೆ ನಿಮಗೆ ಈ ಪದಗಳದ್ದು ಒಂದು ಸ್ವಲ್ಪ ಅರ್ಥಗಳು ಗೊತ್ತಾಗಬೇಕು. ಈ ಸೆಂಟೆನ್ಸೇ ಓಕೆ, ಯುವರ್ ಐಡೆಂಟಿಫೈಯಿಂಗ್ ದ ವರ್ಡ್, ಬಟ್ ಇದ್ರ ಮೀನಿಂಗು ಗೊತ್ತಾದಾಗ ನೆಕ್ಸ್ಟ್ ನಿಮಗೆ ಉಪಯೋಗ ಆಗುತ್ತೆ. ಸೊ ವಿಕ್ಟಿಮ್ ಅಂತ ಅಂದರೆ ಬಲಿಪಶು, ಸ್ಕೇಪ್ ಗೋಟ್ ಅಂತಲೂ ಸಹ ಹೇಳ್ತೀವಿ. ಯಾರ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತಿದೆ ಅಲ್ಲ, ಸೊ ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಅ ವಿಕ್ಟಿಮ್. ರಿಂಗ್ ಲೀಡರ್ ಅಂದರೆ ಸೂತ್ರಧಾರ. ಓಕೆ, ದೆನ್ ಸೊ ಇಲ್ಲಿ ಯಾವುದು ಮರ್ಡರರ್ ವಾಸ್ ಕಾಟ್, ಮರ್ಡರರ್ ಸಿಕ್ಕಿಬಿದ್ದ, ಆದರೆ ಯಾರು ತಪ್ಪಿಸ್ಕೊಂಡಿದ್ದು, ಅಕಾಂಪ್ಲಿಸ್ ಎಸ್ಕೇಪ್ಡ್ ಅಂದರೆ ಅವನ ಜೊತೆ ಇದ್ದಂತಹ ಕಂಪ್ಯಾನಿಯನ್. ಓಕೆ, ದಟ್ ಪರ್ಸನ್ ಎಸ್ಕೇಪ್ಡ್ ಅಂತ ಹೇಳಿ. ನೆಕ್ಸ್ಟ್ ಒನ್, ಐ ಫೌಂಡ್ ಹಿಸ್ ಕ್ರೂಡ್ ಮ್ಯಾನರ್ಸ್ ಅಬಾಮಿನೇಬಲ್ ಅಂತ ಅಂದ್ರೇನು, ಕ್ರೂಡ್ ಅಂತ ಹೇಳಿದ್ರೆ ಅನ್ಸಿವಿಲೈಸ್ಡ್ ಆಗಿರೋದು, ಒರಟೊರಟಾಗಿ ರಫ್ ಆಗಿ ಇರೋವಂಥದ್ದು, ರಿಫೈನ್ಡ್ ನೇಚರ್ ಇಲ್ಲದೆ ಇರೋವಂಥದ್ದು, ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಇರೋವಂಥದ್ದು, ಬಹಳ ಆರ್ಡಿನರಿ ಕ್ರೂಡಾಗಿ ಹೇಗಂದರೆ ಹಾಗೆ ಇರುವಂಥದ್ದು, ಅದನ್ನು ವಿ ಕಾಲ್ ಇಟ್ ಆಸ್ ಕ್ರೂಡ್ ಮ್ಯಾನರ್ಸ್. ಹೇಗೆ ಎಲ್ಲಿ ಇರಬೇಕು ಅನ್ನೋದು ಗೊತ್ತಿಲ್ಲದೆ ಒಡ್ಡೊಡ್ಡಾಗಿರೋದೊಂದು ಅಂತ ಹೇಳ್ತಾರಲ್ಲ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ವೆರಿ ವೆರಿ ಕ್ರೂಡ್. ಓಕೆ, ಸೊ ಆ ಒಂದು ರಿಫೈನ್ನೆಸ್ ಇಲ್ಲ, ಆಮೇಲೆ ಒಂಥರ ಗಾಂಭೀರ್ಯ ಇಲ್ಲ, ಪಾಲಿಶ್ಡ್ ಬಿಹೇವಿಯರ್ ಇಲ್ಲ ಅಂತ ಹೇಳಿದಾಗ ದಟ್ ಈಸ್ ಕಾಲ್ಡ್ ಆಸ್ ಕ್ರೂಡ್ ಮ್ಯಾನರ್ಸ್. ಅಬಾಮಿನೇಬಲ್ ಅನ್ನು ನೋಡಿದೆ ಅಸಹ್ಯ ಆಗ್ತಾ ಇತ್ತು ನನಗೆ. ಅವ್ನು ನಡ್ಕೊಳ್ಳೋ ಅಂಥ ಒಡ್ಡೊಡ್ಡಾಗಿ ನಡ್ಕೊಳ್ಳೋ ಅಂಥದ್ದು ಮ್ಯಾನರ್ಸ್ ನೋಡಿದಾಗ ನನಗೆ ಒಂಥರ ಹೇಸಿಗೆ ಬರ್ತಾ ಇತ್ತು, ಅಸಹ್ಯ ಆಗ್ತಾ ಇತ್ತು. ಸೊ ವಾಟ್ ಈಸ್ ದ ವರ್ಡ್ ಫಾರ್ ದ್ಯಾಟ್ ಅಂತಂದರೆ ಅಸಹ್ಯ ಪಟ್ಕೊಳ್ಳೋ ರೀತಿ ಇತ್ತು ಅಂತ ಹೇಳಿದರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅಬಾಮಿನೇಬಲ್. ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಒಂಥರ ಅನಿಸುತ್ತೆ, ಸಹಿಸೋಕ್ಕಾಗಲ್ಲ. ಅಸಹ್ಯ ಅಂತಂದರೆ ಸಹಿಸೋಕ್ಕೆ ಆಗದೇ ಇರೋವಂಥದ್ದು. ಸೊ ಫ್ಲ್ಯಾಟರಿಂಗ್, ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ಲ್ಯಾಟರಿಂಗ್ ಅಂದರೆ ಹೊಗಳುವಂಥದ್ದು. ಸಿ ಪ್ರೈಸಿಂಗ್ ಇಸ್ ಡಿಫ್ರೆಂಟ್. ಪ್ರೈಸಿಂಗ್ ಅಂದರೆ ಮೆಚ್ಚುಗೆ ಸೂಚಿಸುವಂಥದ್ದು. ವಿ ಪ್ರೈಸ್, ವಿ ಅಪ್ರಿಷಿಯೇಟ್ ಪೀಪಲ್. ಬಟ್ ಫ್ಲ್ಯಾಟರ್ ಅಂತಂದರೆ ಉತ್ಪ್ರೇಕ್ಷೆ, ಅಲ್ಲಿ ಏನು ಜೆನ್ಯುವಿನ್ ಕ್ವಾಲಿಟೀಸ್ ಇಲ್ಲದೇ ಇದ್ರೂ ಸಹ ವೆನ್ ವಿ ಸ್ಟಾರ್ಟ್ ಓವರ್ ಪ್ರೈಸಿಂಗ್ ಸಂಬಡಿ, ದಟ್ ಈಸ್ ಕಾಲ್ಡ್ ಆಸ್ ಫ್ಲ್ಯಾಟರಿ. ಸ್ಲಾಪಿ ಅಂತ ಹೇಳಿದ್ರೆ ಸಮಥಿಂಗ್ ವೇರ್ ದೆರ್ ಇಸ್ ನೋ ಕ್ವಾಲಿಟಿ. ಓಕೆ, ಸ್ಲಾಪಿ ಆಗಿ ಇರುವಂಥದ್ದು, ವೀಕ್ ಆಗಿ ಇರುವಂಥದ್ದು, ಸೊ ದೆರ್ ಇಸ್ ನೋ ಸ್ಟಫ್ ದೇರ್. ಓಕೆ, ಸೊ ಅಂಥ ಒಂದು ಕ್ವಾಲಿಟಿ ಇಲ್ಲದೇ ಇರುವಂಥ ವಿ ಕಾಲ್ ಇಟ್ ಆಸ್ ಅ ಸ್ಲಾಪಿ. ಈಸಿಯಾಗಿ ಸುಲಭವಾಗಿ ಬೀಳುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಸ್ಲಾಪಿ. ಅಟ್ರಾಕ್ಟಿವ್, ಸಮಥಿಂಗ್ ವಿಚ್ ಇಸ್ ಆಕರ್ಷಕವಾಗಿರೋದು. ಡಿಟೆಸ್ಟೇಬಲ್ ಅಂದರೆ ಅಸಹ್ಯ ಪಡ್ಕೊಳ್ಳೋ ಅಂಥದ್ದು. ಸೊ ಇದರಲ್ಲಿ ಯಾವುದು 4 ಪದಗಳಿದೆ. ವಿಚ್ ಒನ್ ಡು ಯು ಫೀಲ್ ಇಸ್ ಸೂಟೇಬಲ್ ಟು ದ ವರ್ಡ್ ಅಬಾಮಿನೇಬಲ್? ಸೊ ಡಿಟೆಸ್ಟೇಬಲ್ ಅಂತ ಅಂದರೆ ನಮ್ಮಲ್ಲಿ ಹೇಟ್ರೆಡನ್ನು ತರಿಸುವಂಥದ್ದು, ನಮ್ಮ ಒಂಥರ
ಅನ್ಪ್ಲೆಸೆಂಟ್ ಫೀಲಿಂಗನ್ನು ಉಂಟು ಮಾಡಿಸೋ ಅಂಥದ್ದು, ಕಹಿಯಾಗಿ ನಮಗೆ ಕಹಿನ ಕೊಡುವಂಥದ್ದು, ಬೇಜಾರು ಅನಿಸೋವಂಥದ್ದು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಡಿಟೆಸ್ಟೇಬಲ್. ಓಕೆ, ಸೊ ದ ವರ್ಡ್ ದಟ್ ಈಸ್ ಈಕ್ವಲೆಂಟ್ ಟು ಅಬಾಮಿನೇಬಲ್ ಅಂತ ಹೇಳಿದರೆ ದಟ್ ಈಸ್ ಡಿಟೆಸ್ಟೇಬಲ್. ಐ ಡೋಂಟ್ ಲೈಕ್ ಇಟ್ ಬಿಕಾಸ್ ಇಟ್ ಈಸ್ ಇನ್ ಬ್ಯಾಡ್ ಟೇಸ್ಟ್. ಐ ಡೋಂಟ್ ಲೈಕ್ ಇಟ್ ಬಿಕಾಸ್ ಇಟ್ ಈಸ್ ಫಿಲ್ಲಿಂಗ್ ಮೀ ವಿತ್ ಸಮ್ ಟೈಪ್ ಆಫ್ ಆನ್ ಅನ್ಪ್ಲೆಸೆಂಟ್ ಫೀಲಿಂಗ್. ಅನ್ಪ್ಲೆಸೆಂಟ್ ಸೆನ್ಸೇಷನ್ ಆಗುತ್ತೆ. ಅದು ನೋಡಿದ ಕೂಡಲೇ ಒಂಥರ ಬೇಜಾರು ಅನಿಸುತ್ತೆ, ದೂರ ಇರಬೇಕು ಅನಿಸುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅಬಾಮಿನೇಬಲ್. ಸೊ ಒಳ್ಳೆ ಪದಗಳನ್ನ ಕಲ್ತ್ಕೊಂಡ್ವಿ ಇವತ್ತು. ಲೈಕ್ ಅಕಾಂಪ್ಲಿಷ್ ನೋಡಿದ್ವಿ, ವಿಕ್ಟಿಮ್ ನೋಡಿದ್ವಿ, ದೆನ್ ಕ್ರೂಡ್, ಓಕೆ, ದೆನ್ ಅಬಾಮಿನೇಬಲ್, ಡಿಟೆಸ್ಟೇಬಲ್, ಸ್ಲಾಪಿ, ಫ್ಲ್ಯಾಟರಿಂಗ್, ಫ್ಲ್ಯಾಟರರ್ಸ್, ಹೊಗಳಭಟ್ಟರು. ಸೊ ಈಗಾಗಿ ನೋಡಿ ಎಷ್ಟು ಪದಗಳನ್ನು ನಾವು ಒಂದು ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಪ್ಲೀಸ್ ರಿಮೆಂಬರ್ ದೆಮ್. ಸೊ ಇಫ್ ಯು ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಗೋ ಬ್ಯಾಕ್ ಟು ದೀಸ್ ವರ್ಡ್ಸ್ ಆ್ಯಂಡ್ ಟ್ರೈ ಟು ಫೈಂಡ್ ದೆಮ್ ಔಟ್. ಏನಿರ್ಬೋದು ಆ್ಯಂಡ್ ಯು ಸ್ಟಾರ್ಟ್ ಯೂಸಿಂಗ್ ದೆಮ್. ಓಕೆ, ಈ ಪದಕ್ಕೆ ಈ ಪದನ ಹೊಗಳೋದು ಅಂತ ಹೇಳಿದಾಗ ಇನ್ಯಾವುದೋ ಸನ್ನಿವೇಶದಲ್ಲಿ ಯು ಸ್ಟಾರ್ಟ್ ಯೂಸಿಂಗ್ ದಿಸ್. ಓಕೆ, ಹೊಗಳಿಕೆಗೆ ಏನು ಇನ್ನೊಂದು ಪದ, ಫ್ಲ್ಯಾಟರಿ ಅಂತ ಹೇಳಿ. ಆಮೇಲೆ ಜೊತೆಗಾರರಿಗೆ ತಪ್ಪು ಮಾಡೋವಾಗ ಜೊತೆಲಿರೋರ್ಗೆ ಏನಂತೀವಿ, ಅಕಾಂಪ್ಲಿಸ್ ಅಂತ ಹೇಳ್ತೀವಿ. ಆಮೇಲೆ ಯಾವುದನ್ನು ಅಸಹ್ಯ ಪಡ್ಕೊಳ್ಳೋಂಥದ್ದಾಗತ್ತೆ, ಯು ಕಾಲ್ ಇಟ್ ಆಸ್ ಡಿಟೆಸ್ಟೇಬಲ್ ಆರ್ ಅಬಾಮಿನೇಬಲ್. ಓಕೆ, ಒರಟಾಗಿರೋಂಥವ್ರನ್ನ ಕ್ರೂಡ್ ಅಂತ ಹೇಳ್ತೀವಿ. ಯಾರ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತಿದೆ, ವಿ ಕಾಲ್ ದೆಮ್ ಆಸ್ ವಿಕ್ಟಿಮ್ಸ್, ಓಕೆ, ಆಫ್ ಸಚ್ ಥಿಂಗ್ಸ್. ಸೊ ಇದೆಲ್ಲ ನೋಡಿ, ಸಿ ನೈಸ್ ವರ್ಡ್ಸ್ ಇದೆಲ್ಲ. ಸಿ ಒನ್ ಥಿಂಗ್ ಇಸ್ ದಟ್ ಮೀನಿಂಗ್ಸನ್ನು ಯು ಗೆಟ್ ಟು ನೋ. ಇದೆಲ್ಲನೂ ಇದೇ ಬರುತ್ತೆ ಎಕ್ಸಾಮ್ಗೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಇದೆಲ್ಲ ಯಾವಾಗ ಕಲಿತೀರಾ, ವೆನ್ ಯು ಸ್ಟಾರ್ಟ್ ರೀಡಿಂಗ್ ಬುಕ್ಸ್, ವೆನ್ ಯು ಸ್ಟಾರ್ಟ್ ಲಿಸನಿಂಗ್ ಟು ಸಮಥಿಂಗ್, ವೆನ್ ಯು ವಾಚ್ ಮೂವೀಸ್ ಅಂತ ಹೇಳುವಾಗ ಆ ಪದಗಳ ಪರಿಚಯ ನಿಮಗೆ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಇಸ್ ದ್ಯಾಟ್ ನೀವು ಓದಿದಾಗ ಮಾತ್ರ ಇಂಥ ಪದಗಳು ಗೊತ್ತಾಗುತ್ತೆ, ಅಥವಾ ಏನಾದರೂ ಕೇಳಿದಾಗ ನಿಮಗೆ ಅರ್ಥ ಗೊತ್ತಾಗುತ್ತೆ ಈ ಪದಗಳು ಇದೆ ಅಂತ ಹೇಳಿ. ಸಪೋಸ್ ಯು ಡೋಂಟ್ ರೀಡ್, ಯು ಡೋಂಟ್ ಲಿಸನ್ ಟು ಇಂಗ್ಲೀಷ್ ವರ್ಡ್ಸ್ ಅಂತ ಹೇಳಿದ್ರೆ ಇಂಥ ಪದಗಳು ಇದೆ ಅನ್ನೋದು ಸಹ ನಿಮಗೆ ಗೊತ್ತಾಗೋದಿಲ್ಲ. ಸೊ ದೇರ್ಫೋರ್ ಪ್ಲೀಸ್ ಮೇಕ್ ಇಟ್ ಅ ಹ್ಯಾಬಿಟ್ ಅಂಡ್ ಅ ಪ್ರಾಕ್ಟಿಸ್ ದ್ಯಾಟ್ ಇಂಥ ಪದಗಳನ್ನು ದಿನಕ್ಕೆ ಅಟ್ಲೀಸ್ಟ್ 1 ವರ್ಡ್ ಪರ್ ಡೇ ಟು ಬಿಲ್ಡ್ ಅಪ್ ಯುವರ್ ವೊಕ್ಯಾಬ್ಯುಲರಿ, ಟು ಎನ್ರಿಚ್ ಯುವರ್ ವೊಕ್ಯಾಬ್ಯುಲರಿ ನೀವು ಪ್ರಯತ್ನ ಪಡಲೇಬೇಕು. ಇಲ್ಲದೇ ಇದ್ದರೆ ಎಲ್ಲ ಮತ್ತೆ ನಿಮಗೆ ಹೊಸದಾಗಿ ಅನಿಸುತ್ತೆ. ಆಮೇಲೆ ಪದಗಳಿಗೆ ಮೀನಿಂಗನ್ನು ನಾವು ಈ ಥರ ಕ್ಲಾಸಸ್ ಎಷ್ಟು ಕ್ಲಾಸ್ ಅಂತ ತೊಗೊಳಕ್ಕಾಗುತ್ತೆ, ಬಿಕಾಸ್ ದೇರ್ ಆರ್ ಮಿಲಿಯನ್ಸ್ ಆಫ್ ವರ್ಡ್ಸ್ ಇದೆ ಅಲ್ವಾ. ಹೌ ಮೆನಿ ಕ್ಲಾಸಸ್ ಡು ಯು ರಿಕ್ವೈರ್? ವಿ ಕಾಂಟ್ ಕಂಪ್ಲೀಟ್ ಆಲ್ ದೋಸ್ ಮಿಲಿಯನ್ ವರ್ಡ್ಸ್ ಸರ್ಟನ್ಲಿ ಬೈ ಟೇಕಿಂಗ್ ಕ್ಲಾಸಸ್. ಅದಕ್ಕೇನು ಬೇಕು, ನಿಮಗೆ ನೀವು ಓದಬೇಕು, ಪೇಪರ್ಸನ್ನು ಓದಬೇಕು. ಅರ್ಥ ಆಗಿಲ್ವಾ, ಯು ಅಂಡರ್ಲೈನ್ ದಟ್ ಒನ್, ಫೈಂಡ್ ಔಟ್ ದ ಮೀನಿಂಗ್ ಆ್ಯಂಡ್ ಹ್ಯಾವ್ ಅ ಪಾಕೆಟ್ ಡಿಕ್ಷನರಿ ವಿತ್ ಯು. ಸೊ ಫೈಂಡ್ ಔಟ್ ದ ರೆಫರೆನ್ಸ್ ಆಫ್ ದಟ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ಲರ್ನ್ ಇಂಗ್ಲೀಷ್. ಸುಮ್ಮನೆ ಯಾರೋ ಒಬ್ಬರನ್ನ ಹೇಳ್ಕೊಡ್ತೀವಿ, ನೀವು ಕೇಳಿಸ್ಕೊಂಡ ಮಾತ್ರಕ್ಕೆ ಇಂಗ್ಲೀಷ್ ಬರುತ್ತೆ ಅಂದರೆ ಅದು ಸುಳ್ಳು. ಯು ಹ್ಯಾವ್ ಟು ಪುಟ್ ಇನ್ ಸಮ್ ಎಫರ್ಟ್ ಬೈ ಲಿಸನಿಂಗ್, ಬೈ ರೀಡಿಂಗ್, ಬೈ ಟಾಕಿಂಗ್, ಓಕೆ, ರೈಟಿಂಗ್. ಆಮೇಲೆ ಬಟ್ ಅಟ್ಲೀಸ್ಟ್ ಈ 3 ಸ್ಕಿಲ್ಸ್ನ ನೀವು ಮಾಡಿ, ದೆನ್ ಇಟ್ ಬಿಕಮ್ಸ್ ವೆರಿ ವೆರಿ ಸಿಂಪಲ್ ಫಾರ್ ಯು. ಇದೆಲ್ಲ ಯಾವುದೂ ಇಲ್ಲದೆ ನಾನು ಮಾತ್ರ ಹೇಳ್ತೀನಿ, ನಾನು ಹೇಳಿದ ಕೂಡಲೇ ನಿಮ್ಗೆ ಇಂಗ್ಲೀಷ್ ಬರಬೇಕು ಅಂದರೆ ಹೌ ಇಸ್ ಇಟ್ ಪಾಸಿಬಲ್? ಯು ಜಸ್ಟ್ ಥಿಂಕ್ ಪ್ರಾಕ್ಟಿಕಲಿ. ಓಕೆ, ಲ್ಯಾಂಗ್ವೇಜ್ ಮಸ್ಟ್ ಕಮ್ ಫ್ರಮ್ ಯು ಅಲ್ವಾ. ಸೊ ಲಿಸನಿಂಗ್ ಈಸ್ ಒನ್ ಪಾರ್ಟ್. ನಾನು ಹೇಳ್ತಾ ಇರೋದನ್ನು ನೀವು ಕೇಳ್ತಾ ಇರೋದು ಒಂದು ಭಾಗ ಅದು. ಬಟ್ ನೀವು ಸಹ ಶ್ರಮ ಹಾಕಬೇಕು. ಸೊ ಶ್ರಮ ಹಾಕದೆ ಸುಮ್ಮನೆ ತಲೆಗೆ ತಗೊಳ್ತಾ ಇದ್ದರೆ ಅದು ಬರೋದಿಲ್ಲ. ಯು ಹ್ಯಾವ್ ಟು ಸ್ಟಾರ್ಟ್ ಯೂಸಿಂಗ್ ದೀಸ್ ವರ್ಡ್ಸ್, ಯು ಹ್ಯಾವ್ ಟು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದೀಸ್ ವರ್ಡ್ಸ್. ಆಲೋಚನೆ ಮಾಡಿ ಈ ಪದಗಳ ಬಗ್ಗೆ ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇರಬೇಕು. ರೀಥಿಂಕ್ ದೋಸ್ ವರ್ಡ್ಸ್. ವಾಟ್ ವೇರ್ ದ ವರ್ಡ್ಸ್ ದಟ್ ಐ ಲರ್ನ್ ಟು ಟುಡೇ, ಯಾವ್ದು ಕಲ್ತ್ಕೊಂಡೆ ಇವತ್ತು, ದ ನ್ಯೂ ವರ್ಡ್ಸ್ ಅಂತ ಹೇಳಿಬಿಟ್ಟು ನೀವು ರಿಕಾಲ್ ಮಾಡಿ ವೆನ್ ಎವರ್ ಯು ಆರ್ ಫ್ರೀ. ಅಥವಾ ಎಲ್ಲಾದರೂ ಹೋಗೋವಾಗ ಮಾಡೋವಾಗ ವಿಚ್ ವರ್ ದ ನ್ಯೂ ವರ್ಡ್ಸ್ ದಟ್ ಐ ಲರ್ನ್, ಓಕೆ, ಈ ಮೀನಿಂಗ್ಗೆ ಈ ಪದ ಅರ್ಥ ಅಂತ ಹೇಳಿ ನೀವೇ ಒಂದು ಮೆಂಟಲ್ ಎಬಿಲಿಟಿನ ತಂದುಕೊಳ್ಬೇಕು. ಓಕೆನಾ? ನೆಕ್ಸ್ಟ್ ಒನ್, now eventually vision will be affected if proper treatment is not given. Eventually ಅಂದರೆ ಕಾಲಕ್ರಮೇಣ, ಅಕಸ್ಮಾತ್ ಅಂದರೆ ವಿ ಹ್ಯಾವ್ ಟು ಅಸ್ಯೂಮ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಏನು ಅಕಸ್ಮಾತ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವನ ವಿಷನ್ ಹೊರಟೋಗತ್ತೆ, ಅಂದರೆ ಕಣ್ಣಿನ ದೃಷ್ಟಿ ಹೋಗುತ್ತೆ. ವಿಷನ್ ಅಂದರೆ ದೃಷ್ಟಿ ಹೋಗುತ್ತೆ ಅಂತ. ಸೊ ಇವೆಂಚುಲಿ ವಿಷನ್ ವಿಲ್ ಬಿ ಅಫೆಕ್ಟೆಡ್ ಅಂದರೆ ತೊಂದರೆ ಆಗತ್ತೆ, ಅಫೆಕ್ಟ್ ಆಗತ್ತೆ. ಎಫೆಕ್ಟ್ ಇಸ್ ಡಿಫ್ರೆಂಟ್ ಫ್ರಮ್ ಅಫೆಕ್ಟ್. ಇಫೆಕ್ಟ್ ಅಂತ ಹೇಳಿದ್ರೆ ಪರಿಣಾಮ, ಓಕೆ, ಅದರ ಒಂದು ಕಾರಣ ಪರಿಣಾಮ, ಕಾಸ್ ಆ್ಯಂಡ್ ಇಫೆಕ್ಟ್ ಅಂತ ಅಂದರೆ ಅದರ ಕಾನ್ಸಿಕ್ವೆನ್ಸ್, ರಿಸಲ್ಟ್ ಅಂತ ನಾವು ಹೇಳ್ತೀವಿ.
ಹೇಳ್ತೀವಿ. ಅಫೆಕ್ಟ್ ಅಂದರೆ ತೊಂದರೆ ಆಗುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅಫೆಕ್ಟ್. ಓಕೆ, ನಾವು ವಿಷನ್ ವಿಲ್ ಬಿ ಅಫೆಕ್ಟೆಡ್ ಇಫ್ ಪ್ರಾಪರ್ ಟ್ರೀಟ್ಮೆಂಟ್ ಈಸ್ ನಾಟ್ ಗಿವನ್. ಇವೆಂಚುವಲಿ ದಟ್ ಈಸ್ ದ ಅಂಡರ್ಲೈನ್ಡ್ ವರ್ಡ್. ಇವೆಂಚುವಲಿ ಅಂದರೆ ಇದೇ ಥರ ನಾವು ಈಗ ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ ಒಂದಲ್ಲ ಒಂದಿನ ವಿಷನ್ ವಿಲ್ ಬಿ ಅಫೆಕ್ಟೆಡ್, ದೃಷ್ಟಿಗೆ ತೊಂದರೆ ಆಗತ್ತೆ. ಸೊ ಇವೆಂಚುವಲಿ ಅಂತ ಅಂದಾಗ ವಾಟ್ ಈಸ್ ಇಟ್? ಇನಿಷಿಯಲಿ ಅಂತಂದರೆ ಪ್ರಾರಂಭದಲ್ಲಿ, ಇನಿಷಿಯಲ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್. ಓಕೆ, ಸೊ ಇನಿಷಿಯಲಿ ಅಂದರೆ ದಟ್ ಮೀನ್ಸ್ ಇನ್ ದ ಬಿಗಿನಿಂಗ್ ಅಂತ ಹೇಳಿ, ಪ್ರಾರಂಭ. ಇನಿಷಿಯಲಿನ ಇಲ್ಲಿ, ಗ್ರ್ಯಾಜುವಲಿನ ಅಂದರೆ ಹೋಗ್ತಾ ಹೋಗ್ತಾ, ಅಂದರೆ ಇನ್ ಕೋರ್ಸ್ ಆಫ್ ಟೈಮ್, ಅಂದರೆ ಇನ್ ಕೋರ್ಸ್ ಆಫ್ ಟೈಮ್ ಅಂದರೆ ಹೋಗ್ತಾ ಹೋಗ್ತಾ ಹೀಗೆ ಮಾಡ್ತಾ ಇದ್ದಾಗ ನಿಧಾನವಾಗಿ ಕಾಲಕ್ರಮೇಣ ಏನಾಗುತ್ತೆ, ದೃಷ್ಟಿ ಹೋಗುತ್ತೆ. ಪ್ರೈಮರಿಲಿ ಅಂದರೆ ಮುಖ್ಯವಾಗಿ, ಸಡನ್ಲಿ ಅಂತ ಹೇಳಿದ್ರೆ ಸಡನ್ಲಿ ಮೀನ್ಸ್ ಇನ್ಸ್ಟೆಂಟ್ಲಿ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಸಡನ್ಲಿ, ಆಕಸ್ಮಿಕವಾಗಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವುದು ಕರೆಕ್ಟ್ ವರ್ಡ್? ಸೊ ಇಟ್ ಈಸ್ ವಿಚ್ ಒನ್? ಗ್ರ್ಯಾಜುವಲಿ. ಅಂದರೆ ಕ್ರಮೇಣವಾಗಿ ಇದೇ ಥರ ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಕರೆಕ್ಟಾಗಿ ಅಂತ ಹೇಳಿದ್ರೆ ವಿಷನ್ ವಿಲ್ ಬಿ ಅಫೆಕ್ಟೆಡ್ ಇನ್ ಕೋರ್ಸ್ ಆಫ್ ಟೈಮ್. ಸೊ ಇವೆಂಚುವಲಿ ಮೀನ್ಸ್ ಗ್ರ್ಯಾಜುವಲಿ. Okay, then the dacoits returned home after an amnesty. So dacoits ಅಂದರೆ dacoitರು ಅಂದರೆ those ಮನೆಗಳಿಗೆ ಹೋಗಿ ಅದನ್ನ ಕನ್ನ ಹಾಕಿ ದೇ ಸ್ಟೀಲ್, ದೇ ರಾಬ್ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಆಸ್ dacoity. ಅಂದರೆ ಏನು? dacoitರು ಅಂದರೆ ಕಳ್ಳರು ಅಂತ ಹೇಳಿ. dacoits returned home, ಮನೆಗೆ ವಾಪಸ್ ಬಂದರು. ಆಫ್ಟರ್ ಆನ್ amnesty. amnesty again is a legal term. ನಾವು ಅಗೇನ್ ಸಿಮಿಲರ್ ವರ್ಡ್ ಯಾವುದು ಇಲ್ಲಿ ಅಂತ ಹೇಳಿದ್ರೆ ಅಮ್ನೇಷಿಯಾ ಆ್ಯಂಡ್ ಆಮ್ನೆಸ್ಟಿ. ನೋಡಿ, ಓಕೆ, ಅಮ್ನೇಷಿಯಾ ಅಂತ ಅಂದ್ರೇನು? ಮರುವು. ಅಂದರೆ ಕಂಪ್ಲೀಟಾಗಿ ಅದೇ ಅಕಸ್ಮಾತ್ ಆಕ್ಸಿಡೆಂಟ್ ಎಲ್ಲ ಏನಾದರೂ ಆದಾಗ ಅಮ್ನೇಷಿಯಾ ಆಗಿಬಿಟ್ಟಿದೆ ಅಂತ ಡಾಕ್ಟರ್ ಹೇಳ್ತಾರೆ. ಇದು ಮೆಡಿಕಲ್ ಟರ್ಮ್, ಇದು ಲೀಗಲ್ ಟರ್ಮ್. ಆಲ್ರೈಟ್, ಇದು ಮೆಡಿಕಲ್ ಟರ್ಮ್ ಅಂತ ಹೇಳಿದ್ರೆ ಏನಾದರೂ ಆಕ್ಸಿಡೆಂಟ್ ಆದಾಗ ಹಳೆದೆಲ್ಲ ಮರ್ತು ಹೋಗುವಂಥದ್ದು ಅಥವಾ ವಯಸ್ಸಾಗ್ತಾ ಆಗ್ತಾ ಮರೆಯುವಂಥದ್ದು ಸಹಜವಾಗಿ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅಮ್ನೇಷಿಯಾ. ಫರ್ಗೆಟ್ಫುಲ್ನೆಸ್ ಅಂದ್ರೇನು? ನೆನಪಿನ ಶಕ್ತಿ ಕಳ್ಕೊಳ್ಳೋ ಅಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅಮ್ನೇಷಿಯಾ. ಸೈಕಲಾಜಿಕಲ್ ಟರ್ಮ್ ಅಂದರೆ ಮೆಡಿಕಲ್ ಟರ್ಮ್ ಅಂತ ಹೇಳಿ ಅಮ್ನೇಷಿಯಾ. ಆಮ್ನೆಸ್ಟಿ, ವಾಟ್ ಈಸ್ ಆಮ್ನೆಸ್ಟಿ ಅಂತಂದರೆ ಕ್ಷಮೆ. ಓಕೆ, ಕ್ಷಮೆ ಅಂತಂದರೆ ಫರ್ಗಿವ್ನೆಸ್. ಅಂದರೆ ಯೂಶ್ವಲ್ ಆಗಿ ಐ ಫರ್ಗಿವ್ ಯು ಅಂತ ಹೇಳಿದಾಗ ಅದು ಸಣ್ಣವ್ರು ತಪ್ಪು ಮಾಡಿದಾಗ ದೊಡ್ಡವ್ರು ಕ್ಷಮಿಸ್ತಾರಲ್ವ, ಅದು ಫರ್ಗಿವ್ನೆಸ್. ಓಕೆ, ಬಟ್ ಆದರೆ ಅದು ಅಮ್ನೆಸ್ಟಿ ಅಲ್ಲ. ಫರ್ಗಿವ್ನೆಸ್ ಆಫ್ ಕೋರ್ಸ್, ಬಟ್ ಅಮ್ನೆಸ್ಟಿ ಈಸ್ ಅ ಲೀಗಲ್ ಟರ್ಮ್. ಬಹಳ ಸ್ಟ್ರಾಂಗ್ ಪದ. ಏನು ಅಮ್ನೆಸ್ಟಿ ಅಂದರೆ? ನಿಮಗೆ ಪನಿಷ್ಮೆಂಟ್ ಇಲ್ಲದೆ, ಕಾನೂನು ನಿಮಗೆ ಪನಿಷ್ಮೆಂಟ್ ಕೊಡದೆ ನಿಮ್ಮನ್ನು ಕ್ಷಮಿಸಿದೆ. ಪಾರ್ಡನಿಂಗ್. ನಿಮಗೆ ಕ್ಷಮೆಗೆ ಅರ್ಹರಾಗಿದ್ರೂ ಸಹ, ದೋ ಯು ಡಿಸರ್ವ್ ಟು ಬಿ ಪನಿಷ್ಡ್, ಓಕೆ, ಯು ಆರ್ ಗಿವನ್ ಪಾರ್ಡನ್. ಪಾರ್ಡನ್ ಅಂದರೆ ಏನು? ಕ್ಷಮೆ. ಫರ್ಗಿವ್ನೆಸ್ ಅಂತ ಹೇಳಿದ್ರೆ ಅದು ಸಾಧಾರಣವಾಗಿ ಇನ್ಫಾರ್ಮಲ್ ಸನ್ನಿವೇಶಗಳಲ್ಲಿ, ಅಂದರೆ ಪರ್ಸ್ನಲ್ ಆಗಿ ಅಪ್ಪ ಅಮ್ಮ ಫ್ರೆಂಡ್ಸು ಅವರಲ್ಲೆಲ್ಲ ನಾವೇನಂತೀವಿ? ಫರ್ಗಿವ್ನೆಸ್ ಅಂತ ನಾವು ಹೇಳ್ತೀವಿ, ಕ್ಷಮೆ ಅಂತ ಹೇಳ್ತೀವಿ. ಓಕೆ, ಆದರೆ ಲೀಗಲ್ ಟರ್ಮಲ್ಲಿ ಫರ್ಗಿವ್ನೆಸ್ಸನ್ನು ವಿ ಕಾಲ್ ಇಟ್ ಆಸ್ ಪಾರ್ಡನಿಂಗ್. ಓಕೆ, ಒಂದು ಅಫಿಷಿಯಲ್ ಆಗಿ ಹೇಳಬೇಕು ಅಂದರೆ ಪಾರ್ಡನ್. ಇನ್ನೂ ಲೀಗಲ್ ಆಗಿ ಹೇಳಬೇಕು ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಆಮ್ನೆಸ್ಟಿ. ಆಮ್ನೆಸ್ಟಿ ಅಂದರೆ ಲೀಗಲ್ ಆಗಿ ಕ್ಷಮೆಯನ್ನು ಕೊಡುವಂಥದ್ದನ್ನು, ಅಂದರೆ ಒಂದು ಗುಂಪಿಗೆ ಅವ್ರ ತಪ್ಪುಗಳು ಮಾಡಿದ್ರೂ ಸಹ, ಶಿಕ್ಷೆಗೆ ಅರ್ಹರಾಗಿದ್ರೂ ಸಹ, ವೆನ್ ವಿ ಗಿವ್ ದೆಮ್ ಪಾರ್ಡನ್, ಓಕೆ, ಆ ಥರ ಹೇಳಿದಾಗ ಲಾ ಅವ್ರನ್ನ ಫರ್ಗಿವ್ ಮಾಡಿದಾಗ ಇಟ್ ಈಸ್ ಕಾಲ್ಡ್ ಆಸ್ ಆಮ್ನೆಸ್ಟಿ. Okay, now let us see the dacoits returned home after an amnesty. ಅಂದರೆ ಕಾನೂನು ಅವರನ್ನು ಕ್ಷಮಿಸಿದ್ರಿಂದ ಆ ಡೆಕಾಯ್ಟ್ರು ಮನೆಗೆ ರಿಟರ್ನ್ ಆದರು ಅಂತ ಹೇಳಿ. ನಾವು ಜನರಲ್ ಪಾರ್ಡನ್, ಪಾರ್ಡನ್ ಮೀನ್ಸ್ ಕ್ಷಮೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಪೊಲೀಸ್ ಸೆಕ್ಯೂರಿಟಿ, ಜುಡಿಷಿಯಲ್ ಟ್ರಯಲ್, ಇದೆಲ್ಲನೂ ನೋಡಿ ಎಷ್ಟು ಸ್ಟ್ರಾಂಗ್ ವರ್ಡ್ಸ್ ಇದೆ. ಸ್ವಲ್ಪ ನೋಡೋಣ ಅದನ್ನು. ಜನರಲ್ ಪಾರ್ಡನ್ ಅಂದರೆ ಇದು ಒಬ್ಬ ವ್ಯಕ್ತಿಗೆ ಅಲ್ಲ, ಒಂದು ಗುಂಪಿನ ಜನಕ್ಕೆ ಕಾನೂನೇ ಅವರನ್ನು ಆಯಿತು ಅಂತ ಹೇಳಿ ಯಾವುದೋ ಒಂದು ಆಧಾರದ ಮೇಲೆ ಲಾ ಹ್ಯಾಸ್ ಫರ್ಗಿವನ್ ದೆಮ್, ಗಿವನ್ ದೆಮ್ ಪಾರ್ಡನ್. ಪಾರ್ಡನ್ ಅಂದರೆ ಕ್ಷಮೆ ಕೊಟ್ಟಿದೆ, ಪನಿಷ್ ಮಾಡಿಲ್ಲ.
Okay, so it has not punished them, it has given them pardon, which is called as general pardon. ಅಂದ್ರೆ ಒಂದು ಗುಂಪು ಜನಗಳಿಗೆ, a set of individuals or a group of individualsಗೆ, ಒಬ್ಬ ವ್ಯಕ್ತಿಗೆ ಅಲ್ಲ, for the whole group of individuals law has given them forgiveness ಅಥವಾ pardon. that ಅದನ್ನ ಒಂದು ಪದ ಇದೆ ಅಲ್ಲಿ, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಅಂದ್ರೆ ಏನು, ಹಣದ ಒಂದು ಸಹಾಯ, ದಟ್ ಈಸ್ ಕಾಲ್ಡ್ ಆಸ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್. ನೆಕ್ಸ್ಟ್ ಒನ್ ಪೊಲೀಸ್ ಸೆಕ್ಯೂರಿಟಿ, ಅಂದರೆ ಕಳ್ಳರಿಗೆ ಪೊಲೀಸ್ ಸೆಕ್ಯೂರಿಟಿ, ಆ ಅರ್ಥ ಬರುತ್ತಾ, ಕಳ್ಳರಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟರೆ ಮುಗಿದೋಯ್ತಲ್ವಾ. ಸೊ ನಾವು ಜುಡಿಷಿಯಲ್ ಟ್ರಯಲ್ ಅಂದರೆ ಏನು, ಕೋರ್ಟಲ್ಲಿ ಕಟ್ಟಕಟ್ಟೆಯಲ್ಲಿ ಟ್ರಯಲ್ ಆದಾಗ ಅವ್ರನ್ನ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸಿದಾಗ ದಟ್ ಈಸ್ ಕಾಲ್ಡ್ ಆಸ್ ಜುಡಿಷಿಯಲ್ ಟ್ರಯಲ್. ಜುಡಿಷಿಯಲ್ ಅಂದರೆ ಕೋರ್ಟ್, ಓಕೆ. ಟ್ರಯಲ್ ಅಂತಂದರೆ ಅವರನ್ನು ನಿಲ್ಲಿಸಿ ಅದನ್ನು ಕೇಸ್ ಮಾಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಜುಡಿಷಿಯಲ್ ಟ್ರಯಲ್, ಆರ್ಗ್ಯುಮೆಂಟ್ ಮಾಡೋವಂಥದ್ದನ್ನು. ಹಾಗಾಗಿ ದ ಡೆಕಾಯ್ಡ್ಸ್ ರಿಟರ್ನ್ಡ್ ಹೋಮ್ ಆಫ್ಟರ್ ಅನ್ ಅಮ್ನೆಸ್ಟಿ ಅಂತ ಹೇಳಿದ್ರೆ ಅದಕ್ಕೆ ಸೂಟಬಲ್ ಆದ ಒಂದು ಮೀನಿಂಗ್ ಜನರಲ್ ಪಾರ್ಡನ್. ಜನರಲ್ ಅಂದರೆ ಸಾಮಾನ್ಯವಾಗಿ ಕ್ಷಮೆ ಅಂತ ಹೇಳಿ, ಅಂದರೆ ಅವ್ರಿಗೆ ಪನಿಷ್ಮೆಂಟ್ ಇಲ್ಲದೆ, ಶಿಕ್ಷೆ ಇಲ್ಲದೆ, ಕೋರ್ಟ್ ಇಟ್ ಸೆಲ್ಫ್ ಹ್ಯಾಸ್ ಗಿವನ್ ದೆಮ್ ಪಾರ್ಡನ್ ವಿಚ್ ಇಸ್ ಕಾಲ್ಡ್ ಆಸ್ ಜನರಲ್ pardon or amnesty. So I think you have understood the difference between amnesia and amnesty. Then, so these were the new words that we learned today. Going to the next one. You are in a dilemma. You do not know what to do. ಅಂದರೆ ಏನು, ನೀನು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀಯಾ, ದ್ವಂದ್ವ ಪರಿಸ್ಥಿತಿಯಲ್ಲಿದ್ದೀಯಾ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ದ್ವಂದ್ವ ಅಂದರೆ ಏನು, ಡೈಲೆಮ್ಮ, ಡೈ ಮೀನ್ಸ್ ಟು, ಓಕೆ. ಸಿಚುವೇಶನ್ ಅಂದರೆ ಇದು ಸರಿನಾ ಅದು ಸರಿನಾ, ಹೀಗೋದ್ರೆ ಸರಿನಾ ಹಾಗೆ ಮಾಡಿದ್ರೆ ಸರಿನಾ. ಸೊ ದಿಸ್ ಈಸ್ ಸಮಥಿಂಗ್ ಲೈಕ್ ಅ ಕನ್ಫ್ಯೂಷನ್, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲದೆ ಹೊಯ್ದಾಟ ನಡೀತಿರೋವಾಗ ದಟ್ ಈಸ್ ಕಾಲ್ಡ್ ಆಸ್ ಅ ಡಿಲೆಮಾ ಇನ್ ದ ಮೈಂಡ್, ಓಕೆ. ಸೊ ಹಾಗಾಗಿ ಯು ಆರ್ ಇನ್ ಅ ಡಿಲೆಮಾ, ಯು ಡು ನಾಟ್ ನೋ ವಾಟ್ ಟು ಡೂ, ಏನು ಮಾಡಬೇಕು ಅಂತ ನಿನಗೆ ಗೊತ್ತಿಲ್ಲ. ಯಾಕೆಂದರೆ ನೀನು ಒಂದು ದ್ವಂದ್ವ ಪರಿಸ್ಥಿತಿಯಲ್ಲಿ ಇದೆಯಾ, ಅಂದ್ರೇನು, ಸಂದಿಗ್ಧ ಪರಿಸ್ಥಿತಿಯಲ್ಲಿ, ವಾಟ್ ಟು ಡೂ ಅನ್ನೋದು ನಿನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾವ್ದ್ಯಾವುದು, ಡಾರ್ಕ್ನೆಸ್ ಕತ್ತಲೆ, ಟ್ರ್ಯಾಪ್ ಅಂದರೆ ಒಂದು ಬಲೆ, ದೆನ್ ಫ್ರೀಡಮ್ ಅಂತಂದರೆ ಬಿಡುಗಡೆ, ಕನ್ಫ್ಯೂಷನ್ ಅಂದರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಗೊತ್ತಿಲ್ಲದೆ ಇರೋಂತಹ ದ್ವಂದ್ವದ ಪರಿಸ್ಥಿತಿ. ನಾವು ಯಾವ್ದು ಸರಿ, ಕತ್ತಲೆ ಸರಿಯಾಗತ್ತಾ, ಅಫ್ಕೋರ್ಸ್ ದ್ವಂದ್ವದಲ್ಲಿರುವಾಗ ಎಲ್ಲ ಕತ್ತಲೆ ಆಗೇ ಕಾಣುತ್ತೆ, ಯಾವ್ದು ಸರಿ ಅಂತ ಬೆಳಕಿರೋದಿಲ್ಲ, ದಟ್ ಈಸ್ ಟ್ರೂ. ಬಟ್ ದೆನ್ ರೈಟ್ ವರ್ಡ್ ನೋಡೋಣ ಇಲ್ಲಿ, ಟ್ರ್ಯಾಪ್ ಬಲೆ, ನೋ. ಫ್ರೀಡಮ್ ಖಂಡಿತ ಇಲ್ಲ, ಕನ್ಫ್ಯೂಷನ್. ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಕನ್ಫ್ಯೂಷನ್ ಅಂತ ಅರ್ಥ. ಡಿಲೆಮಾ, ಡಿಲೆಮಾ, ಡೈ ಅಂದರೆ ಟು, ಡಿಲೆಮಾ ಮೀನ್ಸ್ ಟೂ ಥಿಂಗ್ಸ್ ಹ್ಯಾಪನಿಂಗ್ ಅಟ್ ದ ಸೇಮ್ ಮೊಮೆಂಟ್ ಇನ್ ದ ಮೈಂಡ್. ಯು ಡು ನಾಟ್ ನೋ ವಾಟ್ ಟೈಪ್ ಆಫ್ ಡಿಸಿಷನ್ ಟು ಟೇಕ್, ಯಾವ ನಿರ್ಧಾರ ಕರೆಕ್ಟಾಗಿ ತಗೊಳ್ಳೋದು ಅನ್ನೋ ಗೊತ್ತಿಲ್ಲದೆ ಇರೋ ಪರಿಸ್ಥಿತಿ, ದಟ್ ಈಸ್ ಕನ್ಫ್ಯೂಷನ್. ಬಟ್ ದ ಬೆಟರ್ ವರ್ಡ್ ಈಸ್ ಅ ಡಿಲೆಮಾ. ನೆಕ್ಸ್ಟ್ ಒನ್, ದ ಪ್ರೋಗ್ರಾಮ್ ವಾಸ್ ರಾದರ್ ಬ್ಲ್ಯಾಂಡ್ ಆ್ಯಂಡ್ ಅನ್ಎಕ್ಸೈಟಿಂಗ್. ಸೊ ನಾವು ಪ್ರೋಗ್ರಾಮನ್ನು ಭಾಳ ಚೆನ್ನಾಗಿರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೋದರೆ ಬ್ಲ್ಯಾಂಡ್ ಆಗಿತ್ತು, ಅನ್ಎಕ್ಸೈಟಿಂಗ್ ಆಗಿತ್ತು, ಖುಷಿ ಕೊಡಲಿಲ್ಲ, ಎಂಟರ್ಟೈನಿಂಗ್ ಆಗಿ ಇರಲಿಲ್ಲ, ಬಹಳ ನೀರಸವಾಗಿತ್ತು. ಬ್ಲ್ಯಾಂಡ್ ಮೀನ್ಸ್ ಸಪ್ಪೆ ಆಗಿರುವಂಥದ್ದು. ಊಟ ಆಗಲಿ, ಪ್ರೋಗ್ರಾಮ್ ಆಗಲಿ, ವ್ಯಕ್ತಿ ಆಗಲಿ, ಇಫ್ ಇಟ್ ಈಸ್ ಡಲ್, ಬೋರಿಂಗ್ ಆ್ಯಂಡ್ ಅನ್ಎಕ್ಸೈಟಿಂಗ್ ಅಂತ ಹೇಳಿದಾಗ ವಿ ಕಾಲ್ ಇಟ್ ಆ್ಯಸ್ ಬ್ಲ್ಯಾಂಡ್, ಓಕೆ. ಸೊ ಅನ್ಪ್ಲೆಸೆಂಟ ಅಂದರೆ ಖುಷಿ ಇಲ್ಲದೆ ಇರೋವಂಥದ್ದು, ಟೇಸ್ಟ್ಲೆಸ್ ರುಚಿ ಇಲ್ಲದೆ ಇರೋವಂಥದ್ದು, ಹಾರ್ಶ್ ಕಠಿಣವಾಗಿರೋಂಥ ಅಥವಾ ಇರಿಟೇಟಿಂಗ್ ಆಗಿ ಇರೋವಂಥದ್ದು, ಒಂಥರ ನಮಗೆ ತೊಂದರೆ ಕೊಡೋ ಥರ ಇರೋವಂಥದ್ದು, ವಿಚ್ ಈಸ್ ರೈಟ್. ಅನ್ಪ್ಲೆಸೆಂಟ್ ಅಫ್ಕೋರ್ಸ್ ಅದು ಅನ್ಎಕ್ಸೈಟಿಂಗ್ ಆಗಿತ್ತು ಅಂತಂದರೆ ಖುಷಿ ಕೊಟ್ಟಿಲ್ಲ, ಅನ್ಪ್ಲೆಸೆಂಟ್. ಬಟ್ ಟೇಸ್ಟ್ಲೆಸ್, ಹೌದು, ನೀರಸವಾಗಿತ್ತು, ಅದರಲ್ಲಿ ಏನೂ ಇರಲಿಲ್ಲ, ಸಪ್ಪೆ ಆಗಿತ್ತು ಅಂತ ಹೇಳಿದಾಗ ಬ್ಲ್ಯಾಂಡ್ ಅಂತ ಹೇಳಿದ್ರೆ ದ ರೈಟ್ ವರ್ಡ್ ಈಸ್ ಟೇಸ್ಟ್ಲೆಸ್, ಓಕೆ. ಇಟ್ ಮೈಟ್ ಬಿ ಇರಿಟೇಟಿಂಗ್ ಆಲ್ಸೋ. ಅಷ್ಟೊಂದು ದುಡ್ಡು ನೀವು ಕೊಟ್ಟು ಅಲ್ಲಿ ಹೋದಾಗ ಆ ಪ್ರೋಗ್ರಾಮೇ ಚೆನ್ನಾಗಿರಲಿಲ್ಲ ಅಂತ ಹೇಳಿದಾಗ ಇರಿಟೇಟಿಂಗ್ ಆಗುತ್ತೆ. ಬಟ್ ದೆನ್ ದ ಬೆಟರ್ ವರ್ಡ್ ಈಸ್ ಟೇಸ್ಟ್ಲೆಸ್, ಓಕೆ. ದ ಪ್ರೋಗ್ರಾಮ್ ವಾಸ್, ಇದು ಬರೀ ಊಟಕ್ಕೆ ನಾವು ಬ್ಲ್ಯಾಂಡ್, ಟೇಸ್ಟ್ಲೆಸ್ ಅಲ್ಲ. ಇವನ ಪ್ರೋಗ್ರಾಮ್ ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೆ ತುಂಬ ಸಪ್ಪೆ ಆಗಿತ್ತು, ನೀರಸವಾಗಿತ್ತು ಅಂದರೆ ರುಚಿಯಾಗಿರಲಿಲ್ಲ ಮೀನ್ಸ್ ಐ ಡಿಂಟ್ ಎಂಜಾಯ್ ದಟ್ ಪ್ರೋಗ್ರಾಮ್ ಅಂತ ಅರ್ಥ. ಸೊ ಅನ್ಪ್ಲೆಸೆಂಟ್ಗಿಂತ ಟೇಸ್ಟ್ಲೆಸ್ ಇಸ್ ಅ ಬೆಟರ್ ಆಪ್ಷನ್, ಓಕೆ. ದೆನ್ ನೆಕ್ಸ್ಟ್ ಒನ್,
Astronomy is a study of celestial bodies. Astro ಅಂತ ಹೇಳಿದ್ರೆ ಸ್ಟಾರ್, astral ಅಂತ ಅಂದರೆ ಸ್ಟಾರ್ಸ್. ಸೊ ದ ಸ್ಟಡಿ ಆಫ್ ಸ್ಟಾರ್ಸ್ ಇಸ್ astronomy. ಇಟ್ ಈಸ್ ಅ ಸ್ಟಡಿ ಆಫ್ celestial bodies. ಭೂಮಿ ಮೇಲೆ ಇರೋಂಥವ್ರನ್ನ ಟೆರೆಸ್ಟ್ರಿಯಲ್ ಅಂತ ಹೇಳ್ತೀವಿ. ಟೆರೆಸ್ಟ್ರಿಯಲ್, ಟೆರಿಟರಿ, ಭೂಮಿ. ಓಕೆ, ಸೊ ಭೂಮಿ ಮೇಲೆ ಇರೋನ ಟೆರೆಸ್ಟ್ರಿಯಲ್ ಬಾಡೀಸ್. ಹ್ಯೂಮನ್ ಬೀಯಿಂಗ್ಸ್ ಆರ್ ನಾವು ಸೆಲೆಸ್ಟ್ರಿಯಲ್ ಬಾಡೀಸಾ ಟೆರೆಸ್ಟ್ರಿಯಲ್ ಬಾಡೀಸಾ? ಸತ್ತ ಮೇಲೆ ಸೆಲೆಸ್ಟ್ರಿಯಲ್, ಇರೋವರೆಗೂ ಟೆರೆಸ್ಟ್ರಿಯಲ್. ಓಕೆ, ನಾವು ಅಸ್ಟ್ರಾನಮಿ ಇಸ್ ಅ ಸ್ಟಡಿ ಆಫ್ ಸೆಲೆಸ್ಟ್ರಿಯಲ್ ಬಾಡೀಸ್. ಅಂದರೆ ಬಾಡಿ ಮೀನ್ಸ್ ಇಟ್ಸ್ ಅನ್ ಆಬ್ಜೆಕ್ಟ್, ಓಕೆ, ಆರ್ ಥಿಂಗ್ಸ್ ಅಂತ. ಆಸ್ಟ್ರಲ್ ಮೀನ್ಸ್ ಕನೆಕ್ಟೆಡ್ ಎನಿಥಿಂಗ್ ರಿಲೇಟೆಡ್ ಟು ಸ್ಟಾರ್ಸ್. ಆಸ್ಟ್ರಾ ಅಂತಂದರೆ ಸ್ಟಾರ್ಸ್. ಸೋಲಾರ್ ಅಂದರೆ ಎನಿಥಿಂಗ್ ರಿಲೇಟೆಡ್ ಟು ಸನ್. ಸೋಲಾರ್ ಅಂದರೆ ಸನ್. ಹೆವೆನ್ಲಿ ಅಂದರೆ ದಟ್ ಮೀನ್ಸ್ ರಿಲೇಟೆಡ್ ಟು ದ ಸ್ಕೈ ಆರ್ ಟು ದ ಹೆವೆನ್. ಗೆಲ್ಯಾಕ್ಟಿಕ್ ಅಂತ ಹೇಳಿದಾಗ ಗ್ಯಾಲಕ್ಸಿಗೆ ಸಂಬಂಧಪಟ್ಟಿದ್ದು. ಸೊ ನಮ್ಮದು ಅಂದರೆ ವೆನ್ ಯು ಟಾಕ್ ಅಬೌಟ್ ಈ ಗೆಲ್ಯಾಕ್ಸಿ ಅಂತ ಹೇಳಿದ್ರೆ ಮಿಲ್ಕಿ ವೇ ಗೆಲ್ಯಾಕ್ಸಿ ಅಂಥದ್ದೆಲ್ಲ, ಕಾನ್ಸ್ಟೆಲೇಷನ್ಸು ಅಂಥದ್ದೆಲ್ಲ ಕೇಳಿದಾಗ ದಟ್ ಈಸ್ ಗೆಲ್ಯಾಕ್ಟಿಕ್ ಅಂತ ಹೇಳ್ತೀವಿ. ಈಗ ಅಸ್ಟ್ರಾನಮಿ ಏನು? ಸೆಲೆಸ್ಟ್ರಿಯಲ್ ಬಾಡೀಸ್ ಅಂತ ಹೇಳಿದಾಗ ಹೆವೆನ್ಲಿ ಬಾಡೀಸ್. ಆಸ್ಟ್ರಾ ಅಂದರೆ ಬರೀ ಸ್ಟಾರ್ಸ್ ಅಲ್ಲ. ಇನ್ಫ್ಯಾಕ್ಟ್ ಅದು ಆಸ್ಟ್ರಾ ಅಂದರೆ ಸ್ಟಾರ್ಸ್ ಅಂತ ಇದ್ರೂ ಸಹ ವಿ ಸ್ಟಡಿ ಅಬೌಟ್ ಸ್ಟಾರ್ಸ್, ವಿ ಸ್ಟಡಿ ಅಬೌಟ್ ಸನ್, ವಿ ಸ್ಟಡಿ ಅಬೌಟ್ ಗ್ಯಾಲಕ್ಸೀಸ್. ಎವ್ರಿಥಿಂಗ್ ಕಮ್ಸ್ ಅಂಡರ್ ಆಸ್ಟ್ರಾನಮಿ. ಸೊ ನಾಟ್ ಓನ್ಲಿ ಗ್ಯಾಲಕ್ಸಿ ಆರ್ ಸೊ ಸನ್ ಆರ್ ಸ್ಟಾರ್ಸ್ ಅಂತ ಅಲ್ಲ, ಹೋಲ್ ಆಗಿ ಇವೆಲ್ಲನೂ ಹೆವನಲ್ಲೇ ಇರೋದು. ಗ್ಯಾಲಕ್ಸಿನೂ ಹೆವನ್ ದ ಸ್ಕೈಯಲ್ಲೇ ಇರೋದು, ಸನ್ನು ಅಲ್ಲೇ ಇರೋದು, ಸ್ಟಾರ್ಸು ಅಲ್ಲೇ ಇರೋದು. ಸೊ ದ ಬೆಟರ್ ವರ್ಡ್ ಈಸ್ ಹೆವೆನ್ಲಿ ಬಾಡೀಸ್. ಅಂದ್ರೇನು? ಅಸ್ಟ್ರಾನಮಿ ಈಸ್ ಅ ಸ್ಟಡಿ ಆಫ್ ಸೆಲೆಸ್ಟಿಯಲ್ ಮೀನ್ಸ್ ಹೆವೆನ್ಲಿ ಬಾಡೀಸ್. ಹೆವೆನಲ್ಲಿ ಇರುವಂತಹ ಆ ಬಾಡೀಸನ್ನು ಸ್ಟಡಿ ಮಾಡುವಂಥದ್ದೇ ಆಸ್ಟ್ರಾನಮಿ. ನೆಕ್ಸ್ಟ್ ಒನ್, ಕ್ಲಾಸಿಕಲ್ ಮ್ಯೂಸಿಕ್ ಟುಡೇ ಈಸ್ ಇನ್ ನೀಡ್ ಆಫ್ ಪೇಟ್ರನೇಜ್. ಅಂದರೆ ಇವತ್ತಿನ ದಿನದಲ್ಲಿ ಶಾಸ್ತ್ರೀಯವಾದ ಸಂಗೀತಕ್ಕೆ ಸರಿಯಾದ ಆದರಣೆ ಇಲ್ಲ. ಪೇಟ್ರನೇಜ್ ಅಂತಂದ್ರೇನು? ಯಾರು ಅದಕ್ಕೆ ಸರಿಯಾಗಿ ಅದಕ್ಕೊಂದು ಸಪೋರ್ಟ್ ಕೊಡ್ತಾ ಇಲ್ಲ. ದೊಡ್ಡವರು, ಹಿರಿಯರು, ಮೊದಲೆಲ್ಲ ರಾಜರು, ರಾಜಮನೆತನದವರು ಅವರೆಲ್ಲ ಅದಕ್ಕೆ ಸಾಕಷ್ಟು ಆಶ್ರಯ ಕೊಡ್ತಾ ಇದ್ರು, ಅದನ್ನು ತಗೊಂಡು ಬೆಳೆಸ್ತಾ ಇದ್ರು ಅಲ್ವಾ. ದಟ್ ಈಸ್ ಕಾಲ್ಡ್ ಆಸ್ ಪೇಟ್ರನೈಸಿಂಗ್. ದಟ್ ಈಸ್ ಕಾಲ್ಡ್ ಆಸ್ ಪೇಟ್ರನೇಜ್. ಒಂದು ಜವಾಬ್ದಾರಿಯನ್ನು ತಗೊಂಡು ಅದ ಬೆಳೆಸೋ ಕಾರ್ಯ ಮಾಡಿದಾಗ ವಿ ಕಾಲ್ ದಟ್ ಪರ್ಸನ್ ಆಸ್ ಎ ಪೇಟ್ರನ್. ಪೇಟ್ರನ್ ಅಂತಂದ್ರೇನು? ಒಬ್ಬ ಹುಡುಗ, ಫಾರ್ ಎಕ್ಸಾಂಪಲ್ ಒಂದು ಮಗುಗೆ ಇನ್ನೊಬ್ಬರು ಯಾರೋ ಅದರ ವಿದ್ಯಾಭ್ಯಾಸದ ಒಂದು ಖರ್ಚು ಜವಾಬ್ದಾರಿ ತಗೊಳ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ದಟ್ ಪರ್ಸನ್ ಬಿಕಮ್ಸ್ ದ ಪೇಟ್ರನ್ ಟು ದಟ್ ಬಾಯ್ ಆರ್ ದ ಚೈಲ್ಡ್. ಓಕೆ, ಸೊ ಪೇಟ್ರನ್. ಪೇಟ್ರನೈಸಿಂಗ್ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಒಂದು ಸಂಸ್ಕೃತಿ ಅಥವಾ ಒಂದು ವ್ಯಕ್ತಿನ ನಾವು ಜವಾಬ್ದಾರಿ ತಗೊಂಡು ಬೆಳೆಸುವಂಥದ್ದನ್ನು ಅಥವಾ ಸಪೋರ್ಟ್ ಕೊಡುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಪೇಟ್ರನೇಜ್. ನಾವು ಡೊನೇಷನ್ನ ಎಸ್ಪಯನೇಜ್, ಸಪೋರ್ಟ್, ಬೆನಿಫಿಷಿಯರಿ, ಈ ಪದಗಳಿಗೆ ಲೆಟ್ ಅಸ್ ಲರ್ನ್ ದ ಮೀನಿಂಗ್ಸ್. ಡೊನೇಷನ್ ಮೀನ್ಸ್ ಸಮಥಿಂಗ್ ವೇರ್ ಯು ಡೊನೇಟ್ ಸಮಥಿಂಗ್. ಏನೋ ಒಂದು ಕೊಡ್ತೀರಾ, ದಾನ ಮಾಡ್ತೀರಾ, ಯು ಆರ್ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್. ಈಸ್ ದಟ್ ಕಾಲ್ಡ್ ಆಸ್ ಪೇಟ್ರನೇಜ್? ಅಂದರೆ ಯಾರೋ ಕೇಳ್ಕೊಂಬರ್ತಾರೆ ಗಣೇಶ ಉತ್ಸವಕ್ಕೆ, ಬೇರೆ ಉತ್ಸವಕ್ಕೆ ಒಂದು 1,000 ರೂಪಾಯಿ ಕೊಟ್ಬಿಟ್ರೆ, ಡು ಯು ಬಿಕಮ್ ಅ ಪೇಟ್ರನ್ ಟು ದಟ್? ಯು ಆರ್ ಜಸ್ಟ್ ಅ ಡೋನರ್ ಅಥವಾ ಒಬ್ಬ ಕಾಂಟ್ರಿಬ್ಯೂಟರ್ ಅಷ್ಟೇ. ಯು ಡೋಂಟ್ ಬಿಕಮ್ ಅ ಪೇಟ್ರನ್ ದೇರ್. ಪೇಟ್ರನ್ ಅಂದರೆ ಏನು? ಅದನ್ನು ತಗೊಂಡು ಉದ್ಧಾರ ಮಾಡುವಂತಹ ದೊಡ್ಡ ಜವಾಬ್ದಾರಿ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಪೇಟ್ರನೈಸಿಂಗ್. ಓಕೆ, ಎಸ್ಪಯನೇಜ್ ಅಂತ ಅಂದರೆ ಸ್ಪೈಯಿಂಗ್. ಒಬ್ಬ ಗೂಢಾಚಾರಿಯನ್ನು ಇನ್ನೊಂದು ದೇಶಕ್ಕೆ ಕಳಿಸಿ ಅದರ ರಹಸ್ಯಗಳನ್ನು ತಿಳ್ಕೊಳ್ಳೋ ಅಂತಹ ಒಂದು ಪ್ರಾಸೆಸ್ಸನ್ನು ವಿ ಕಾಲ್ ಇಟ್ ಆಸ್ ಅನ್ ಎಸ್ಪಯನೇಜ್. ದ ಇಂಡಿವಿಜುವಲ್ನ ವಿ ಕಾಲ್ ಇಟ್ ಆಸ್ ಅ ಸ್ಪೈ. ಓಕೆ, ಎಸ್ಪಯೋನೇಜ್ ಅಂತಂದರೆ ಒಬ್ಬ ಗೂಢಾಚಾರಿ. ಸ್ಪೈನ ಅದು ನಾವು ಎಸ್ಪೈನೇಜ್ ಅಂತ ಕರಿತೀವಿ. ಸಪೋರ್ಟ್ ಅಂದರೆ ದಟ್ ಮೀನ್ಸ್ ಯಾವುದನ್ನಾದರೂ ನಾವು ಅಂದರೆ ವೆನ್ ವಿ ಸಪೋರ್ಟ್ ಹೋಲಿಸ್ಟಿಕಲಿ, ಅಂದರೆ ಅದರ ಒಂದು ಉದ್ಧಾರವನ್ನು ನಾವು ಮಾಡಿದಾಗ, ಅದಕ್ಕೆ ಒಂದು ಆಧಾರವನ್ನು ಕೊಟ್ಟಾಗ ದಟ್ ಬಿಕಮ್ಸ್ ಅ ಸಪೋರ್ಟ್. ಬೆನಿಫಿಷಿಯರಿ ಅಂತ ಹೇಳಿದ್ರೆ ಯಾರ ಹೆಲ್ಪ್ ನಾವು ತಗೊಳ್ತಾ ಇದ್ದೀವೋ, ವೆನ್ ಐ ರಿಸೀವ್ ಸಮ್ ಹೆಲ್ಪ್ ಫ್ರಮ್ ಸಂಬಡಿ ಅಂತ ಹೇಳಿದ್ರೆ ಐ ಆಮ್ ದ ಬೆನಿಫಿಷಿಯರಿ. ಅಂದರೆ ಸಹಾಯ ಯಾರು ತಗೊಳ್ತಾರೆ ಅವರು ಬೆನಿಫಿಷಿಯರಿ, ಸಹಾಯ ಯಾರು ಮಾಡ್ತಾರೆ ಅವರು ಬೆನಿಫ್ಯಾಕ್ಟರ್. ಓಕೆ, ಸಹಾಯ ಮಾಡೋರು ಬೆನಿಫ್ಯಾಕ್ಟರ್, ಸಹಾಯ ತಗೊಳ್ಳೋರು ಬೆನಿಫಿಷಿಯರಿ. ಓಕೆ, ಸೊ ಇಲ್ಲಿ ಏನಾಗ್ತಿದೆ? ಕ್ಲಾಸಿಕಲ್ ಮ್ಯೂಸಿಕ್, ಶಾಸ್ತ್ರೀಯ ಸಂಗೀತ ಈಸ್ ಇನ್ ನೀಡ್ ಆಫ್ ಪೇಟ್ರನೇಜ್. ಅಂದರೆ ಅದನ್ನು ಸಪೋರ್ಟ್ ಮಾಡೋರು ಬೇಕು, ಡೊನೇಷನ್ ಕೊಡೋರಲ್ಲ ಅಥವಾ ಸ್ಪೈ ಮಾಡೋರಲ್ಲ, ಬಟ್ ಸಪೋರ್ಟ್ ಮಾಡೋರು ಬೇಕು, ಅದರ ಜವಾಬ್ದಾರಿ ತಗೊಳ್ಳೋರು ಬೇಕು, ಅದರಿಂದ ಬೆನಿಫಿಟ್ ಆಗೋರಲ್ಲ, ಅದಕ್ಕೆ ನೋಡ್ಕೊಳ್ಳೋ ಅಂಥವ್ರನ್ನ ಬೇಕು ಅಂತ ಅರ್ಥ. ಸೊ ಸೆಲೆಸ್ಟಿಯಲ್,
New word, astral, astronomy, heavenly, galactic, then patronage and espionage, beneficiary. So varieties of terms that we have understood in this slide today. Next one. The singer was elegantly dressed in a sherwani. Now, elegantly dressed in a sherwani. Sherwani ಅಂತಂದರೆ ನಿಮಗೆ ಗೊತ್ತಲ್ಲ, ಕುರ್ತಾ, ಲಾಂಗ್ ಕುರ್ತಾ ಹಾಕ್ಕೊಂಡಿರೋವಂಥದ್ದು, ಟ್ರೆಡಿಷ್ನಲ್ ಆಗಿ ಇರೋವಂಥದ್ದು. ದಟ್ ಕಾಸ್ಟ್ಯೂಮ್ ಇಸ್ ಕಾಲ್ಡ್ ಆಸ್ ಶೇರ್ವಾಣಿ. ಓಕೆ, ಟ್ರೆಡಿಷ್ನಲ್ ಗೆಟಪ್, ಮದುವೆಗಳಿಗೆಲ್ಲ ಹಾಕ್ಕೊಳ್ತಿರಲ್ಲ ಕುರ್ತಾಸ್, ದಟ್ ಒನ್. ದ ಸಿಂಗರ್ ವಾಸ್ ಎಲೆಗೆಂಟ್ಲಿ ಡ್ರೆಸ್ಡ್. ಎಲೆಗೆನ್ಸ್ ಅಂದರೆ ಏನು? ತುಂಬ ಆಡಂಬರವಾಗಿ ಡ್ರೆಸ್ ಮಾಡಿಕೊಂಡು ಕಣ್ಣು ಕುಕ್ಕೋ ಥರ ಇದ್ದರೆ ಅದು ಎಲೆಗೆನ್ಸ್ ಅಂತ ನಾವು ಹೇಳೋದಿಲ್ಲ. ಅಥವಾ ತುಂಬ ಒಂಥರ ಸಹಜ ಅಂದರೆ ತುಂಬ ಏನೂ ಇಲ್ಲದೆ ಬಹಳ ಪುವರ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ರು, ಆ ಒಕೇಶನ್ಗೆ ಸೂಟೇಬಲ್ ಆಗಿ ಇಲ್ಲದೆ ಇದ್ದರೂ ಸಹ ಆಗೋದಿಲ್ಲ. ಬಟ್ ಇಲ್ಲಿ ಎಲೆಗೆನ್ಸ್ ಅಂದರೆ ಅದೊಂದು ಸ್ಟೈಲ್, ಅದೊಂದು ಕ್ಲಾಸ್. ಓಕೆ, ಬಹಳ ಗಂಭೀರವಾಗಿ ಗ್ರೇಸ್ಫುಲ್ಲಾಗಿ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ಎಲೆಗೆನ್ಸ್. ಓಕೆ, ಸೊ ಆ ಶೇರ್ವಾಣಿಯಲ್ಲಿ ಎಷ್ಟು ಕ್ಲಾಸ್ ಆಗಿ ಕಾಣ್ತಿದ್ರು ಅಂತ ಅರ್ಥ ಅಲ್ಲಿ. ಆ ಸಿಂಗರ್ ವಾಸ್ ಎಲೆಗೆಂಟ್ಲಿ ಡ್ರೆಸ್ಡ್ ಇನ್ ಶೇರ್ವಾಣಿ. ಆಕ್ವರ್ಡ್ ಆಗಿರಲಿಲ್ಲ, ಓವರ್ ಆಗಿರಲಿಲ್ಲ, ಬಟ್ ಬಹಳ ಒಂಥರ ನೈಸ್, ಒಂಥರ ನೀಟ್ ಆ್ಯಂಡ್ ಕ್ಲಾಸಿಕಲ್ ಲುಕ್ ಅಂತ ಆ ಥರ ಇತ್ತು ಅಂತ ಹೇಳಿ. ಬ್ಯೂಟಿಫುಲ್, ಕ್ಲಾಸಿಕಲ್, ಗ್ರೇಸ್ಫುಲ್, ನ್ಯಾಚುರಲ್. ವಿಚ್ ಒನ್ ಈಸ್ ಕರೆಕ್ಟ್? ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕರೆಕ್ಟಾಗೇ ಇದೆ. ಬ್ಯೂಟಿಫುಲ್ ಅಫ್ಕೋರ್ಸ್, ಕ್ಲಾಸಿಕಲ್ ಎಸ್, ಟ್ರೆಡಿಷನಲ್, ಗ್ರೇಸ್ಫುಲ್. ಎಲೆಗೆಂಟ್ ಅಂತ ಅಂದರೆ ಗ್ರೇಸ್ಫುಲ್, ಬಹಳ ಗಂಭೀರವಾಗಿ, ಸಿಂಪಲ್ ಬಟ್ ಸ್ಟಿಲ್ ಎಲೆಗೆಂಟ್, ಒಂದು ಲುಕ್ ಆಫ್ ಕ್ಲಾಸ್ ಇರೋವಂಥದ್ದು. ಓಕೆ, ಆ ರಿಫೈನ್ನೆಸ್ ಇರೋವಂಥದ್ದು, ಅದು ನೋಡಿದ ಕೂಡಲೇ ಒಂದು ಟಚ್ ಆಫ್ ಕ್ಲಾಸ್ ಇದೆ ಅಂತ ಹೇಳಿ ಡಿಗ್ನಿಫೈಡ್ ಆಗಿ ಇರೋವಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಎಲೆಗೆನ್ಸ್. All right, then next one. He looked melancholic after his mother's demise. ಅಂತಂದರೆ melancholic ಅನ್ನೋ ಪದ ಇಲ್ಲಿದೆ. ಆಫ್ಟರ್ ಹಿಸ್ ಮದರ್ಸ್ ಡಿಮೈಸ್. ಡಿಮೈಸ್ ಅಂದರೆ ಡೆತ್ಸ್, ಅಂದರೆ ತಾಯಿಯ ಸಾವು ಆದ ಮೇಲೆ ಅವನು ಬಹಳ ಡಿಪ್ರೆಸ್ಡ್ ಫೀಲಿಂಗಲ್ಲಿ ಇರೋವಂಥದ್ದು, ಡಿಪ್ರೆಷನ್ಗೆ ಒಳಗಾಗಿರೋದು, ಖಿನ್ನತೆಯಲ್ಲಿ ಇರೋವಂಥದ್ದು. ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಮೆಲ್ಯಾಂಕಲಿ. ಇದು ಅಗೇನ್ ಒನ್ ಆಫ್ ದಿ ಸೈಕಲಾಜಿಕಲ್ ಟರ್ಮ್ಸ್. ಮೆಲ್ಯಾಂಕೋಲಿಯಾ ಅಂತ ಹೇಳ್ತೀವಿ. ಓಕೆ, ಮೆಲ್ಯಾಂಕೋಲಿಯಾ ಅದೊಂದು ಪರ್ಸ್ನಾಲಿಟಿ. ಇನ್ನೊಂದು ಬಂದು ಸ್ಯಾಂಗ್ವಿನ್ ಅಂತ ಹೇಳ್ತೀವಿ. ಸ್ಯಾಂಗ್ವಿನ್ ಅಂತಂದರೆ ಯಾವಾಗಲೂ ಪಾಸಿಟಿವ್ ಆಗಿ, ಜಾಲಿಯಾಗಿ, ಜೋವಿಯಲ್ ಆಗಿ ಇರೋವಂತಹ ವ್ಯಕ್ತಿಗಳನ್ನು ನಾವು ಸ್ಯಾಂಗ್ವಿನ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ. ಪಾಸಿಟಿವ್, ಕಾನ್ಫಿಡೆಂಟ್, ಓಕೆ, ಆಲ್ವೇಸ್ ಜಾಯ್ಫುಲ್. ಓಕೆ, ದಟ್ ಈಸ್ ಅ ಸ್ಯಾಂಗ್ವಿನ್ ಪರ್ಸನಾಲಿಟಿ. ಇನ್ನು ಮೆಲ್ಯಾಂಕಲಿ ಅಂತ ಅಂದರೆ ಇಲ್ಲಿ ಕಾರಣ ಇದೆ. ಡಿಮೈಸ್ ಅಂತ ಅಂದರೆ ಡೆತ್, ತಾಯಿಯ ಸಾವು ಆಗಿರೋದ್ರಿಂದ ಆ ವ್ಯಕ್ತಿ ಹಿ ಲುಕ್ಡ್ ಮೆಲ್ಯಾಂಕಲಿಕ್ ಅಂದರೆ ಯಾವಾಗಲೂ ಖಿನ್ನತೆ, ಡಿಪ್ರೆಸ್ಡ್ ಲುಕ್ಕಲ್ಲಿ ಇರೋವಂಥದ್ದು. ಓಕೆ, ದಟ್ ಈಸ್ ಮೆಲ್ಯಾಂಕೋಲಿಯಾ. Depression, melancholia, the medical term, the psychological term for depression. Depression is a regular term. Okay, ಯಾವಾಗಲೂ ಲೋ ಇನ್ ಸ್ಪಿರಿಟ್. ಡಿಪ್ರೆಷನ್ ಅಂದರೆ ಏನು? ಖುಷಿನೇ ಇಲ್ಲದೆ ಯಾವಾಗಲೂ ಒಂಥರ ಸಪ್ಪೆ ಆಗಿರೋವಂಥದ್ದು, ಖಿನ್ನತೆಗೆ ಒಳಗಾಗಿರೋದು, ತುಂಬ ದುಃಖದಲ್ಲೇ ಇರೋವಂಥದ್ದು, ಕಾರಣ ಇಲ್ಲದೆ ಇದ್ರೂ ಸಹ ನಾವು ಯಾಕೋ ದುಃಖಿತರಾಗಿರೋವಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಮೆಲ್ಯಾಂಕಲಿಕ್ ಪರ್ಸನಾಲಿಟಿ. ಏನು ಮಾಡಿದ್ರೂ ಖುಷಿನೇ ಆಗಲ್ಲ, ಅಂಥ ವ್ಯಕ್ತಿಗಳಿಗೆ ವಿ ಕಾಲ್ ದೆಮ್ ಆಸ್ ಮೆಲ್ಯಾಂಕಲಿಕ್ಸ್. ಓಕೆ, ಇಟ್ಸ್ ಅ ಮೆಡಿಕಲ್ ಟರ್ಮ್ and a psychological term. Now, he looked melancholic. That means he looked depressed after his mother's demise, andre savu. Now, prejudice or prejudice. ಪ್ರಿಜುಡಿಸ್ ಅಂತ ಅಂದ್ರೇನು? ಪೂರ್ವಭಾವಿತ ಕಲ್ಪನೆಗಳು. ಪ್ರಿಜುಡಿಸ್ ಅಂತ ಅಂದರೆ ಒಂದು ಘಟನೆ ಆಗೋಕ್ಕಿಂತ ಮುಂಚೆನೇ ನಾನು ಅದರ ಬಗ್ಗೆ ಒಂದು ಒಪಿನಿಯನ್ ಕೊಟ್ಬಿಟ್ರೆ ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಪ್ರಿಜುಡಿಸ್ಡ್, ಪ್ರಿ ಜಡ್ಜ್ಮೆಂಟ್. ಓಕೆ, ಅದು ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಆದರೂ ಸಹ ಅದರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಟ್ಟಾಗ ಇಟ್ ಬಿಕಮ್ಸ್ ಅ ಪ್ರಿಜುಡಿಸ್ಡ್ ಸ್ಟೇಟ್ಮೆಂಟ್ ಅಂತ. ನಾವು ಸ್ಯಾಂಗ್ವಿನ್ ಅಂದರೆ ಬಹಳ ಖುಷಿಯಾಗಿರೋದು, ಸ್ಯಾಂಗ್ವಿನ್ ಪರ್ಸ್ನಾಲಿಟಿ, ಖುಷಿಯಾಗಿರುವಂಥದ್ದು. ರೆಕ್ಲೆಸ್ ಅಂತ ಅಂದರೆ ಕೇರ್ಲೆಸ್. ಓಕೆ, ಏನೋ ಒಂದು ಮಾತಾಡೋದು, ಹೇಗೋ ಒಂದಿರೋದು, ದಟ್ ಈಸ್ ವೇರ್ ದೇರ್ ಇಸ್ ನೋ ಡಿಸಿಪ್ಲಿನ್ ಆ್ಯಂಡ್ ಕೇರ್ ಆ್ಯಂಡ್ ಆರ್ಡರ್, ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ರೆಕ್ಲೆಸ್. ಓಕೆ, ಡಿಪ್ರೆಸ್ಡ್ ಅಂದರೆ ಬೀಯಿಂಗ್ ವೆರಿ ಸ್ಯಾಡ್ ಆ್ಯಂಡ್ ವೆರಿ ಡಿಸಪಾಯಿಂಟೆಡ್. ಸೊ ಇಲ್ಲಿ ಮೆಲ್ಯಾಂಕಲಿಕ್ಗೆ ಏನು ಅಲ್ಲಿ ತಾಯಿಯ ಸಾವಾದ ಮೇಲೆ ನಾವು ಪ್ರೆಜುಡೈಸ್ಡ್ ಆಗಿರೋಕ್ಕಾಗಲ್ಲ, ಖುಷಿಯಾಗಿರುತ್ತೆ ಅಂದ್ರೆ ಖಂಡಿತ ಆಗಲ್ಲ, ಕೇರ್ಲೆಸ್ಸು ಅಲ್ಲ. ಸೊ ಡಿಪ್ರೆಸ್ಡ್ ಈಸ್ ದಿ ರೈಟ್ ಆಪ್ಷನ್. ಸೊ he looked depressed after his mother's demise. Okay, then next one.
ನಾವು ಈಗ ಕ್ವೆಶ್ಚನ್ ಪೇಪರ್ಸಲ್ಲಿ ಕೆಲವೊಂದು ಸರ್ತಿ ಆ ಥರ ಆಪ್ಷನ್ಸನ್ನು ಕೊಡ್ತಾರೆ ನಿಮಗೆ. ಹೇಗೆ ಈ ಥರ ಸೆಂಟೆನ್ಸ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟು ಗಿವ್ ದ ರೈಟ್ ವರ್ಡ್ ಟು ದಿಸ್ ಎಕ್ಸ್ಪ್ರೆಷನ್ ಅನ್ನೋದು ಒಂದು ಥರ ಎಕ್ಸರ್ಸೈಸ್. ಆಲ್ ರೈಟ್. ನಾವು ಇನ್ನೊಂದು ಥರ ಯಾವುದು ಅಂತ ಹೇಳಿದ್ರೆ ಸೆಂಟೆನ್ಸಸ್ ಕೊಡೋದಿಲ್ಲ, ಓನ್ಲಿ ದ ವರ್ಡ್ಸ್ ವಿಲ್ ಬಿ ದೇರ್ ಆ್ಯಂಡ್ ಯು ಹ್ಯಾವ್ ಟು ಚೂಸ್ ದ ರೈಟ್ ಮೀನಿಂಗ್ ಫ್ರಮ್ ದ 4 ಆಪ್ಷನ್ಸ್. ಈಗ ನೋಡಿ, ಬರೀ ಇಂಡಿವಿಜುವಲ್ ಎಕ್ಸ್ಪ್ರೆಷನ್ಸ್, ನಾಟ್ ಇನ್ ಸೆಂಟೆನ್ಸಸ್. ಸೆಂಟೆನ್ಸ್ ಕೊಟ್ಟು ಒಂದು ಪದ ಅಂಡರ್ಲೈನ್ ಮಾಡಿಬಿಟ್ಟು ಆ ಅಂಡರ್ಲೈನ್ ಪದಕ್ಕೆ 4 ಆಪ್ಷನ್ಸ್ ಇದೆ, ಪಿಕ್ಔಟ್ 1 ಅಂತ ಅವ್ರು ಹೇಳ್ತಾ ಇಲ್ಲ. ಆ ಪದನ ಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ. ಈ ಪದಕ್ಕೆ ಇದರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಮೀನಿಂಗ್ ಸೂಟೇಬಲ್ ಆಗುತ್ತೆ. ಸೊ ಯು ಹ್ಯಾವ್ ಟು ಗಿವ್ ದ ರೈಟ್ ಚಾಯ್ಸ್. ಅನಿಮಾಸಿಟಿ ಅಂತ ಹೇಳಿದ್ರೆ ಮೃಗತ್ವ ಅಂತ ಅದೊಂದು ಇದು ಬರುತ್ತೆ. ಅಥವಾ ಆ್ಯನಿಮಲ್ ಇದು ಬಂದಾಗ ಇಲ್ಲಿ ವಿಲ್ ಸಿ ದ ಡಿಫ್ರೆಂಟ್ ಥಿಂಗ್ಸ್ ಹಿಯರ್. ಅಗಾನಿ ಅಂತ ಹೇಳಿದ್ರೆ ನೋವು, ಡಿಸ್ಪ್ಲೆಷರ್, ಸಂಕಷ್ಟದಲ್ಲಿ ಇರೋ ಅಗಾನಿ, ದಟ್ ಮೀನ್ಸ್ ಏನೋ ಒಂಥರ ಆತಂಕ, ದುಃಖ, ಪೇಯ್ನ್, ಡಿಸಪಾಯಿಂಟ್ಮೆಂಟ್, ದಟ್ ಈಸ್ ಕಾಲ್ಡ್ ಆ್ಯಸ್ ಅಗಾನಿ. ತುಂಬ ಒಂಥರ ನೋವಲ್ಲಿ ಇರೋಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ಅಗಾನಿ. ಹಾಸ್ಟಿಲಿಟಿ ಅಂತ ಹೇಳಿದ್ರೆ ಇವಾಗ ಯಾರಾದರೂ ಒಬ್ಬರು ಬರ್ತಾರೆ, ನಮಗೆ ಅವ್ರು ಕಂಡ್ರೆ ಇಷ್ಟ ಇರೋದಿಲ್ಲ, ಒಂಥರ ಆ ವಾತಾವರಣವನ್ನೇ ಒಂಥರ ನಾವು ಅವ್ರಿಗೆ ದ್ವೇಷ ಬರೋ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ. ಹಾಸ್ಟೈಲ್ ಬಿಹೇವಿಯರ್, ವಿ ಡೋಂಟ್ ಆಕ್ಸೆಪ್ಟ್ ದೆಮ್, ವಿ ಕ್ರಿಯೇಟ್ ಅನ್ ಅಟ್ಮಾಸ್ಫಿಯರ್ ಆಫ್ ಹಾಸ್ಟಿಲಿಟಿ. ಅಂದರೆ ಐ ಹ್ಯಾವ್ ನಾಟ್ ಆಕ್ಸೆಪ್ಟೆಡ್ ದೆಮ್ ಅಂತ ಹೇಳಿದಾಗ ಅವರಿಗೆ ಒಂಥರ ಕಷ್ಟದ ವಾತಾವರಣನ ನಿರ್ಮಾಣ ಮಾಡೋವಂಥದ್ದು, ನನ್ನ ಸಿಟ್ಟು, ನನ್ನ ಅಸಹನೆಯನ್ನು ತೋರಿಸೋವಂಥದ್ದು, ಐ ಡೋಂಟ್ ವಾಂಟ್ ಯು ಹಿಯರ್ ಅಂತ ತೋರಿಸೋವಂಥದ್ದು. wrath, W is silent, wrath ಅಂದರೆ ಕೋಪ. ಡಿಸ್ಪ್ಲೆಷರ್ ಅಂತ ಅಂದರೆ ಅಗೇನ್ ಇಷ್ಟ ಇಲ್ಲದೆ ಇರೋವಂಥದ್ದು. ಖುಷಿ ಇಲ್ಲ, ಡಿಸ್ಪ್ಲೆಷರ್. ಹೌ ಡು ಐ ಶೋ ಮೈ ಡಿಸ್ಪ್ಲೆಷರ್? ನನಗೆ ನೀವು ಬಂದಿದ್ದು ಖುಷಿ ಇಲ್ಲ. ಫಾರ್ ಎಕ್ಸಾಂಪಲ್, ಮನೆಗೆ ಯಾರಾದರೂ ಬಂದಾಗ ನಮಗಿಷ್ಟ ಆಗಲಿಲ್ಲ ಅಂತ ಹೇಳಿದಾಗೇನೋ ಒಳಗಡೆ ಹೋಗ್ಬಿಡೋದು ಅಥವಾ ಕಾಫಿ ಟೀ ಕೊಡದೇ ಇರೋವಂಥದ್ದು. ಸೊ ದಟ್ ಮೀನ್ಸ್ ವಿ ಆರ್ ಶೋಯಿಂಗ್ ದೆಮ್ ಅವರ್ ಹಾಸ್ಟಿಲಿಟಿ. ಡಿಸ್ಪ್ಲೆಷರ್ ಸಹ ಕರೆಕ್ಟ್, ಕೋಪನೂ ಕರೆಕ್ಟ್, ಅಥವಾ ಪೇಯ್ನ್ ಎಲ್ಲನೂ ಸೂಟೇಬಲ್ ಆಗಬಹುದು. ಆದರೆ ಅನಿಮಾಸಿಟಿಗೆ ಹಾಸ್ಟಿಲಿಟಿ ಅಂದರೆ ಅವ್ರಿಗೆ ಒಂದು ದ್ವೇಷವನ್ನು ತೋರಿಸುವಂತಹ ಒಂದು ಎಮೋಷನ್, ಹಾಸ್ಟಿಲಿಟಿ. Animosity, equivalent word is hostility. Hostile, hostility. Boisterous ಅಂದರೆ ಒಂದು ಸನ್ನಿವೇಶದಲ್ಲಿ ಜೋರಾಗಿ ನಗುವಂಥದ್ದು, ಓಕೆ, ತುಂಬ ಲೌಡಾಗಿ ನಗುವಂಥದ್ದು, ಹೈ ಪಿಚ್ಚಲ್ಲಿ ಇರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಬಾಯ್ಸ್ಟರಸ್. ಓಕೆ, ಗಂಟಲು ಬಿಚ್ಚಿ ಅಂತೆ ನಗುವಂಥದ್ದು ಇರ್ಬೋದು. ದಟ್ ಈಸ್ ಮೇಯ್ನಾಗಿ ನಗುವಂಥದ್ದಕ್ಕೇ ಜೋರಾಗಿ ನಗುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅ ಬಾಯ್ಸ್ಟರಸ್ ಲಾಫ್ಟರ್. ಓಕೆ, ಜೋರಾಗಿ. ನಾವು ಅಲ್ಟಿಮೇಟ್ ಅಂದರೆ ತುದಿ, ಅಲ್ಟಿಮೇಟ್. ಸೇವ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ಅಂದರೆ ಸೇವ್ ಆಗಿ ಅಂದರೆ ನಾಜುಕಿಂದ ಇರೋವಂಥದ್ದು. ನಾಯ್ಸಿ, ಚೈಲ್ಡಿಶ್. ವಿಚ್ ಒನ್ ಈಸ್ ರೈಟ್? ಸೊ ಬಾಯ್ಸ್ಟ್ರಸ್ ಲಾಫ್ ಅಂತ ಅಂದರೆ ಕೆಲವರು ನಗೋವಾಗ ರೂಫ್ ಹಾರು ಹೋಗೋ ಥರ ನಗ್ತಾರ. ಬಾಯ್ಸ್ಟ್ರಸ್ ಲಾಫ್ಟರ್ ಅಂದರೆ ಫುಲ್ ಆಫ್ ಎನರ್ಜಿ ಆ್ಯಂಡ್ ಸ್ಪಿರಿಟ್. ದಟ್ ಈಸ್ ಕಾಲ್ಡ್ ಆಸ್ ಅಂದರೆ ನಾಯ್ಸಿ ಲಾಫ್ಟರ್. ಓಕೆ, ಸೊ ಬಾಯ್ಸ್ಟ್ರಸ್ ಮೀನ್ಸ್ ಸಮಥಿಂಗ್ ವಿಚ್ ಇಸ್ ವೆರಿ ನಾಯ್ಸಿ. ಆಲ್ ರೈಟ್. ನೆಕ್ಸ್ಟ್, ಎಫ್ಲೂಯೆಂಟ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಇಟ್ ರೆಫರ್ಸ್ ಟು ಲಿಕ್ವಿಡ್ ವೇಸ್ಟ್ ಅಂತಂದ್ರೇನು. ಈಗ ಡ್ರೈನೇಜ್ ಸಿಸ್ಟಮಲ್ಲಿರುವಂಥದ್ದು ಅದೆಲ್ಲನೂ ಸಹ ಹೊರಗಡೆ ಚರಂಡಿಯಲ್ಲಿ ಹೋಗಬೇಕು, ಅಥವಾ ಸಮುದ್ರದಲ್ಲಿ ಇರುವಂತಹ ವೇಸ್ಟ್ ಮಟೀರಿಯಲನ್ನು ವಿ ಕಾಲ್ ಇಟ್ ಆ್ಯಸ್ ಎಫ್ಲೂಯೆಂಟ್. ಲಿಕ್ವಿಡ್ ವೇಸ್ಟ್ ಪರ್ಟಿಕ್ಯುಲರ್ಲಿ ಅಥವಾ ಎನಿ ವೇಸ್ಟ್ ಇಸ್ ಕಾಲ್ಡ್ ಆಸ್ ಎಫ್ಲೂಯೆಂಟ್. ಓಕೆ, ದಟ್ ವಿಚ್ ಇಸ್ ನಾಟ್ ಗುಡ್. ಅಬಂಡೆಂಟ್ ಅಂತ ಅಂದರೆ ಸಮೃದ್ಧಿಯಾಗಿರುವಂಥದ್ದು, ಪ್ಲೆಂಟಿ ಆಗಿರುವಂಥದ್ದು ಅಬಂಡೆಂಟ್. ಅದು ಸೂಟ್ ಆಗುತ್ತಾ? ವೇಸ್ಟ್ ಜಾಸ್ತಿ ಇದೆ, ಬಟ್ ದಟ್ ಈಸ್ ನಾಟ್ ದ ಮೀನಿಂಗ್. ಕಾಸ್ಟ್ಲಿ, ದಟ್ ಮೀನ್ಸ್ ಬಹಳ ದುಬಾರಿ ಆಗಿರೋದು, ಫುಲ್ ಆಗಿರೋದು ವೇಸ್ಟ್ ಅಂತ ಹೇಳಿ. ಸೊ ಎಫ್ಲೂಯೆಂಟ್, ಅ ಬೆಟರ್ ವರ್ಡ್ ಫಾರ್ ಎಫ್ಲೂಯೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ವೇಸ್ಟ್. ಲಿಕ್ವಿಡ್ ವೇಸ್ಟ್ ಪರ್ಟಿಕ್ಯುಲರ್ಲಿ ಈಸ್ ಕಾಲ್ಡ್ ಆಸ್ ಎಫ್ಲೂಯೆಂಟ್. ಓಕೆ, ದೆನ್ ನೆಕ್ಸ್ಟ್ ಒನ್ ಈಸ್ ಡಿಕೇಡೆನ್ಸ್. ಡಿ.ಕೆ ಅಂತಂದ್ರೇನು? ಕೊಳೆಯುವಂಥದ್ದು. ಡಿ.ಕೆ ಕೊಳೆಯುವಂಥದ್ದು, ಒಂದು ಒಳ್ಳೆ ಒಂದು ಸಿಚುವೇಶನಿಂದ ಇಳಿತಾ ಇರುವಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ಅ ಡಿ.ಕೆ.
ಒಳ್ಳೆ ಫಾರ್ಮಿಂದನೂ ಕೆಟ್ಟ ಫಾರ್ಮ್ಗೆ ಅದು ಟ್ರಾನ್ಸ್ಫಾರ್ಮ್ ಆಗೋದನ್ನು ವಿ ಕಾಲ್ ಇಟ್ ಆಸ್ ಡಿಕೇಯಿಂಗ್. ನಾವು ಡಿಕೇಡೆನ್ಸ್, ಡೆಸ್ಟ್ರಾಯ್ ಅಂದರೆ ನಾಶ ಮಾಡೋದು, ಡಿಕ್ಲೈನ್ ಅಂತ ಹೇಳಿದ್ರೆ ಕೊಳೆಯುವಂಥದ್ದು ಅಥವಾ ಇಳಿಯುವಂಥದ್ದು, ಸಿಕ್ ಅಂತ ಅಂದರೆ ಒಂಥರ ಪೀಡಿತವಾಗಿರುವಂಥದ್ದು. ಓಕೆ, ಒಳ್ಳೆ ಹೆಲ್ತ್ ಅಲ್ಲಿ ಇಲ್ಲದೆ ಅನ್ಹೆಲ್ದಿ ಆಗಿರೋದನ್ನು ಸಿಕ್ ಅಂತ ಹೇಳ್ತೀವಿ. ದುರ್ಬಲವಾಗಿ ಇರುವಂಥದ್ದು ಗೋ ವೀಕ್ ಅಂತ ಹೇಳಿ. ನಾವು ಡಿಕೇಡೆನ್ಸ್ ಅನ್ನೋದಕ್ಕೆ ಇದರಲ್ಲಿ ಯಾವುದು ಸೂಟೇಬಲ್ ಅಂತ ಅಂದರೆ ಡಿಕ್ಲೈನ್, ಡಿಕೇಡೆನ್ಸ್. ಒಂದು ಹಂತದಲ್ಲಿ ಬಹಳ ಒಂದು ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಆಗಿರೋದು ಕ್ರಮೇಣವಾಗಿ ಇಳಿತಾ ಹೋಯಿತು ಅಂತ ಹೇಳಿದಾಗ ವಿ ಟೆಲ್ ದ್ಯಾಟ್ ಇಟ್ ಈಸ್ ಡಿಕೇಯಿಂಗ್, ಇಟ್ ಈಸ್ ಡಿಕ್ಲೈನಿಂಗ್. ಡಿಕ್ಲೈನಿಂಗ್ ಮೀನ್ಸ್ ಕಮ್ಮಿಂಗ್ ಡೌನ್, ಓಕೆ, ಲೂಸಿಂಗ್ ಇಟ್ಸ್ ಫಾರ್ಮರ್ ಕಲರ್, losing its health, losing its former glory. That is called declining. ದೆನ್ ನೊಮ್ಯಾಡ್ ಅಂತ ಅಂದರೆ ಅಲೆಮಾರಿ. ಎಲ್ಲಿ ಒಂದು ಸೆಟಲ್ಡ್ ಲೈಫ್ ಇಲ್ಲವೋ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಗುರಿ ಇಲ್ಲದೆ ಹೋಗುವಂತಹ ಸಂಚರಿಸುವಂಥವ್ರನ್ನ ವಿ ಕಾಲ್ ದೆಮ್ ಆ್ಯಸ್ ನೊಮ್ಯಾಡ್ಸ್. ಸೊ ಸಿವಿಲೈಸ್ಡ್ ನಾಗರಿಕರನ್ನು ನಾವು ನೊಮ್ಯಾಡ್ಸ್ ಅಂತ ಹೇಳ್ತೀವ, ಟ್ರೈಬಲ್ಸ್ನ ನೊಮ್ಯಾಡ್ ಅಂತೀವ, ವಾಂಡರರ್ಸ್ನ ನೊಮ್ಯಾಡ್ ಅಂತೀವ, ಬಾರ್ಬೇರಿಯನ್ಸ್ನ ನೊಮ್ಯಾಡ್ ಅಂತೀವ. ಸಿವಿಲೈಸ್ಡ್ ಅಂದರೆ ನಾಗರಿಕರು, ಎಲ್ಲಿ ಹೇಗೆ ಇರಬೇಕು, ಅಲೆಮಾರಿ ಅಲ್ಲ, ಸೆಟಲ್ಡ್ ಪೀಪಲ್ ಅಲ್ವಾ, ದೇ ಆರ್ ಕಾಲ್ಡ್ ಆಸ್ ಸಿವಿಲೈಸ್ಡ್. ಟ್ರೈಬಲ್ಸ್ ಅವ್ರೇನು ಅಲೆಮಾರಿಗಳಲ್ಲ, ಬಟ್ ಕಾಡೊಳಗಡೆ ಇರ್ತಾರೆ, ಅವ್ರದ್ದೇ ಒಂದು ರೀತಿ ನೀತಿಗಳಿರುತ್ತೆ. ಸೊ ಬುಡಕಟ್ಟು ಜನಾಂಗ ಅಂತೇಳಿ, ಸೊ ದೇ ಆರ್ ಟ್ರೈಬಲ್ಸ್, ಆಲ್ ರೈಟ್. ದೆನ್ ವಾಂಡರರ್ ಅಂದರೆ ಯಾರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲೆಮಾರಿ ಜನಾಂಗ ಅಂತಲೇ ಹೇಳ್ತೀವಿ, ಅದು ವಾಂಡರರ್. ಬಾರ್ಬೇರಿಯನ್ ಅಂತ ಹೇಳಿದ್ರೆ ಕಲ್ಲು ಕತ್ತಿ ಕಟಾರಿ ಇಟ್ಕೊಂಡು ಒಟ್ಟೊಟ್ಟಾಗಿ ಯುದ್ಧಗಳನ್ನು ಮಾಡಿಕೊಂಡು ಕಾಡು ಮನುಷ್ಯರ ಥರ ಸಿವಿಲೈಸೇಷನ್ ಇಲ್ಲದೆ ಇನ್ನೂ ಪ್ರಾಣಿಗಳ ಥರ ಇರೋನ್ನ ನಾವು ವಿ ಕಾಲ್ ದೆಮ್ ಆಸ್ ಬಾರ್ಬ್ಯಾರಿಕ್ಸ್, ಓಕೆ, ಅಥವಾ ಬಾರ್ಬೇರಿಯನ್ ಪೀಪಲ್. ಇಲ್ಲಿ ನೊಮ್ಯಾಡ್ ಅಂತ ಅಂದರೆ ಅಲೆಮಾರಿ ಜನಾಂಗ ಅಂತ ಹೇಳುವಾಗ ವಾಂಡರರ್ ಈಸ್ ದ ರೈಟ್ ಆಪ್ಷನ್. ಯಾಕಂದರೆ ಅವ್ರು ಒಂದು ಕಡೆ ಇಲ್ಲದೆ ದೇ ಲೀಡ್ ಅ ನೊಮ್ಯಾಡಿಕ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿದ್ರೆ ಒಂದು ಕಡೆ ಇಲ್ಲದೆ ಅಲ್ಕೊಂಡು ಪ್ರಪಂಚ ಪೂರ್ತಿ ಸುತ್ತವ್ರನ್ನ ವಿ ಕಾಲ್ ದೆಮ್ ಆಸ್ ನೊಮ್ಯಾಡ್ಸ್. ದೆನ್ ನೆಕ್ಸ್ಟ್ ಒನ್ ಪ್ಯಾರಮರ್ ಅಂತ ಹೇಳಿದ್ರೆ ಯೂಶ್ವಲಿ ನೆಗೆಟಿವ್ ವರ್ಡಲ್ಲಿ ಅಕಸ್ಮಾತು ಮದುವೆ ಆಗಿ ಇನ್ನೊಬ್ಬರ ಜೊತೆ ಏನಾದರೂ ಒಂದು ರಿಲೇಷನ್ಶಿಪ್ ಇಟ್ಕೊಂಡಿದ್ವಿ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಪ್ಯಾರಮರ್. ಆ ವ್ಯಕ್ತಿನ ವಿ ಕಾಲ್ ದಟ್ ದ ಎಕ್ಸ್ಟ್ರಾ ಪರ್ಸನ್ ಹೂ ಇಸ್ ದೇರ್, ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಅ ಪ್ಯಾರಮರ್. ಇಲ್ಲೀಗಲ್ ಆಗಿ ಒಬ್ಬ ವ್ಯಕ್ತಿ ಇದ್ದರು ಅಂತ ಹೇಳಿದ್ರೆ ಒಂದು ರಿಲೇಷನ್ಶಿಪ್ಪಲ್ಲಿ ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಅ ಪ್ಯಾರಮರ್. ನಾವು ಫ್ರೆಂಡ, ಎನಿಮಿನ, ಅಕ್ವೈಂಟೆನ್ಸ, ಲವರ್. ಈಗ ಫ್ರೆಂಡ್ ಅಂತ ಹೇಳಿದ್ರೆ ಇಟ್ಸ್ ಅ ನೈಸ್ ಟರ್ಮ್. ಎನಿಮಿ ಅಫ್ಕೋರ್ಸ್ ಅದು ಅಕ್ಸೆಪ್ಟ್ ಆಗಿರೋದು, ನಮ್ಮ ಹೊಂದಲ್ಲ, ಅಪೋನೆಂಟ್ ಅಂತ ಹೇಳಿ. ಅಕ್ವೈಂಟೆನ್ಸ್ ಅಂತ ಅಂದರೆ ಪರಿಚಿತ ವ್ಯಕ್ತಿ. ಲವರ್ ಅಂತ ಹೇಳಿದಾಗ ಅಲ್ಲಿ ಇದು ಅರ್ಥ ಕೊಡುತ್ತೆ. ಪ್ಯಾರಮರ್ ಅಂತ ಹೇಳಿದಾಗ ಇಟ್ ಮೀನ್ಸ್ ಅ ಲವರ್ ಬಟ್ ನೆಗೆಟಿವ್ ಮೀನಿಂಗ್. ಸೊ ಒಳ್ಳೆ ಸಂಬಂಧದಲ್ಲಿದ್ದಾಗ ಲವರ್ ಅಂತ ಹೇಳಿದಾಗ ದೊಡ್ಡ ಪದ, ಒಳ್ಳೆ ಪದ ಅದು. ಬಟ್ ಪ್ಯಾರಮರ್ ಅಂತ ಹೇಳಿದಾಗ ಅಧಿಕೃತವಾಗಿ ಒಬ್ಬರಿದ್ದು ಇನ್ನೊಂದು ನಾವು ಇದು ಮಾಡಿಕೊಂಡಾಗ ದಟ್ ಈಸ್ ಕಾಲ್ಡ್ ಆಸ್ ಪ್ಯಾರಮರ್. ದಟ್ ಮೀನ್ಸ್ ಸೀಕ್ರೆಟ್ ಲವರ್ ಅನ್ನೋ ರೀತಿಯಲ್ಲಿ, ಅಡಿಷ್ನಲ್ ಲವರ್ ಅನ್ನೋ ರೀತಿಯಲ್ಲಿ ದಟ್ ಈಸ್ ಅ ಪ್ಯಾರಮರ್. ಓಕೆ, ನೆಕ್ಸ್ಟ್ ಒನ್ ಕ್ವಿವರ್. ವಾಟ್ ಈಸ್ ಅ ಕ್ವಿವರ್ ಅಂದರೆ ಕ್ವಿವರ್ ಅಂತ ಹೇಳಿದ್ರೆ ನಡುಗೋದು. ಆಲ್ ರೈಟ್, ಇಟ್ಸ್ ಅ ಟ್ರಿಮರ್, ಶೇಕಿಂಗ್, ಶಿವರಿಂಗ್, ದಟ್ ಈಸ್ ಕಾಲ್ಡ್ ಕ್ವಿವರಿಂಗ್. ಟ್ರೆಂಬಲ್, ಸ್ಟಾರ್ಟ್, tear, vitiate. ವಿಶಿಯೇಟ್ ಅಂದರೆ ಟು ಬ್ರಿಂಗ್ ಡೌನ್ ಅಂತ ಹೇಳಿ. ನಾವು ಟ್ರೆಂಬಲ್ ಅಂದರೆ ನಡುಕ, ಸ್ಟಾರ್ಟ್ ಅಂದರೆ ಬೆಚ್ಚಿ ಬೀಳುವಂಥದ್ದು, ಟಿಯರ್ ಅಂದರೆ ಅಳೋದು, ಟೇರ್ ಅಲ್ಲ ಇಲ್ಲಿ ಟಿಯರ್. ಟು ವಿಶಿಯೇಟ್ ಅಂತ ಅಂದರೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ವಿಶಿಯೇಟ್ ಮಾಡೋದು, ಕಡಿಮೆ ಮಾಡಿಸ್ತಾ ಸಾಲ್ವ್ ಮಾಡೋವಂಥದ್ದು. ನಾವು ಇಲ್ಲಿ ಯಾವ್ದು ಸೂಟ್ ಆಗುತ್ತೆ? ಟ್ರೆಂಬಲ್ ಈಸ್ ದ ರೈಟ್ ಆಪ್ಷನ್. ಓಕೆ, ಶಿವರಿಂಗ್, ಟ್ರೆಂಬ್ಲಿಂಗ್, ಕ್ವಿವರಿಂಗ್, ನಡ್ಕ ಬಂದು ಚಳಿ ಜ್ವರ ಬಂದಂಗೆ ಕ್ವಿವರ್ ಆದರೆ ಟ್ರೆಂಬ್ಲಿಂಗ್. ದೆನ್ ಸೊಜರ್ನ್ ಅಂತ ಹೇಳಿದ್ರೆ ಅಕಸ್ಮಾತ್ ನಾವು ಇದು ಫಾರ್ ಎಕ್ಸಾಂಪಲ್ ಈ ಪ್ರಪಂಚದಲ್ಲಿ ನಾವು ವಿ ಹ್ಯಾವ್ ಕಮ್ ಹಿಯರ್ ಫಾರ್ ಎ ಬ್ರೀಫ್ ಸ್ಟೇ. ಇಲ್ಲಿ ಬಂದಿರೋದು ಸುಮ್ಮನೆ ಅಲ್ಲಿದೆ ನಮ್ಮನೆ ಅಂತ ಹೇಳ್ತಾರಲ್ಲ, ದಟ್ ಮೀನ್ಸ್ ಇಲ್ಲಿ ಬಂದಿರೋದು ಒಂದು ಟೆಂಪರರಿ ಆಗಿ ಬಂದು ಹೋಗೋದಕ್ಕೆ. ಸೊ ದಿಸ್ ಈಸ್ ಅ ಸೊಜರ್ನ್ ಅಂತ ಹೇಳಿದ್ರೇನು, ಬ್ರೀಫ್ ಆಗಿ ಬಂದು ಉಳಿದು ಮತ್ತೆ ವಾಪಸ್ ಹೋಗೋದು
ಹೋಗುವಂಥದ್ದು. ಅಲ್ಲಿಗೆ ಲಾಂಗ್ ಜರ್ನಿನ, ಶಾರ್ಟ್ ಜರ್ನಿನ, ಶಾರ್ಟ್ ಸ್ಟೇನ ಅಥವಾ ಲಾಂಗ್ ಸ್ಟೇನ, ವಿಚ್ ಈಸ್ ದ ರೈಟ್ ಥಿಂಗ್. ಸೊ ಇಟ್ ಈಸ್ ಅ ಶಾರ್ಟ್ ಸ್ಟೇ, ಟೆಂಪರರಿ ಆಗಿ ದಟ್ ಮೀನ್ಸ್ ಟೆಂಪರರಿ ಆಗಿ ಬಂದು ಉಳಿದು ಮತ್ತೆ ಹೋಗೋದು. ಇಲ್ಲಿ ಬಂದ್ವಿ, ಒಂದೆರಡು ದಿನ ಇದ್ವಿ, ಹೋದ್ವಿ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಸೊಜರ್ನ್. ಜರ್ನಿ ಅಲ್ಲ, ಜರ್ನಿ ಅಂದರೆ ಕಂಪ್ಲೀಟ್ ಪ್ರಾಸೆಸ್ ಅದು. ಆದರೆ ಇಲ್ಲಿ ಇದ್ದು ಹೋಗುವಂಥದ್ದು. ಲಾಂಗ್ ಸ್ಟೇನೂ ಅಲ್ಲ, ಲಾಂಗ್ ಜರ್ನಿನೂ ಅಲ್ಲ. ಸೊ ಸೊಜರ್ನ್ ಅಂತ ಹೇಳಿದ್ರೆ ಶಾರ್ಟ್ ಸ್ಟೇ, ಬ್ರೀಫ್ ಸ್ಟೇ, ಒಂದು ಕೆಲವು ನಿಮಿಷಗಳು ಅಥವಾ ಕೆಲವು ಹೊತ್ತು ಮಾತ್ರ ಇದ್ದು ಹೋಗುವಂಥದ್ದನ್ನು ವಿ ಕಾಲ್ ಇಟ್ ಅ ಸೊಜರ್ನ್. ನಾವು ವೇಲ ಅಂತ ಹೇಳಿದ್ರೆ ಧೈರ್ಯ, ಕರೇಜ್, ಮತ್ತು ಇನ್ನೇನು ಸ್ಟ್ರೆಂಗ್ತ್, ಓಕೆ, ಶಕ್ತಿ ಇರೋವಂಥದ್ದು, ಬಲಶಾಲಿ ಆಗಿರೋವಂಥದ್ದು, ದಟ್ ಈಸ್ ಕಾಲ್ಡ್ ವೆಲ್. ನಾವು ಕೈಂಡ್ ಆಗತ್ತಾ, ಕರೇಜ್ ಆಗತ್ತಾ, ವೈಲ್ಡ್ ಆಗತ್ತಾ, ನರ್ವಸ್ ಆಗತ್ತಾ. ಕೈಂಡ್ ಅಂತ ಅಂದರೆ ಕರೇಜಿಯಸ್ ಆಗಿರೋರು ಕೈಂಡಾಗೂ ಇರಬಹುದು, ಬಟ್ ಆದರೆ ಇಲ್ಲಿ ಈಕ್ವಲ್ ವರ್ಡ್ ವೇಲರ್ ಅಂತ ಹೇಳಿದಾಗ ಕರೇಜ್ ಅಂದರೆ ಧೈರ್ಯ, ಸಾಹಸ, ದಟ್ ಈಸ್ ಕಾಲ್ಡ್ ವೇಲರ್. ವೈಲ್ಡ್ ಅಂತಂದರೆ ಅಮಾನುಷ್ಯವಾಗಿ ಇರೋವಂಥದ್ದು. ಕರೇಜ್ಗೂ ವೈಲ್ಡ್ನೆಸ್ಗೂ ಡಿಫ್ರೆನ್ಸ್ ಇದೆ. ಕರೇಜ್ ಅಂತ ಹೇಳಿದಾಗ ಮನುಷ್ಯನಿಗೆ ಕರೇಜ್ ಇರಬೇಕು, ವೈಲ್ಡ್ ಆಗಿರ್ಬೋದು, ಅಮಾನುಷವಾಗಿರಬಾರ್ದು, ಮೃಗದ ಥರ ನಡ್ಕೋಬಾರ್ದು ಅಲ್ವಾ. ಸೊ ಕರೇಜ್ ಇರಬೇಕು, ಬಟ್ ನಾಟ್ ವೈಲ್ಡ್ನೆಸ್. ದೆನ್ ನರ್ವಸ್ ಅಂತ ಹೇಳಿದ್ರೇನು, ಭಯ ಇರುವಂಥದ್ದು, ನಡುಕ ಇರುವಂಥದ್ದು. ಸೊ ಹಾಗಾಗಿ ವೇಲಿಯಂಟ್ ಅಂತ ಹೇಳಿದ್ರೆ ಧೈರ್ಯದಿಂದ ಇರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ವೇಲರ್. ಓಕೆ, ದೆನ್ ನೆಕ್ಸ್ಟ್ ಒನ್ ಒಬ್ಲೀವಿಯಸ್ ಅಂದರೆ ಕಂಪ್ಲೀಟಾಗಿ ಮರೆತು ಹೋಗಿರೋ ಅಂಥದ್ದು. ಫರ್ಗೆಟ್ಫುಲ್ನೆಸ್ ಇಸ್ ಡಿಫ್ರೆಂಟ್. ಒಬ್ಲೀವಿಯನ್ ಅಂದರೆ ಮರೆತು ಕಂಪ್ಲೀಟಾಗಿ ಅದ್ರ ಬಗ್ಗೆನೇ ನೆನೆಸ್ಕೊಳ್ಳದೆ ಇರೋವಂಥದ್ದು, ದಟ್ ಈಸ್ ಕಾಲ್ಡ್ ಆ್ಯಸ್ ಒಬ್ಲೀವಿಯಸ್. ಬಹಳ ಹಿಂದೆ ಮರ್ತು ಬಿಟ್ಟು ಹೋಗಿರೋ ಅಂಥದ್ದು. ಒಬ್ಲೀವಿಯಸ್, ಸೇಮ್ ವರ್ಡ್ ಇಸ್ ದೇರ್. ಲೆಟ್ಸ್ ಸಿ, ಲೇಝಿ, ಫರ್ಗೆಟ್ಫುಲ್, ಅವೇರ್ ಆಫ್ ಇಟ್ ಅಂದರೆ ಅದು ನೆನ್ಪಿಟ್ಕೊಂಡಿರೋ ಅಂಥದ್ದು. ಆಲ್ ರೈಟ್, ಸೊ ನಾವು ದೇ ಹ್ಯಾವ್ ಗಿವನ್ ದ ಸೇಮ್ ವರ್ಡ್, ಒನ್ ಆಪ್ಷನ್ ಲೇಝಿ, ಸೋಮಾರಿತನ, ಫರ್ಗೆಟ್ಫುಲ್, ಮರೆವು, ಅವೇರ್ ಆಫ್ ಇಟ್ ಅಂತ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡಿರೋ ಅಂಥದ್ದು. ಸೊ ನ್ಯಾಚುರಲಿ ಯಾವ್ದು ಸೂಟ್ ಆಗತ್ತೆ? ಒಬ್ಲೀವಿಯಸ್ ಅಂತ ಹೇಳಿದ್ರೆ ಫರ್ಗೆಟ್ಫುಲ್, ಮರ್ತು ಹೋಗಿರೋ ಅಂಥದ್ದು. ದೆನ್ ಡೈಗ್ರೆಸ್ ಅಂತ ಹೇಳಿದರೆ ಇಲ್ಲಿದ್ದೀವಿ, ಇಲ್ಲಿಂದ ಬೇರೆ ದಿಕ್ಕಿಗೆ ನಾವು ಚೇಂಜ್ ಆದಾಗ, ನನ್ನ ರೂಟ್ ಡಿವಿಯೇಟ್ ಆದಾಗ, ಬೇರೆ ಹೋದಾಗ, ಸ್ಪ್ಲಿಟ್ ಆದಾಗ, ದೆನ್ ಇವನ್ ಮೈ ಕಾನ್ಸಂಟ್ರೇಷನ್ ಗೆಟ್ಸ್ ಡಿವಿಯೇಟೆಡ್, ವೆನ್ ಮೈ ಫೋಕಸ್ ಗೆಟ್ಸ್ ಡೈಗ್ರೆಸ್ಡ್ ಫ್ರಮ್ ದ ಪಾಯಿಂಟ್, ಅದು ಬೇರೆ ಕಡೆಗೆ, ಫೋಕಸ್ ಪಾಯಿಂಟಿಂದ ಬೇರೆ ಕಡೆ ಅದು ವಿಚಲಿತ ಆದಾಗ ದಟ್ ಈಸ್ ಕಾಲ್ಡ್ ಡೈಗ್ರೆಷನ್, ದಟ್ ಈಸ್ ಕಾಲ್ಡ್ ಡಿವಿಯೇಷನ್, diversion. So is it confusion? It is deviate. Is it trouble? It is indigestion. Confusion, ಓಕೆ, ಕನ್ಫ್ಯೂಷನ್ ಅಂದರೆ ಒಂಥರ ಗೊಂದಲ. ಡಿವಿಯೇಟ್, ಹೌದು, ಇಲ್ಲಿ ಈ ಕಡೆ ದಿಕ್ಕು ಬೇರೆ ಆಗುವಂಥದ್ದು. ಟ್ರಬಲ್, ತೊಂದರೆ. ಇಂಡೈಜೆಷನ್ ಅಂದರೆ ಅಜೀರ್ಣ ಆಗುವಂಥದ್ದು. ಸೊ ಇಲ್ಲಿ ಡೈಗ್ರೆಷನ್ ಅಂತ ಹೇಳಿದಾಗ ಈಸಿಲಿ ಇಟ್ ಈಸ್ ಡಿವಿಯೇಷನ್ ಅಂತ ಹೇಳಿದ್ರೆ ಒಂದು ಪಾಯಿಂಟಿಂದ ಬೇರೆ ದಿಕ್ಕಿಗೆ ನಾವು ವಿಚಲಿತ ಆದಾಗ, ಡೈವರ್ಟ್ ಆದಾಗ ಇಟ್ ಈಸ್ ಕಾಲ್ಡ್ ಟು ಡಿವಿಯೇಟ್. ದೆನ್ ನೆಕ್ಸ್ಟ್ ಒನ್ ಗ್ಲೀ ಅಂತ ಹೇಳಿದ್ರೆ ಬಹಳ ಖುಷಿಯಾಗಿ ನಗ್ನಗ್ತಾ ಇರೋವಂಥದ್ದು. ಚಿಕ್ಕ ಮಕ್ಕಳು ನೋಡಿ ಯಾವಾಗಲೂ ಸಹ ಖುಷಿಯಾಗಿ ಸಂತೋಷವಾಗಿ ಕುಣಿದಾಡ್ತಾ ಇರ್ತಾರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಟು ಬಿ ಇನ್ ಗ್ಲೀ. ಆಲ್ ರೈಟ್, ಟು ಬಿ ಹ್ಯಾಪಿ, ಟು ಬಿ ಇನ್ ಜಾಯ್, ಡಿಲೈಟ್, ಶೌಟ್, ಸ್ಯಾಡ್, ವೀಪ್. ಯು ನೋ ದ ಮೀನಿಂಗ್. ಡಿಲೈಟ್ ಅಂದರೆ ಬೀಯಿಂಗ್ ಹ್ಯಾಪಿ, ಶೌಟ್ ಅಂದರೆ ಕಿರ್ಚೋ ಅಂಥದ್ದು, ಸ್ಯಾಡ್ ದುಃಖದಲ್ಲಿರೋದು, ವೀಪ್ ಅಂದರೆ ಕಣ್ಣೀರಿಡುವಂಥದ್ದು. ಸೊ ಇಲ್ಲಿ ಗ್ಲೀ ಅಂತ ಹೇಳಿದ್ರೆ ಬೀಯಿಂಗ್, ಡಿಲೈಟ್ಫುಲ್ ಅಂದರೆ ಹ್ಯಾಪಿ. ಸೊ ದಿಸ್ ಈಸ್ ದ ರೈಟ್ ವರ್ಡ್, ಡಿಲೈಟ್. ಓಕೆ, ದೆನ್ ನೆಕ್ಸ್ಟ್ ಒನ್ ಟ್ಯಾಸಿಟರ್ನ್ ಅಂತ ಹೇಳಿದ್ರೆ ಲೆಟ್ ಅಸ್ ಸಿ, ಇಟ್ಸ್ ಅನ್ ಎಮೋಷನ್. ಯಾವ ಥರ ಟ್ಯಾಸಿಟರ್ನ್ ಅಂತಂದರೆ ವಾಟ್ ಆರ್ ದ ವೇರಿಯಸ್ ಆಪ್ಷನ್ಸ್? ಟಾಕೆಟಿವ್, ರಿಸರ್ವ್ಡ್, ಸೆನ್ಸಿಟಿವ್ ಆ್ಯಂಡ್ ಟೆಂಪರ್. ಟ್ಯಾಸಿಟರ್ನ್ ಅಂತಂದರೆ ಮಾತಾಡದೇ ಇರೋದು, ಎಲ್ಲಾದರೂ ಹೋದರೆ ಮೌನವಾಗಿ ಇರೋವಂಥದ್ದು, ಆ್ಯಂಡ್ ಆಲ್ವೇಸ್ ಬೀಯಿಂಗ್ ವಿತಿನ್ ಯೋರ್ ಸೆಲ್ಫ್, ದಟ್ ಈಸ್ ಕಾಲ್ಡ್ ಆಸ್ ಟು ಬೀಯಿಂಗ್ ಟ್ಯಾಸಿಟರ್ನ್. ಅಂದರೆ ಟಾಕೆಟಿವಿನ ಆಪೋಸಿಟ್ ಅದು ಟ್ಯಾಸಿಟರ್ನ್. ಆ್ಯಕ್ಚುಲಿ ಇದು ಭಾಳ, ಟಾಕೆಟಿವ್ ಅಂದರೆ ಮಾತಾಡ್ತಾ ಹೋಗೋದು, ರಿಸರ್ವ್ಡ್ ಅಂದರೆ ಮಾತಾಡದೇ ಇರೋವಂಥದ್ದು, ಸೆನ್ಸಿಟಿವ್ ಅಂದರೆ ಸೂಕ್ಷ್ಮವಾಗಿರೋದು, ಟೆಂಪರ್ ಅಂತ ಹೇಳಿದ್ರೆ ಅದೊಂದು ಎಮೋಷನ್. ಅದು ಮಾಡ್ರೇಟ್ ಟೆಂಪರ್ ಇರ್ಬೋದು, ಕೂಲ್ ಟೆಂಪರ್ ಇರ್ಬೋದು, ಹಾಟ್ ಟೆಂಪರ್ ಇರ್ಬೋದು, ದಟ್ ಈಸ್ ಎನ್ ಎಮೋಷನ್, ಅ ಮೂಡ್ ಅಂತ ಹೇಳಿ. ಹಾಗಾಗಿ ಟ್ಯಾಸಿಟರ್ನ್
taciturn means to be reserved, who does not speak much, who does not speak very easily. That is called as to be taciturn. ಓಕೆ. ಇಂಪೇರ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ದಿಸ್ ಕಪಲ್. ಓಕೆ, ಕಪಲ್ ಅಂತ ಕೊಟ್ಟಿದ್ದಾರೆ, ರೈವಲ್ ಅಂತ ಕೊಟ್ಟಿದ್ದಾರೆ, ಡ್ಯಾಮೇಜ್ ಆ್ಯಂಡ್ ಟೆಂಪರ್ ಅಂತ ಕೊಟ್ಟಿದ್ದಾರೆ. ಇಂಪೇರ್ ಅಂತಂದರೆ ಯಾವುದನ್ನಾದರೂ ನಾವು ಒಂದು ಸ್ವಲ್ಪ ಅದನ್ನು ಹಾಳು ಮಾಡಿದಾಗ, ಡ್ಯಾಮೇಜ್ ಮಾಡಿದಾಗ, ದಟ್ ಈಸ್ ಕಾಲ್ಡ್ ಆ್ಯಸ್ ಇಂಪೇರ್ಮೆಂಟ್. ಓಕೆ, ಸೊ ಕಪಲ್. ರೈವಲ್ ಅಂದರೆ ಅಪೋಸಿಷನ್, ಒಬ್ಬ ವಾಟ್ ವಿ ಕಾಲ್ ಸ್ಪರ್ಧಿ ಅಂತ ಹೇಳ್ತೀವಿ, ದಟ್ ಈಸ್ ಅ ರೈವಲ್. ಡ್ಯಾಮೇಜ್, ಇಂಪೇರ್ ಅಂತ ಹೇಳಿದ್ರೆ ಡ್ಯಾಮೇಜ್. ಸಿ, ಹಿಯರಿಂಗ್ ಇಂಪೇರ್ಡ್ ಅಂತ ಅಂದರೆ ಕಿವಿ ಕೇಳಿಸ್ದೇ ಇರೋರನ್ನು ನಾವು ಹಿಯರಿಂಗ್ ಇಂಪೇರ್ಡ್ ಅಂತ ಹೇಳ್ತೀವಿ. ಇಂಪೇರ್ಡ್ ಅಂದರೆ ಕಳ್ಕೊಂಡಿರೋವಂಥದ್ದು, ಇಂಪೇರ್ಮೆಂಟ್ ಡ್ಯಾಮೇಜ್ ಆಗಿರೋವಂಥದ್ದು. ಆಲ್ ರೈಟ್, ಸೊ ಇಂಪೇರ್ ಅಂತ ಹೇಳಿದ್ರೆ ಡ್ಯಾಮೇಜ್. ಆಲ್ ರೈಟ್, ದೆನ್ ವಿಗರಸ್. ನೆಕ್ಸ್ಟ್ ಒನ್ ವಿಗರಸ್ ಅಂದರೆ ಬಹಳ ವಿಗರ್, ಎನರ್ಜೆಟಿಕ್ ಆಗಿ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ವಿಗರ್, ಸ್ಟ್ರೆಂಗ್ತ್. ಆಲ್ ರೈಟ್, ಸೊ ಆ ಪವರ್ಫುಲ್ ಇದನ್ನು ನಾವು ವಿಗರ್ ಅಂತ ಕರಿತೇವೆ. ಡೈನಾಮಿಕ್, ಟೈಟ್, ಫಾಸ್ಟ್ ಆ್ಯಂಡ್ ಟಫ್. ಯಾವುದು ಡೈನಾಮಿಕ್ ಆಗಿರೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ವಿಗರಸ್, ಫೋರ್ಸ್ಫುಲ್ ಆಗಿರೋವಂಥದ್ದು, ಪಾಸಿಟಿವ್ ಆಗಿರೋವಂಥದ್ದು, ಎನರ್ಜೆಟಿಕ್ ಆಗಿರೋದನ್ನು ವಿ ಕಾಲ್ ಇಟ್ ಆಸ್ ವಿಗರಸ್. ಆಲ್ ರೈಟ್, ದೆನ್ ನೆಕ್ಸ್ಟ್ ಒನ್. Okay, so we have come to the end of our concept today on the finding out the right option, the right meaning to the underlined word ಅಂತ ಹೇಳಿ. ಸಿ, ಇದು ಎಂಡೇ ಇಲ್ಲ, ಎಷ್ಟು ಬೇಕಾದರೂ ಮಾಡ್ತಾ ಹೋಗ್ಬೋದು ಎಕ್ಸಾಂಪಲ್ಸ್. ಅದೆಲ್ಲನೂ ಹೊಸ ಪದಗಳನ್ನು ತಿಳ್ಕೊಳ್ತೀವಿ, ಅದಕ್ಕೆ ಈಕ್ವಲೆಂಟ್ ಪದಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ, ಅದಕ್ಕೆ ಆಪೋಸಿಟ್ ಪದಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಸರ್ಟನ್ಲಿ ದೇರ್ ಇಸ್ ನೋ ಲಿಮಿಟ್ ಟು ದಿಸ್. ಹಾಗಾಗಿ ನಮ್ಮ ಪ್ರಯತ್ನ ಏನು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕೆಲವೊಂದು ಪದಗಳನ್ನಾದರೂ ನಿಮಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಟ್ಟು ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅದೆಲ್ಲ ನಾವು ಕೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಅನ್ನಿಸ್ಬಾರ್ದು. ಸೊ ಇನ್ ಫ್ಯೂಚರ್ ಇಫ್ ಯು ಕಮ್ ಅಕ್ರಾಸ್ ಸಚ್ ವರ್ಡ್ಸ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಐ ಹ್ಯಾವ್ ಹರ್ಡ್ ದೀಸ್ ವರ್ಡ್ಸ್, ಐ ಆಮ್ ಫೆಮಿಲಿಯರ್ ವಿತ್ ದೀಸ್ ವರ್ಡ್ಸ್ ಅನ್ನೋ ಥರ ನಿಮಗೆ ಅನಿಸ್ಬೇಕು. ಹಾಗಾಗಿ ಮ್ಯಾಕ್ಸಿಮಮ್ ನಾವೆಷ್ಟು ಸಾಧ್ಯ ಆಗುತ್ತೋ ಒಂದೊಂದು ಸೆಷನಲ್ಲೂ ಸಹ ವಿ ಆರ್ ಟ್ರೈಂಗ್ ಟು ಗಿವ್ ಯು ನ್ಯೂ ವರ್ಡ್ಸ್ ಆಸ್ ಮಚ್ ಆಸ್ ಪಾಸಿಬಲ್ ಸೊ ದಟ್ ಯು ಬಿಲ್ಡ್ ಯುವರ್ ವೊಕ್ಯಾಬ್ಯುಲರಿ ಬೇಸ್ಡ್ ಆನ್ ದ್ಯಾಟ್ ಅಂತ ಹೇಳಿ. ಸೊ ಇದು ನಮ್ಮ ಒಂದು ಎಫರ್ಟ್, ಅಲ್ಲಿಗೆ ಮುಗಿಬಾರ್ದು. ಯು ಹ್ಯಾವ್ ಟು ಕಂಟಿನ್ಯೂ ಆ್ಯಂಡ್ ಪ್ಲೀಸ್ ಅದನ್ನು ಫಾಲೋ ಅಪ್ ಮಾಡಬೇಕು. ನೀವು ಹೆಚ್ಚು ಶ್ರಮ ಹಾಕಿ ಇನ್ನೂ ಹೆಚ್ಚು ಪದಗಳನ್ನ ತಿಳ್ಕೊಂಡಾಗ, ಅದ್ರ ಈಕ್ವಲೆಂಟ್ ಪದಗಳನ್ನ ತಿಳ್ಕೊಂಡಾಗ, ಸೊ ನ್ಯಾಚುರಲ್ ಆಗಿ ನಿಮಗೆ ಆ ಪದಗಳು ನಂಗೆ ಬರಲ್ಲ ಇಂಗ್ಲೀಷ್ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಯಾಕೆಂದರೆ ಆ ಪದಗಳು ಗೊತ್ತಿದ್ರೆ ಆಟೋಮೆಟಿಕಲಿ ಯು ವಿಲ್ ಸ್ಟಾರ್ಟ್ ಪುಟ್ಟಿಂಗ್ ದೆಮ್ ಇನ್ ಸೆಂಟೆನ್ಸಸ್ ಆ್ಯಂಡ್ ಸ್ಪೀಕಿಂಗ್ ನ್ಯಾಚುರಲಿ. ಓಕೆ, ಸೊ ಆ ಥರ ನೀವು ಮಾಡ್ತಾ ಹೋಗಿ ಈಸಿ ಆಗುತ್ತೆ ನಿಮಗೆ ಅಂತ ಹೇಳ್ತಾ. ಸೊ ಅಂಟಿಲ್ ದ ನೆಕ್ಸ್ಟ್ ಮೀಟಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸಿ ಯು ದೆನ್.